ಇಲ್ಲಿ ಬರುವಂಥ ದೈವ ಬೇರೆ ಎಲ್ಲಿರುವುದಲ್ಲ. ಯಾರೆಲ್ಲ ಕುಟುಂಬ ಅಂತ ಹೇಳ್ತೇವೋ ಅವರ ಹೃದಯದಲ್ಲಿರುವಂಥ ಶಕ್ತಿ ಇವನ ಮೇಲೆ ಅವರು ಕಳಿಸುವಂಥದ್ದು ಪ್ರಾರ್ಥನೆ ಮುಖ್ಯ. ಯಾವ ಥರ ಮೋಸ ಮಾಡ್ತಾರೆ ಸರ್? ತುಂಬ ನಡೀತದೆ. ಈಗ ಹೇಳುವಂಥದ್ದು ದೇವರ ಹೆಸರಲ್ಲಿ ಮಾಡುವಂಥ ತಪ್ಪುಗಳು, ದೈವಗಳ ಹೆಸರಲ್ಲಿ ಆಗುವಂಥ ತಪ್ಪುಗಳು, ಮುಗ್ಧರ ಭಾವನೆಗಳ ಮೇಲೆ ಆಗುವಂಥ ಚೆಲ್ಲಾಟಗಳು. ತುಳುನಾಡಿನಲ್ಲಿ ಹೊರತಾಗಿ ಇಲ್ಲಿಂದ ಬೇರೆ ಕಡೆ ಹೋಯಿತು, ಮಾಡಿದರು. ಯಾವ ರೀತಿ ಮಾಡಿದರು, ಏನಾಯಿತು? ಬಿಸ್ನೆಸ್ಸಿಗೆ ಆಗಿ ಮಾಡುವಂಥ ಪರಿಸ್ಥಿತಿ ಆಯಿತು. ಆಶ್ಚರ್ಯ ಅಂತೇಳಿದ್ರೆ ಅವು ಇಟ್ಟ ತಕ್ಷಣ ಹೋಯ್ತು ಅಂತೇಳಿ, ಸಂಕಲ್ಪ ಮಾಡಿದ ತಕ್ಷಣ ಹೋಯ್ತು ಅಂತೇಳಿ, ಇದೊಂದು ಆಶ್ಚರ್ಯ ಅಂತೇಳಿ. ಮನೆಯಲ್ಲಿ ಮಕ್ಕಳಿಗೆ ಜ್ವರ ಬಂತು, ಜೋಕ್ಳಿಗೊಂದು ಜ್ವರ ಗುಣ ಅಜ್ಜರೆ ಇರೆಗೆ ಬಂಗುಡದ ಕಜಿಪುದೀಪೆ ನೀವೊಂದು ಕೇಳಿದ್ರೆ ಅವ್ರು ನೆನಪಿರ್ತದ ಅಂತೇಳಿ. ಇರಲೇಬೇಕು, ಇಲ್ಲ ಅಂತ ಹೇಳಿದರೆ ಸುಳ್ಳು. ಕೆಲವರು ಇಲ್ಲ ಅಂತ ಹೇಳ್ತಾರೆ, ಪ್ರಜ್ಞೆ ಇರುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲದಿರುವಂಥ ಸಿಚುವೇಶನ್ ಬರ್ತದೆ, ಬರೋದಿಲ್ಲ ಅಂತ ಇಲ್ಲ. ಅದಕ್ಕೆ ಕುಟುಂಬದ ಮನೆ, ಆದ್ರಿಂದ ಕುಟುಂಬದ ಮನೆಯಲ್ಲಿ ಮಾತ್ರ ದೈವಾರಾಧನೆ, ಮನೆಯಲ್ಲಿ ದೈವಾರಾಧನೆ ಮಾಡು ದೈವಾರಾಧನೆ ಅಲ್ಲ. ಒಂದು ಇಡೀ ಒಂದು ಆರಾಧನಾ ಪರಂಪರೆಗೆ ನಾಳೆ ತೊಡಕಾಗ್ಬೋದು. ಇನ್ನೊಂದು ದೈವಗಳು ಯಾವತ್ತೂ ಕಾಯುವ ದೈವಗಳು, ನೋಯಿಸುವ ದೈವಗಳಲ್ಲ. ದೈವಗಳು ಕಾಪುನ ದೈವಗಳು, ನೋಪುನ ದೈವಗಳು. ಒಬ್ಬ ದೈವ ನರ್ತಕ ನಿರಕ್ಷರ ಕುಕ್ಷಿಯಾದರೂ ಮಸ್ತಕ ಜ್ಞಾನವಲ್ಲ, ನಿಮಗೊಂದು ಪೆನ್ಷನ್ ಸಿಕ್ಕಿದ, ನಿಮಗೆ ಸರ್ಕಾರದ ಏನಾದರೂ ಸಿಕ್ಕಿದ, ಮಾಶಾಸನ ಬರ್ತದ, ಒಬ್ಬನೇ ಒಬ್ಬ ವ್ಯಕ್ತಿ ಕೇಳೋದಿಲ್ಲ ಅಂತೇಳಿ. ಯಾರಾದರೂ ಒಬ್ಬರು ನಾನು ಇಂಥವನಿಗೆ ಇಂಥ ಮಾಶಾಸನ ಮಾಡಿಕೊಟ್ಟಿದ್ದೇನೆ ಹೇಳಿ ನೋಡ. ಅದ್ರ ನಂತರ ಸರ್ಕಾರ ಅದು ಕೊಡ್ತು, ಎಲ್ಲ ಪೊಳ್ಳು. ಎಲ್ರಿಗೂ TML ಕನ್ನಡಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ನಮ್ಮ ದ ಮಿಡ್ ನೈಟ್ ಲ್ಯಾಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ನೀವು ಮಾಡಿಲ್ಲ ಅಂತಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್, ಒಂದು ಲೈಕ್, ಕಮೆಂಟ್, ಶೇರ್ ನಮಗೆ ಈ ಥರ 10ರಷ್ಟು ಪಾಡ್ಕಾಸ್ಟ್ ಮಾಡೋಕ್ಕೆ ಒಂದು ಸ್ಫೂರ್ತಿ. ನಮ್ಮ ಇವತ್ತಿನ ಎಪಿಸೋಡ್ ಮಾಡ್ತಿರೋದು ನಾವು ದೈವಾರಾಧನೆ ಬಗ್ಗೆ. ನಾವು ದೈವಾರಾಧನೆ ಬಗ್ಗೆ ತುಂಬ ಕೇಳಿದ್ದೀವಿ. ಇದ್ರ ಮೇಲೆ ನಮ್ಮ ಕಾಂತಾರ ಮೂವಿ ನೋಡಿಬಿಟ್ಟು ಎಷ್ಟೋ ವಿಷಯಗಳನ್ನ ನಾವು ಕೇಳಿದ್ದೀವಿ, ಮತ್ತು ಇದ್ರ ಬಗ್ಗೆ ಎಷ್ಟೋ ಆರ್ಟಿಕಲ್ಸ್ ಇರ್ಬೋದು, ಇದ್ರ ಬಗ್ಗೆ ಪಾಡ್ಕಾಸ್ಟ್ಗಳಿರ್ಬೋದು ಆಲ್ರೆಡಿ ಮಾಡಿದ್ದಾರೆ. ಬಟ್ ದೈವಾರಾಧನೆ ಹಿಂದೆ ತುಂಬ ಕಥೆಗಳಿದೆ. ದೈವಾರಾಧನೆ ಮಾಡೋರು, ದೈವ ನರ್ತಕರು, ಅವರ ಜೀವನ ಶೈಲಿ, ಅವರ ದೀಕ್ಷೆ, ಅವರು ಪಡುವಂಥ ಕಷ್ಟಗಳನ್ನ ನಾವು ಕೇಳಿದ್ದೀವ. ಅದನ್ನೇ ನಮ್ಮ ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ನಾವು ಮಾತಾಡ್ತಿದ್ದೀವಿ. ನಮ್ಮ ಇವತ್ತಿನ ಗೆಸ್ಟು ಒಂದು ಸ್ಪೆಷಲ್ ಪರ್ಸ್ನಾಲಿಟಿ. ಇವರ ಹೆಸರು ಶ್ರೀ ದಯಾನಂದ್ ಜಿ ಕತ್ತಲ್ ಸರ್ ಅವರು. ಇವರು ತುಳು ಸಾಹಿತ್ಯ ಅಕಾಡೆಮಿದ ಪ್ರೆಸಿಡೆಂಟ್ ಕೂಡ ಆಗಿದ್ದರು, ಹಾಗೂ ತುಳು ಸಿನಿಮಾಗಳಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಅವರ ಭಾಷೆಯಲ್ಲಿ ಹೇಳಬೇಕಂದ್ರೆ ಚಿಕ್ಕವರಿಂದ ಇವರು ದೈವದ ಕೊಡಿಯಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ದೈವಾರಾಧನೆ ಬಗ್ಗೆ ಇವ್ರಿಗಿರುವಂಥ ಮಾಹಿತಿ ನನಗೆ ಕೇಳಿದಾಗ ಎಷ್ಟೋ ಗೊತ್ತಿಲ್ಲದೆ ಇರೋ ವಿಷಯಗಳು ನನಗೆ ತಿಳಿದು ಬಂತು. ದೈವಾರಾಧನೆ ಯಾಕೆ ಮಾಡಬೇಕು, ದೈವಾರಾಧನೆ ತುಳುನಾಡಲ್ಲೇ ಯಾಕೆ ಮಾಡ್ತಾರೆ, ಆಮೇಲೆ ತುಳುನಾಡಂದ್ರೆ ಏನು, ದೈವಾರಾಧನೆ ಜೊತೆ ನಾವು ಭೂತಾರಾಧನೆ ಅಂತ ಕೇಳಿದ್ದೀವಿ, ಅದು ಎರಡೂ ಒಂದೇನಾ, ಎರಡಕ್ಕೂ ಸೇಮ್ ಅಂತ ಹೇಳಬಾರ್ದು, ಯಾಕೆ, ಹಾಗೆ ನಾಗಾರಾಧನೆ, ಸರ್ಪ ಮತ್ತು ನಾಗ ಒಂದೇನಾ, ಈ ಥರ ಎಷ್ಟೋ ವಿಷಯಗಳನ್ನು ದಯಾನಂದ್ ಸರ್ ಇವತ್ತು ನಮಗೆ ಈ ಪಾಡ್ಕಾಸ್ಟಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಈ ಪಾಡ್ಕಾಸ್ಟ್ನ ಕಂಪ್ಲೀಟಾಗಿ ನೋಡಿ. ಇನ್ ಕೇಸ್ ನಿಮಗೆ ಈ ಪಾಡ್ಕಾಸ್ಟ್ ಪೂರ್ತಿಯಾಗಿ ನೋಡೋಕ್ಕಾಗಲಿಲ್ಲ ಅಂತಂದರೆ ಈ ಪಾಡ್ಕಾಸ್ಟ್ ಕ್ಲಿಪ್ಸ್ನ ನಾವು ನಮ್ಮ TML ಕನ್ನಡ ಕ್ಲಿಪ್ಸ್ ಚಾನಲ್ ಕೂಡ ಅಪ್ಲೋಡ್ ಮಾಡ್ತೀವಿ. ಶ್ರೀ ದಯಾನಂದ್ ಜಿ ಕತ್ತಲ್ ಸರ್, ನಮ್ಮ ದ ಮಿಡ್ ನೈಟ್ ಲ್ಯಾಬ್ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಹೇಗಿದ್ದೀರಾ ಸರ್? ಆರಾಮ. ಸೂಪರ್ ಸರ್. ಸೊ ಇವತ್ತಿನ ಪಾಡ್ಕಾಸ್ಟು ಒಂದು ವಿಶೇಷವಾದ ಟಾಪಿಕ್ಕು. ನನಗೆ ಇದ್ರ ಬಗ್ಗೆ ತುಂಬ ತಿಳ್ಕೊಬೇಕಂತ ಎಷ್ಟೋ ಕಾಲದಿಂದ ಕಾಯ್ತಾ ಇದ್ದೆ. ಆ ದೈವನಿಚ್ಛೆಯಂತೆ ನೀವು ನಮಗೆ ಒಂದು ಗೆಸ್ಟಾಗಿ ಬಂದುಬಿಟ್ಟು ಇದ್ರ ಬಗ್ಗೆ ಇವತ್ತು ಮಾತಾಡಬೇಕು. ಸೊ ಇವತ್ತು ನಾವು ಮಾತಾಡ್ತಿರೋದು ದೈವಾರಾಧನೆ, ಕ್ಷೇತ್ರಪಾಲ ಮತ್ತು ತುಳುನಾಡಿನ ಬಗ್ಗೆ, ರೈಟ್? ಸೊ ಮೊದಲನೇದಾಗಿ ತುಳುನಾಡು ಅಂದರೆ ಏನು, ತುಳುನಾಡು ಎಲ್ಲಿಂದ ಬಂತು ಅಂತ ಒಂದು ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ತುಳು ಅಂತ ಹೇಳಿದರೆ ಮೃದು ಅಂತ ಅರ್ಥ, ಸಾಫ್ಟ್, ಮೃದು ಭೂಮಿ. ಇದಕ್ಕೆ ಎಷ್ಟು ವ್ಯಾಪ್ತಿ ಇದೆ ಅಂತ ಹೇಳಿದರೆ, ಇಲ್ಲಿನ ರಾಜನ್ ದೈವಗಳಲ್ಲಿ ಒಂದಾಗಿರುವಂತಹ ಅರಸು ದೈವದ್ದು, ಸಿರಿಮಿಡಿ ಏರುವಂಥ ಅರಸು ದೈವದ ಒಂದು ನುಡಿಕಟ್ಟಲ್ಲಿ ಬರ್ತದೆ.
ಹ್ಮ್ ರಾಮೇಶ್ವರ ಗಡಿಯಿಂದ ನೀಲೇಶ್ವರ ಗಡಿ, ಹ್ಮ್ ನೀಲೇಶ್ವರ ಗಡಿಯಿಂದ ಅಂಕೋಲ ಗಡಿ, ಹ್ಮ್ ಮುಡಣಘಟ್ಟ, ಪಡುವಣ ಕಡಲು, ಇದು ತವಳವ ಮಾತೆ ಒಡಲು. ಪ್ರೆಸೆಂಟ್ ವರ್ಡ್ ಅಲ್ಲಿ 2 ರಾಜ್ಯ, ಕರ್ನಾಟಕ ಮತ್ತು ಕೇರಳ. ಕೇರಳ ಆಚೆ ಇಲ್ಲಿವರೆಗೆ ಬರ್ತದೆ, ಅಂಕೋಲದವರೆಗೆ. ಹ್ಮ್ ಹೌದು, ಇಲ್ಲಿವರೆಗೆ ಬರ್ತದೆ. ಮೊದಲಿದು ತುಳು ರಾಜ್ಯ ಆಗಿತ್ತು. ಹ್ಮ್ ಅದರಲ್ಲಿ ನುಡಿಗಟ್ಟಲ್ಲಿ ಬರುತ್ತೆ ತುಳು ರಾಜ್ಯ ಹ್ಮ್ ಅಂಥೇಳಿ. ಅದನ್ನು ರಾಮೇಶ್ವರ ಗಡಿಯಿಂದ ನೀಲೇಶ್ವರ, ಅಂಕೋಲ, ಮುಡಣಘಟ್ಟ, ಪಡವಣಗಳು, ಇದು ತವಳವ ಮಾತೆ ಒಡಲು, ಹ್ಮ್ ಇದು ತುಳು ರಾಜ್ಯ ಅಂತಲೇ ಪ್ರಕೀರ್ತಿತ ಆಗಿರುವಂಥದ್ದು. ಹ್ಮ್ ಮತ್ತು ಇಲ್ಲಿನ ಒಂದು ಸಂಸ್ಕೃತಿ ಅಂತ ಹೇಳಿದರೆ, ಇದಕ್ಕೆ ತುಂಬ ರಾಜ ಮಹಾರಾಜರು ಇಲ್ಲಿ ಆಳಿರುವಂಥ ನಾಡು. ಇಲ್ಲಿನ ಎಲ್ಲ ದೈವಗಳ ನುಡಿಗಟ್ಟಲ್ಲಿ ಬರ್ತದೆ. ತುಳು ರಾಜ್ಯ, ಘಟ್ಟ ಬಳಿ ಜತ್ತೆ, ಮುಗೇರ ನಾಡ, ಸಾರಳ ಸೀಮೆ, ಡಾವಂಡೆ ಅಂಥದ್ದೆಲ್ಲ ಇದು ತುಳು ರಾಜ್ಯ ಅಂತಲೇ ಹೆಸರಿತ್ತು. ಓಕೆ. ಸೊ ಈಗ ತುಳುನಾಡು ಅಂತ ಮಾತಾಡುವಾಗ ಮೊದಲನೇದಾಗಿ ನಮಗೆ ತಲೆಗೆ ಬರೋದು ಸದ್ಯದಲ್ಲಿ ಅಂತಂದರೆ ದೈವಾರಾಧನೆ. ಮೊದಲನೇದಾಗಿ ದೈವ ಅಂತಂದರೆ ಏನು, ದೈವಾರಾಧನೆ ಇಲ್ಲಿ ಯಾಕೆ ಮಾಡ್ತಾರೆ ಅಂತ ಸ್ವಲ್ಪ ನಮಗೆ ತಿಳಿಸಿ ಸರ್. ಇದರ ಆಳಕ್ಕೆ ಹೋದರೆ ದೈವ ಅಂತ ಹೇಳಿದರೆ ಆ ದೈವವನ್ನು ಕಂಡುಕೊಂಡಂತು ಸತ್ಯ, ಈ ಸ್ವರೂಪದಲ್ಲಿ ದ ಟ್ರುತ್. ಈ ಸತ್ಯವನ್ನು ಯಾವ ರೀತಿ ಆರಾಧಿಸ್ತಾ ಇದ್ರು, ಸತ್ಯವೇ ಬೇಕು ಅಂತ ಇಲ್ಲಿನವರ ಒಂದು ಮೂಲ ನಿವಾಸಿಗಳ ಒಂದು ಸಂಕಲ್ಪ. ಅದನ್ನು ಯಾವ ರೀತಿ ಆರಾಧಿಸ್ತಿದ್ರು ಅಂತ ಹೇಳಿದರೆ, ಸತ್ಯಾರಾಧನೆ ಅಂತ ಹೇಳಿದರೆ ಇಲ್ಲಿ ಪ್ರಕೃತಿಯ ಸತ್ಯ, ಆನಿಮಿಸ್ಟಿಕ್ ಅಂತ ಒಂದು ವರ್ಡ್ ಇದೆ ಇಂಗ್ಲಿಷಲ್ಲಿ ಅದಕ್ಕೆ. ಹೌದು, ಪ್ರಕೃತಿಯನ್ನೇ ಆರಾಧಿಸುವಂಥದ್ದು. ಪ್ರಕೃತಿಯಲ್ಲಿ ವಿಭಾಗ ಮಾಡಿ ಅಲ್ಲಿ ಪಶುಗಳು ಮತ್ತು ವೃಕ್ಷಗಳು ಅದನ್ನು ಸ್ವೀಕರಿಸಿದರು. ಆಯಿತಾ? ಅದರೊಂದಿಗೆ ಇಲ್ಲಿನ ಎಲ್ಲ ವಿಭಾಗದಲ್ಲೂ ದೇವರನ್ನು ಕಾಣುವಂಥ, ದೈವವನ್ನು ಕಾಣುವಂಥ ಒಂದು ನಂಬಿಕೆ ಯಾವುದು ನಮಗೆ ಹಿತಕಾರಿಯಾಗಿರ್ತದೆ ಅದೆಲ್ಲವನ್ನು ಪೂಜಿಸುವಂಥದ್ದು. ಯಾವುದೆಲ್ಲ ನಮಗೆ ತೊಂದರೆಯನ್ನು ಮಾಡ್ತದೆ ಅದನ್ನು ಒಲಿಸುವಂಥದ್ದು. ಇಂಥ ಪ್ರಕ್ರಿಯೆ ಇದೆ, ದ್ವೇಷಿಸುವುದಲ್ಲ, ಇಲ್ಲ, ಅವರನ್ನು ಒಲಿಸುವಂಥದ್ದು. ಆ ಮುಖೇನ ಪ್ರಕೃತಿಯೊಂದಿಗೆ ತಮ್ಮ ಸಂಬಂಧವನ್ನು ಇಟ್ಟುಕೊಳ್ಳುವಂಥ ವ್ಯವಸ್ಥೆ ತುಳುನಾಡಿನ ಆರಾಧನಾ ಪರಂಪರೆ. ಈ ದೈವಾರಾಧನೆ ಒಂದು ರೀತಿ ಇದರ ಒಳಗೆ ಒಂದು ನ್ಯಾಯದಾನ ಪದ್ಧತಿಗೆ, ಒಂದು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಇಲ್ಲಿನ ಒಂದು ಅವಿಭಕ್ತ ಕುಟುಂಬ ಪದ್ಧತಿಯ ಒಂದು ಬಲಿಷ್ಠತೆಗೆ ಮತ್ತು ಮಾನಸಿಕ ಮತ್ತು ದೈಹಿಕ ವ್ಯಾಧಿಗೆ ಮದ್ದು ಮತ್ತು ಮೂಲಿಕೆಗಳನ್ನು ಒಂದು ಸಮರ್ಪಿಸುವುದಕ್ಕೆ ಇದು ಸೃಷ್ಟಿಯಾಗಿದೆ ಅಂತ ಹೇಳುವ. ಸರ್, ಈಗ ದೈವ ಅಂತ ನಾವೇನು ಕೇಳ್ತೀವಿ, ಈಗ ನೋಡೋರಿಗೆ, ಇಲ್ಲಿದ್ದವ್ರಿಗೆ, ದಕ್ಷಿಣ ಕನ್ನಡದಲ್ಲಿದ್ದವ್ರಿಗೆ ಇದ್ರ ಬಗ್ಗೆ ತುಂಬಾನೇ ಮಾಹಿತಿ ಇದೆ. ಈಗ ದೈವ ಮತ್ತೆ ದೇವರು ಇದು ಬೇರೆ ಬೇರೆನಾ ಸರ್? ಅಲ್ಲ, ಒಂದೇ. ಯಾರೋ ಒಬ್ಬರು ಬುದ್ಧಿವಂತರು ಅದನ್ನು ವಿಭಜಿಸ್ಲಿಕ್ಕೆ ಹೋದರು. ಇಲ್ಲಿ ದೈವ ದೇವರು, ದೈವವೇ ದೇವರು ಅಂತೇಳಿ ಅದನ್ನು ಬೇರೆ ಹೇಳಲಿಕ್ಕಿಲ್ಲ. ದೈವವೇ ದೇವರು. ಆಯಿತಾ? ನಿಜವಾಗಿ ಯಾಕೆ ದೈವವೇ ದೇವರು ಅಂತ ಹೇಳಿದರೆ, ಆದಿ ಅಂತ್ಯ ರಾಹಿತ್ಯವಾಗಿರುವಂಥ ಶಕ್ತಿಗಳನ್ನೆಲ್ಲಿ ಆರಾಧಿಸುವಂಥದ್ದು. ಇಲ್ಲಿನ ಪಂಜುರ್ಲಿಯ ಹುಟ್ಟು ಎಲ್ಲಿ, ಅಂತ್ಯ ಎಲ್ಲಿ ಅಂತ ಕೇಳಿದರೆ ಇಲ್ಲ. ಜುಮಾದಿ ಅದರ ಹುಟ್ಟು ಎಲ್ಲಿ, ಅಂತ್ಯ ಎಲ್ಲಿ? ಪಿಲ್ಚಂಡಿ ಹುಟ್ಟು ಎಲ್ಲಿ, ಅಂತ್ಯ ಎಲ್ಲಿ? ಎಲ್ಲೂ ಇಲ್ಲ. ಪ್ರತಿಯೊಂದು ಕೂಡ ಆದ್ಯಂತ್ಯ ರಾಹಿತ್ಯವಾಗಿರುವಂಥದ್ದು. ಏನು ವೇದಗಳಲ್ಲಿ ಸೂಚಿಸ್ತಾರೋ, ಶಸ್ತ್ರಗಳಲ್ಲಿ ಛೇದಿಸದೇ ಇರುವಂಥದ್ದು, ಅಗ್ನಿಯಲ್ಲಿ ಸುಡದೇ ಇರುವಂಥದ್ದು, ಗಾಳಿಯಲ್ಲಿ ಹಾರದೇ ಇರುವಂಥದ್ದು, ಬಿಸಿಲಿನಲ್ಲಿ ಒಣಗದೇ ಇರುವಂಥದ್ದು, ಇಂತಹ ಶಕ್ತಿ, ಇದು ಶಕ್ತಿ, ಇದು ಸತ್ಯ. ಅಳತೆಗೆ ಎಟುಕದೇ ಇರುವಂಥದ್ದು, ಎಣಿಕೆಗೆ ಸಿಗದೇ ಇರುವಂಥದ್ದು, ಆರದೇ ಇರುವಂಥದ್ದು, ಮಾಯದೇ ಇರುವಂಥದ್ದು, ಕಾಣದೇ ಇರುವಂಥದ್ದು ಯಾವುದೋ ಒಂದು ಶಕ್ತಿ ಇದೆ. ಅದರ ಮೇಲೆ ನಮಗೆ ಭಕ್ತಿ ಇದೆ, ಅದರಿಂದ ನಮಗೆ ಮುಕ್ತಿ ಇದೆ. ಇದು ಇಲ್ಲಿನ ತುಳುವರ ಸಂಕಲ್ಪ. ಅದನ್ನೇ ಹೇಳೋದು, ಅದನ್ನೇ ತುಳುವಲ್ಲಿ ಹೇಳೋದು. ಅಗ್ಗಿಡ ಕರಂಚಂದಿನ, ನೀರಿಡ ಬೊದಲಂದಿನ, ದೊಂಬುಡು ಉಣಗಂದಿನ, ಗಾಳಿಡ ರಾವಂದಿನ, ಆ ಜಂದಿನ, ಮಾ ಜಂದಿನ, ತೋಜಂದಿನ, ಅಳತೆಗೆ ಎಕ್ಕಂದಿನ, ಎಣಿಕೆಗೆ ತಿಕ್ಕಂದಿನ, ದಾದನ ಸಗತಿಯುಂಡು, ಐಟಮಿತ್ತು ಬಗತಿಯುಂಡು, ಐಡ್ದೆಂಕ್ಲೆ ಮುಗುತಿಯುಂಡು. ಈ ರೀತಿಯ ಒಂದು ಪರಿಕಲ್ಪನೆ. ಸರ್, ಈಗ ನೀವು ಹೇಳುವಾಗ ಒಂದಿಷ್ಟು ದೈವ ಹೆಸರು ತೊಗೊಂಡ್ರಿ, ದೈವಗಳ ಹೆಸರು ತೊಗೊಂಡ್ರಿ ನೀವು. ಎಷ್ಟು ದೈವಗಳಿದೆ ಸರ್
ತುಳುನಾಡಿನಲ್ಲಿ ನಿಜವಾಗಿ ಹೇಳುವುದಂತಿದ್ರೆ ಒಂದೇ ಶಕ್ತಿ, ಅದರ ಬೇರೆ ಬೇರೆ ಸ್ವರೂಪಗಳು. ಆಯಿತಾ? ಹಾಗೆ ನೋಡಿದರೆ ಹೆಸರು ಹೇಳಿಕೆ ತುಂಬ ಇದೆ. ಅದನ್ನು ಎಲ್ಲ ಈಗ ಒಬ್ಬರ ಹೆಸರಿದೆ, ಉದಾಹರಣೆಗೆ ಸೂರಜ್ ಅಂತ ಇದ್ದೀರಿ. ಸೂರಜ್ಗೆ ಡಾಕ್ಟ್ರೇಟ್ ಆದರೆ ಡಾಕ್ಟರ್ ಸೂರಜ್, ಪದ್ಮಭೂಷಣ ಸಿಕ್ಕಿದರೆ ಪದ್ಮಭೂಷಣ ಡಾಕ್ಟರ್ ಸೂರಜ್, ವ್ಯಕ್ತಿ ಒಬ್ಬನೇ. ಆಯಿತಾ? ಆದರೆ ಅದನ್ನು ಬೇರೆ ಬೇರೆ ವಿಭಾಗದಲ್ಲಿ ಕರೆಯುವಂಥದ್ದಿದೆ. ಒಂದು ದೈವ, ಒಂದು ಕಟ್ಟದ ಮಧ್ಯೆ ಆರಾಧನೆ ಆದರೆ ಕಟ್ಟದಲ್ಲಿ ತಾಯ, ಖಾಲಿ ಆರಾಧನೆ ಮಾಡಿದರೆ ಪಂಜುರ್ಲಿ, ಪಣಂಬೂರಲ್ಲಿ ಆರಾಧನೆ ಪಣಂಬೂರ ಪಂಜುರ್ಲಿ, ಸೇಮೆಕಲ್ಲಂತ ಸ್ಥಳದಲ್ಲಿ ಸೇಮೆಕಲ್ಲ ಪಂಜುರ್ಲಿ. ಈ ರೀತಿ ಶಕ್ತಿ ಒಂದೇ. ಆಯಿತಾ? ಅದನ್ನು ವಿಭಾಗ ಮಾಡುವುದಂತಿದ್ರೆ 2-3 ವಿಭಾಗದಲ್ಲಿ ಮಾಡ್ಬೋದು. ವಿಭಾಗ ತುಂಬ ಮಾಡಲಿಕ್ಕೆ ಆಗ್ತದೆ, ಮತ್ತು ವಿಭಜಿಸಿ ತುಂಬ ಆಗ್ತದೆ. ಒಂದು ಪ್ರಾಕೃತಿಕ ಶಕ್ತಿ, ಇನ್ನೊಂದು ವ್ಯಕ್ತಿ ಹೋಗಿ ಶಕ್ತಿ ಆಗಿರುವಂಥ ಶಕ್ತಿಗಳು. ಒಂದು ಮುಂಚೆಯಿಂದ ಇದ್ದು ಬಂದಿದಂಥ ಒಂದು ಶಕ್ತಿ, ಪ್ರಕೃತಿಯನ್ನು ಯಾವ ರೀತಿ ಶಕ್ತಿ ಅಂತ ಆರಾಧಿಸ್ತೇವೆ ಅದು. ಇನ್ನೊಂದು ವ್ಯಕ್ತಿ ಜೀವಿತವಾಗಿದ್ದು ಆತ ಒಂದು ಬೇರೆ ಬೇರೆ ರೀತಿಯ ಸಾಧನೆಯನ್ನು ಮಾಡಿ ದೈವತ್ವಕ್ಕೆ ಏರಿರುವಂಥ ವ್ಯವಸ್ಥೆಗಳಿರ್ತವೆ. ಸಾಮಾನ್ಯವಾದ ಒಬ್ಬರು ಮನುಷ್ಯ ಯಾರೋ ಒಂದು ಸಾಧನೆಗಳು ಮಾಡಿಬಿಟ್ಟು ಅವರೇ ದೈವ ಅಂತ. ಕೋಟಿ ಚೆನ್ನಯ್ಯರು, ಕಾಂತಬಾರೆ ಬುಧಬಾರೆ, ಇಂಥವರೆಲ್ಲ ಇರ್ತಾರೆ. ಕೋಡ್ದಬ್ಬು, ತನ್ನಿಮಾನಿಗ ಅಂತ ವ್ಯಕ್ತಿಯಾಗಿದ್ದವರು ದೈವತ್ವಕ್ಕೆ ಏರಿದವರು. ಅವರು ಪ್ರಾಕೃತಿಕ ಶಕ್ತಿಗಳು ಯಾವುದು? ಈಗ ಜುಮಾದಿ, ಪಿಲಿಚಂಡಿ, ಅದನ್ನೀಗ ಕನ್ನಡದಲ್ಲಿ ಧೂಮಾವತಿ, ವ್ಯಾಘ್ರಚಾಮಣಿ ಅಂತ ಹೇಳ್ತಾರೆ. ಪಂಜುರ್ಲಿ, ಕೆಲವರು ಅದರಲ್ಲೂ ವಿಭಾಗಿಸ್ಲಿಕ್ಕೆ ಹೋಗುತ್ತೆ. ಪ್ರಾಣಿ ಮತ್ತು ಹಾಗಿಲ್ಲ, ಅದು ಅದನ್ನು ಪ್ರಕೃತಿಯನ್ನೇ ಆ ಸ್ವರೂಪದಲ್ಲಿ ಕಂಡಿರುವಂಥದ್ದು. ಹುಲಿರ ಸ್ವರೂಪ ಆಗಿರ್ಬೋದು, ಕೋಣದ ಸ್ವರೂಪ ಆಗಿರ್ಬೋದು, ಎತ್ತಿನ ಸ್ವರೂಪ ಆಗಿರ್ಬೋದು. ಅದು ಶಕ್ತಿಗಳು ಒಂದೇ, ಅದನ್ನು ಬೇರೆ ಬೇರೆ ಸ್ವರೂಪದಲ್ಲಿ ಕಾಣುವಂಥದ್ದು. ಓಕೆ, ಇವಾಗ ದೈವಾರಾಧನೆ ಜೊತೆ ನಾವು ಕ್ಷೇತ್ರಪಾಲ ಅಂತ ಒಂದು ಕೇಳ್ತೀವಿ. ಕ್ಷೇತ್ರಪಾಲ ಅಂತಂದ್ರೆ ಏನು ಸರ್? ನೋಡಿ, ಅದೊಂದು ಹೊಸ ಪರಿಕಲ್ಪನೆಯನ್ನು ನಾನು ಕೇಳ್ತಾ ಇದ್ದೀನಿ. ಕ್ಷೇತ್ರಪಾಲ ಅಂತ ಉಂಟು ದೇವಸ್ಥಾನಗಳಲ್ಲಿ, ಒಂದು ಕ್ಷೇತ್ರಪಾಲ ಅಂತ ಬರುವಂಥ ವ್ಯವಸ್ಥೆ. ದೇವತಾರಾಧನೆ ಮತ್ತು ದೈವಾರಾಧನೆ ಅಂತ ಹೇಳಿದರೆ ಅದು ಅಲ್ಲಿನ ಆರಾಧನೆ ಪ್ರಕ್ರಿಯೆ ಬೇರೆ ಇದೆ. ಅಲ್ಲಿ ಒಂದು ಕ್ಷೇತ್ರಪಾಲ ಅಂತ ಇರ್ತದೆ, ರಕ್ಷಕ ಅಂತ ಇರ್ತದೆ. ಇಲ್ಲಿ ಕ್ಷೇತ್ರಪಾಲ ಅಂತ ಪ್ರತ್ಯೇಕ ಇಲ್ಲ ಅಂತೇಳಿ. ಇಲ್ವಾ ಕೇಳಿದರೆ ಉಂಟು. ಈಗ ಗುಳಿಗ ದೈವ, ಅದು ಕ್ಷೇತ್ರಪಾಲನ ಆಗಿರ್ತಾನೆ, ಸೂತ್ರದ ಗುಳಿಗ ಅಂತೇಳಿ. ಅದೇ ಗುಳಿಗ ಪ್ರಧಾನ ದೈವವಾದ ಕ್ಷೇತ್ರವೂ ಇದೆ. ಆಯಿತಾ? ಅಲ್ಲಿ ಆ ಊರಲ್ಲಿ ಅವನೇ ಪ್ರಧಾನ ಅಂತ ಆರಾಧನೆ ಮಾಡುವಂಥ ವಿಭಾಗ ಇದೆ. ಸೊ ದೈವಗಳಲ್ಲಿ ಈಗ ನೀವು ಹೇಳಿದಾಗೆ ಒಂದು ಪ್ರಧಾನ ದೈವ, ಇನ್ನೊಂದು ಕ್ಷೇತ್ರಪಾಲ ಅಂತ 2 ವಿಭಜನೆ ಅಂತ ಮಾಡ್ಬೋದು ಸರ್ ನಾವು, ಅಥವಾ ಮಾಡಿದಾರ ಅದನ್ನು ಆಲ್ರೆಡಿ? ಅದನ್ನು ಕೆಲವು ಕಡೆ ಉಂಟು, ಕ್ಷೇತ್ರವನ್ನು ರಕ್ಷಿಸುವ ಅಂತೇಳಿ. ಅವನಿಗೆ ಗುಳಿಗ ದೈವಕ್ಕೆ ಸೂತ್ರದ ಗುಳಿಗ ಅಂತೇಳಿ, ಆತ ಎಲ್ಲವನ್ನು ಕಾಯುವ ಅಂತೇಳಿ. ಆಯ್ತಾ? ಕೆಲವು ಕಡೆ ಆತನೇ ಪ್ರಧಾನ ಆಗಿರುವಾಗ ಇನ್ನೊಬ್ಬ ಕ್ಷೇತ್ರಪಾಲ ಯಾರು, ಈ ರೀತಿ ಪ್ರಶ್ನೆ ಬರ್ತದೆ. ಆಯಿತಾ? ಆದರೆ ಕ್ಷೇತ್ರಪಾಲ ಅನ್ನುವಂಥ ಶಬ್ದ ಈಗ ಏನಾಗಿದೆ ಅಂತ ಹೇಳಿದರೆ, ಬನಗಳಲ್ಲಿ ದೈವಾರಾಧನೆ ಇದೆ, ನಾಗಾರಾಧನೆ. ಹೌದು, ಇಲ್ಲಿ ನಾಗನಿಗೆ ಕೋಲ ಇದೆ, ಸರ್ಪಕೋಲ ಇದೆ. ಅದು ಈ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಮಾಡ್ತಾರೆ, ಕರೆಕ್ಟಾ ಸರ್? ಅದು ಇಲ್ಲ, ಬೇರೆ ಕಡೆ ಮತ್ತೆ ಕುಂದಾಪುರ ಜಾತಿ ಹೋದರೂ ಕೂಡ ಉಂಟು ಕಾಣಬೇಕು ಅದಕ್ಕೆ. ಆದರೆ ಇಲ್ಲಿ ನಮ್ಮ ಕೊಡಂಚೇರು, ಕಾಸರಗೋಡು, ಕೇರಳ, ಅಲ್ಲಿ ಸರ್ಪಕೋಲ ಇದೆ. ಈ ಕೋಸ್ಟಲ್ ಬೆಲ್ಟಲ್ಲಿ ಮಾತ್ರ. ಹೌದು, ಎಲ್ಲ ಕಡೆ ಉಂಟು ಅಂತಲ್ಲ. ನಿಜವಾಗಿ ಸರ್ಪ ಅನ್ನುವಂಥದ್ದು ನಮ್ಮ ಇಲ್ಲಿನ ಸತ್ಯವೇ, ದೈವವೇ. ಯಾಕಂತ ಹೇಳಿದ್ರೆ ದೈವಾರಾಧನೆ ರೀತಿ ಅದಕ್ಕೆ ನಡೆಯುವಂಥದ್ದು. ಹೌದು, ತಂಬಿಲ ಅಂತ ಹೇಳಿದರೆ ಅದೇ ರೀತಿ. ದೈವಕ್ಕೆ ಯಾವುದು ಹೊದ್ಲು ಬೆಲ್ಲ ಅದನ್ನು ಹಾಕ್ತೇವೆ, ಅದಕ್ಕೆ ಹಾಕುವಂಥದ್ದು. ದೈವ ಯಾವ ರೀತಿ ಪ್ರತಿಷ್ಠೆ ಇಲ್ವೋ, ನಾಗನಿಗೂ ಪ್ರತಿಷ್ಠೆ ಇಲ್ಲ ಅಂತೇಳಿ. ನಾಗನಿಗೂ ಪ್ರತಿಷ್ಠೆ ಇಲ್ಲ, ಅದನ್ನು ಪ್ರತಿಷ್ಠೆ ಬ್ರಹ್ಮಕಲಶ ಅದೇನಿಲ್ಲ, ಕಲ್ಲಿಡುವಂಥದ್ದು. ದೈವಗಳಿಗೆ ಕಲ್ಲಿಡುವಂಥದ್ದು, ಅದೇ ರೀತಿ ಆರಾಧನೆ. ಓಕೆ, ಸೊ ಈಗ ನಾವು ದೈವಾರಾಧನೆ ಮಾತಾಡಿದ್ವಿ, ಕ್ಷೇತ್ರಪಾಲ ಮಾತಾಡಿದ್ವಿ. ಈಗ ಈ ದೈವಾರಾಧನೆ ಮಾಡೋರು ಯಾರು? ಎಲ್ಲರೂ ಮಾಡ್ಬೋದಾ ಸರ್? ಒಂದನೇ ಪ್ರಶ್ನೆ. ಎರಡನೇದು, ಈ ದೈವ ನರ್ತಕರು ಅಂತ ಹೇಳ್ತೀವ ಸರ್, ದೈವ ನರ್ತಕರು ಅಂತ ಬಂದಾಗ ಪ್ರತಿಯೊಂದು ಸಮುದಾಯದವರು ಅಥವಾ ಪ್ರತಿಯೊಬ್ಬರು ಯಾರು ಇಲ್ಲಿದ್ದಾರೆ, ಯಾರು ದೈವದಲ್ಲಿ ಅವರು ದೇವ್ರು ನೋಡ್ತಾರೆ, ಅವರು ಪ್ರತಿಯೊಬ್ಬರು ಆ ದೈವಾರಾಧನೆ ಮಾಡ್ಬೋದಾ? 2 ವಿಧ ಇದೆ. ದೈವ ಆರಾಧನೆ ಮಾಡುವುದು ಬೇರೆ,
ದೈವ ನರ್ತನ ಮಾಡುವವರು ಬೇರೆ. ದೈವಾರಾಧನೆ ಮಾಡುವಂಥ ಹಕ್ಕು ತುಳುನಾಡಿನಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೂ ಇದೆ. ದೈವಾರಾಧನೆಯನ್ನು ತುಳುನಾಡಿನಲ್ಲಿ ಆರಾಧನೆ ಮಾಡೋದಕ್ಕಿದೆ. ವಿಶ್ವದಾದ್ಯಂತ ಜನರಿಗೆ ತುಳುನಾಡಿನಲ್ಲಿ ದೈವಾರಾಧನೆ ಮಾಡೋದಕ್ಕೆ ಇದೆ ಮೂಲ ಪದ್ಧತಿಯಲ್ಲಿ. ಈಗ ಬೇರೆ ಕಡೆ ಮಾಡಿರ್ಬೋದು, ಅದು ನಮ್ಮ ಮೂಲ ಪದ್ಧತಿಯಲ್ಲಿಲ್ಲ. ತುಳುನಾಡಿನಲ್ಲಿರುವಂಥ ಎಲ್ಲ ವರ್ಗದವರಿಗೂ, ಅದು ನಾವೇನು ಅನ್ಯ ಧರ್ಮದವರು ಅಂತ ಹೇಳ್ತಾರೆ ಅವರಿಗೂ ಇದೆ ಹಕ್ಕು ಮಾಡಲಿಕ್ಕೆ. ಇಲ್ಲಿನ ತುಳುನಾಡಿನ ಆಚಾರಕ್ಕೆ ಸರಿಯಾಗಿ ಆರಾಧನೆ ಮಾಡಿದರೆ ಅವ್ರಿಗಿದೆ. ಆಯಿತಾ? ಅಲ್ಲಿ ಮಾಡಿರುವಂಥ ಕ್ಷೇತ್ರಗಳಿದೆ, ಮಾಡ್ತಾ ಇರುವಂಥ ಕ್ಷೇತ್ರಗಳಿದೆ. ಆದ್ದರಿಂದ ತುಳುನಾಡಿನಲ್ಲಿದ್ದವರಿಗೆ ಎಲ್ರಿಗೂ ದೈವ ಆರಾಧನೆ ಮಾಡುವ ಹಕ್ಕಿದೆ. ಆದರೆ ದೈವ ಕಟ್ಟುವ, ದೈವವನ್ನು ಧರಿಸುವ ಹಕ್ಕಿರುವಂಥದ್ದು 3 ಜನಾಂಗದವರಿಗೆ: ಪಂಬದರು, ಪರವರು, ನಲಿಕೆಯವರು. ಕೇರಳಕ್ಕೆ ಹೋದರೆ ಇನ್ನೊಂದು ಮಳವರು ಏನೋ ಬರ್ತಾರೆ ಅಂತಂದು ಅಲ್ಲಿನ ಜನಾಂಗ ಇದೆ. ಈ ರೀತಿ ಇದೆ. ಅದು ಅದಕ್ಕೆ ಸಂಬಂಧಪಟ್ಟ ವರ್ಗ. ಸರ್, ನೀವು ಈಗ 3 ಸಮುದಾಯದ ಬಗ್ಗೆ ಹೇಳಿದ್ರಿ. ಈ 3 ಸಮುದಾಯನೇ ಯಾಕೆ ಮಾಡಬೇಕು? ಅದ್ರ ಹಿಂದೆ ಏನಾದರೂ ಒಂದು ಕತೆ ಇದೆಯಾ ಸರ್? ಇಲ್ಲಿ ಒಬ್ಬ ಪ್ರಾಜ್ಞರು ಹೇಳುವಂಥ ಮಾತುಗಳು: ನಿಂತಲ್ಲಿ ನೀರು ನಿಲ್ಲೋದಿಲ್ಲ, ಹಳ್ಳ ತುಂಬಿದ ಕಡೆ ಹರಿಯುವುದಲ್ಲ. ಜನಪದ ಗೀತೆ ಕೇಳಿದೆ. ಎಲ್ಲಿ ಹಳ್ಳ ಇದೆ ಅಲ್ಲಿ ನೀರು ಹರಿಯುತ್ತದೆ, ಎಲ್ಲಿ ತುಂಬಿದೆ ಅಲ್ಲಿ ನೀರುಂಟಾ ಅದು ಹರಿದು ಹೋಗ್ತದೆ, ನಿಲ್ಲೋದಿಲ್ಲ ಅಲ್ವಾ? ಅದೇ ರೀತಿ ಯಾರು ಶೂನ್ಯತ್ವದಲ್ಲಿರ್ತಾರೆ ಅವರಿಗೆ ಮಾತ್ರ ದೈವವನ್ನು ಧಾರಣೆ ಮಾಡುವಂಥ ಹಕ್ಕಿರುವಂಥದ್ದು. ಅಂಥ ವರ್ಗದಲ್ಲಿ ಈ 3 ಜನಾಂಗ. ನಾನು ಹೇಳಿರುವಂಥದ್ದು ಇದು ಕೊಚ್ಚಿಕೊಳ್ಳುವಂಥದ್ದಲ್ಲಿ ಇನ್ನುಳಿದವರು ಶೂನ್ಯತ್ವ ಇಲ್ವಾ? ಇದೆ, ಭಕ್ತಿಗೆ ಮಾಡೋದು. ಆದರೆ ಈ ನರ್ತನಕ್ಕೆ ಅವಕಾಶ ಅಂಥವರನ್ನೇ ಆಯ್ಕೆ ಮಾಡಿದ್ದು ಯಾಕೆ? ಅದೊಂದು ಜನಾಂಗ, ಒಂದು ವರ್ಗ ಹುಟ್ಟಿಕೊಂಡಿದೆ ಆದಿಯಲ್ಲೇ, ಅನಾದಿಯಲ್ಲೇ. ಆಯಿತಾ? ಮೂಲತಃವಾಗಿ ನಲಿಕೆ ಸಮುದಾಯದವರಿರು. ಅದಕ್ಕೆ ಸಮರ್ಪಿಸಿದವರವರು. ನರ್ತನ ಸೇವೆಗೆ, ದೈವಗಳ ನರ್ತನ ಸೇವೆಗೆ ಸಮರ್ಪಣೆಗೊಂಡವರು. ಅದಕ್ಕಿಂತ ಸ್ವಲ್ಪ ಮೇಲೆ ಪರವರು ಅಂತ ಬಂದರು. ಪರಾಜನ ದೈವಗಳಿಗೆ, ಒಂದಷ್ಟು ಮನೆ ದೈವಗಳಿಗೆ ಅವರಿಗೆ ಕಟ್ಟುವಂಥ ಅವಕಾಶ ಇದೆ. ಅದಕ್ಕಿಂತ ಮುಂದೆ ಬಂದಾಗ ಪಂಬದರು. ಅವರಿಗೆ ಕೇವಲ ರಾಜನ ದೈವಗಳಿಗೆ ಮಾತ್ರ ಇವರು ಕಟ್ಟುವಂಥ ವ್ಯಕ್ತಿ ಹೋಗಿ ಶಕ್ತಿ ಆಗುವಂಥ ಕಲ್ಲುರುಟಿ ಇಂಥದ್ದಕ್ಕೆಲ್ಲ ಕಟ್ಟಲಿಕ್ಕಿಲ್ಲ. ಇವರಿಗೆ ಅಂಥ ನಿಬಂಧನೆ ಇದೆ. ಅವರಿಗೆ ಸ್ವಲ್ಪ ನಿಬಂಧನೆ ಸಡಲಿಕ್ಕೆ, ಅವರಿಗೆ ಪೂರ್ತಿ ಸಡಿಲಿಕ್ಕೆ ಅಂಥದ್ದೆಲ್ಲ ಇದೆ. ನಮಗೆ ಪಂಬದರಿಗೆ ರಾಜನ ದೈವಗಳಿಗೆ ಮಾತ್ರ ಕಟ್ಟುವಂಥದ್ದು. ನಾಳೆ ಒಬ್ಬ ಪಂಬದರಾದವರು ನಾನು ಕಲ್ಲುರುಟಿಗೆ ಕಟ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ, ಹುಡುಗನಿಗೆ ಕಟ್ತೇನೆ ಅಂತಾರೆ ತಪ್ಪಾಗುತ್ತೆ. ಅದು ಬದ್ಧತೆ ಇದೆ, ಇಂಥದ್ದಕ್ಕೆ ಮಾತ್ರ ನೀನು ಕೆಲಸ ಮಾಡಬೇಕು, ಮಾಡಲಿಕ್ಕೆ ಆಗೋದಿಲ್ಲ. ಹೌದು. ನೀವು ಅವಾಗ ಮಾತಾಡುವಾಗ ಹೇಳಿದ್ರಿ ತುಳುನಾಡಿನ ಪದ್ಧತಿ ಸರಿಯಾಗಿ ಅವರು ಆಚರಿಸಿದ್ರೆ ಅವಾಗ ಎಲ್ಲ ವರ್ಗದವರು ದೈವಾರಾಧನೆ ಮಾಡ್ಬೋದು. ನನ್ನ ಪ್ರಶ್ನೆ ಏನಂದರೆ ಸರ್, ಇದು ಬರೀ ತುಳುನಾಡು ಅಥವಾ ನೀವು ಏನು ಹೇಳಿದ್ರಿ ನೀಲೇಶ್ವರಿಂದ ಹಿಡಿದು ನಮ್ಮ ಅಂಕೋಲಾವರೆಗೂ ಇಲ್ಲಿವರೆಗೂ ತುಂಬ ಜನ ದೈವಾರಾಧನೆ ಇರ್ಬೋದು, ನಾಗ ಆರಾಧನೆ ಇರ್ಬೋದು ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂದೆ ಹೋದರೆ ಮಾಡಲ್ಲ. ಅದ್ರ ಹಿಂದೆ ಏನಾದರೂ ಒಂದು ಕಾರಣ ಇದೆಯಾ ಸರ್ ನಿಮ್ಗೆ ಗೊತ್ತಿರೋ ಹಾಗೆ? ಅಂದರೆ ಇಲ್ಲಿನ ಭೌಗೋಳಿಕ ಸ್ಥಿತಿ ಆಗಿದೆ, ಭೌಗೋಳಿಕ ಹಿನ್ನೆಲೆ ಆಗಿದೆ. ಈಗ ನಾಗ ಅಂತ ಹೇಳಿದರೆ ಏನು? ನಾ ಅಘಾತ್ ಇತಿ ನಾಗಃ, ಸ್ಥಿರವಾಗಿ ನಿಲ್ಲದಿರುವಂಥದ್ದು, ಚಲನಶೀಲವಾಗಿರುವಂಥದ್ದು ನಾಗ. ನಾಗ ಅಂತ ಹೇಳಿದರೆ ನಾವು ಸರ್ಪವನ್ನು ನೋಡ್ತೇವೆ. ಸರ್ಪ ಬೇರೆ, ನಾಗ ಬೇರೆ. ಪಂಜುರ್ಲಿ ನುಡಿಕಟ್ಟಲ್ಲಿ ಬರ್ತದೆ, ಕಲ್ಲಲ್ಲಿ ನಾಗ, ಹುತ್ತದಲ್ಲಿ ಸರ್ಪ ಅಂತೇಳಿ ನುಡಿಕಟ್ಟು ಬರ್ತದೆ. ಕಲ್ಲಿಡ ನಾಗೆ ಪುಂಚೊಡು ಸರ್ಪೆ, ಸಾರಕಲ್ಲ ಸುರೇರೆ, ದೇರೆಕಲ್ಲ ಬೆರುಮೇರು, ಉದಿಯ ಬಿಂದಿನ ಕಾಲು, ಆ ರೀತಿ ಬರ್ತದೆ. ಹಾಗಾದರೆ ಸರ್ಪಕ್ಕೂ ನಾಗನಿಗೂ ಏನು ಸಾಮ್ಯತೆ? ನಾಗ ಅಂತೇಳಿ ನಾನು ಆವಾಗಲೇ ಹೇಳಿದೆ ಪ್ರಕೃತಿ ಪೂಜೆ ಅಂತೇಳಿ. ನೀರು ಎಲ್ಲಿ ಹುಟ್ಟುವಂಥದ್ದು? ಗುಡ್ಡೆಯ ಮೇಲ್ಭಾಗದಲ್ಲಿ ಹುಟ್ಟುವಂಥದ್ದು, ಮೇಲುವಸರು ಅಂತ ಹೇಳ್ತಾರೆ. ಅಲ್ಲಿಂದ ಹರಿದು ಬರುವಂಥದ್ದು. ಅದು ಹರಿದು ತೋಡು, ಕೆರೆ, ಹಳ್ಳ, ನದಿ, ಆಮೇಲೆ ಸಾಗರವನ್ನು ಸೇರುವಂಥದ್ದು. ಅದರ ಮಧ್ಯೆ ಅದನ್ನು ಯಾವ ರೀತಿಯ ಅಂತರ್ಜಲ ಸಂರಕ್ಷಣೆ, ಅದು ಬಾವಿಯೋ ಅದೆಲ್ಲ ಅದರ ಮಧ್ಯೆ ಮನುಷ್ಯ ಮಾಡಿರುವಂಥ ತಡೆಯೊಡ್ಡಿಯಿಂದ ಮಾಡುವಂಥದ್ದು. ಅದರ ಮುಖೇನ ಕೃಷಿಯನ್ನು, ಕೃಷಿ ಪರಂಪರೆಯನ್ನು, ಋಷಿ ಪರಂಪರೆಯನ್ನು ಬೆಳೆಸೋದು ಅದರ ಮಧ್ಯೆ. ಅಲ್ಲಿಂದ ಹುಟ್ಟಿನಿಂದ ಸಾಗರ ಸೇರುವವರೆಗೆ ಅದನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಅವರಿಗೆ ಬಿಟ್ಟದ್ದು. ಯಾವ ರೀತಿ ಮೇಲಿಂದ ಹರಿದು ಸಾಗರವನ್ನು ಸೇರ್ತದೋ ಅದೇ ರೀತಿ ಒಂದು ಅಂತರ್ಜಲ ಹರಿಯುತ್ತದೆ ಭೂಮಿಯಡಿಯಲ್ಲಿ.
ಅಂತರ್ಜಲ ಹರಿಯುತ್ತದೆ. ಹ್ಮ್. ಅದರ ವಿರುದ್ಧ ದಿಕ್ಕಲ್ಲಿ ಒಂದು ಶಕ್ತಿ ಸಂಚಯನ ಆಗ್ತದೆ. ಅದಕ್ಕೆ ನಿಮ್ಮ ಆಂಗ್ಲದಲ್ಲಿ ಹೇಳುವಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್. ಹ್ಮ್. ಆಯಿತಾ? ಹ್ಮ್. ವಿದ್ಯುತ್ ಕಾಂತೀಯ ಶಕ್ತಿ. ಹ್ಮ್. ಅದನ್ನು ನಾಗ ಅಂತ ನಾವು ಕರೆಯುವಂಥದ್ದು. ಆಂಗ್ಲರಿಗೆ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್, ನಮಗೆ ಅದು ಪೂಜ್ಯನೀಯ ವಸ್ತು, ಅದು ನಮಗೆ ನಾಗ, ಅದು ವೈಬ್ರೇಷನ್. ಮೇಲೆ ಎಸೆದಂಥ ಕಲ್ಲು ಕೆಳಗೆ ಬೀಳುತ್ತದೆ, ಹ್ಮ್. ಗುರುತ್ವಾಕರ್ಷಣ. ಗ್ರಾವಿಟಿ. ನಮ್ಗೆ ಅದು ಕೂಡ ಗ್ರಾವಿಟಿ, ಅದು ಕೂಡ ನಾಗನೇ. ಹ್ಮ್. ಕೇಶಾತ್ಕರ್ಷಣ ಗುಣ ಅಂತ ಉಂಟು. ಯಾವ ರೀತಿ? ಈಗ ಒಂದು ಬಾಚಣಿಗೆಯನ್ನು ಕೈಗೆ ಹೀಗೆ ಮಾಡಿ ಹ್ಮ್. ಕಾಗದದ ಚೂರುಗಳು ಹಿಡಿದ್ರೆ ಅದನ್ನು ಮೇಲೆ ಹೇಳ್ಕೊಳ್ತದೆ ಮ್ಯಾಗ್ನೆಟ್ ಆಗಿ. ಹ್ಮ್. ಅದಕ್ಕೆ ಕೇಶಾತ್ಕರ್ಷಣ ಗುಣ ಅಂತ ಹೇಳಿ. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಹೌದು. ಸೂರ್ಯ ಉದಯಿಸ್ತಾನೆ, ಹ್ಮ್. ಪಶ್ಚಿಮಾಮುದಿಯಲ್ಲಿ ಅಸ್ತಂಗತನಾಗ್ತಾನೆ. ಹ್ಮ್. ಅಸ್ತಂಗತನಾಗ್ತಾನೆ ಅಂತ ಹೇಳಿದ್ರೆ ಇಲ್ಲ, ಅದು ತಿರುಗ್ತಾ ಇರ್ತಾನೆ ಆತ, ಹ್ಮ್. ನಮಗೆ ನೋಡೋದಕ್ಕೆ ಹಾಗೆ ನಮಗೆ ಕಾಣಿಸಲ್ಲ ಅಷ್ಟೇ. ಹೌದು. ಆದರೆ ಸೂರ್ಯೋದಯದಿಂದ ಸೂರ್ಯಾಸ್ತಮನ ಆಗುವವರೆಗೆ ಸೂರ್ಯ ಯಾವ ರೀತಿ ಚಲಿಸ್ತಾನೋ ಹ್ಮ್. ಅದೇ ರೀತಿಯಲ್ಲಿ ಭೂಮಿಯಡಿಯ ಅಂತರ್ಜಲ ಹ್ಮ್. ಅದು ಮೇಲೆ 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 ಕೇಶಾತ್ಕರ್ಷಣ ಗುಣಕ್ಕನುಸಾರ ಮೇಲೆ ಬರ್ತದೆ. ಹ್ಮ್. ಮೇಲೆ ಬಂದಾಗ ಅದು ಮೇಲೆ ಹೋಗಿ ಭೂಮಿಯ ಮೇಲಿಂದ ಆವಿಯಾಗದ ಹಾಗೆ ಅಂತರ್ಜಲವನ್ನು ಸಂರಕ್ಷಿಸುವುದು ಈ ವನಗಳು. ಈ ವನಗಳು ಆಯಿತಾ, ಆ ವನಗಳ ತರಗೆಲೆಗಳನ್ನು ತೆಗೆದರೆ ನಡುವು ಮಧ್ಯಾಹ್ನದಲ್ಲೂ ಒದ್ದೆ ಇರ್ತದೆ. ಯಾಕೆ? ಅದು ಹೋಗದ ಹಾಗೆ ತಡೀತದೆ. ವನಗಳು ಅದಕ್ಕೋಸ್ಕರ ಇರುವಂಥದ್ದು. ಹಾಗಾದರೆ ಈ ಭೂಮಿಯಲ್ಲಿ ಆ ನೀರು ಮೇಲೆ ಬರುವುದು ಹೇಗೆ? ಒಂದು ಬಾಟ್ಲಿಯಲ್ಲಿರುವಂಥ ನೀರು ಬಾಯಿಗೆ ಬರೋದು ಸ್ಟ್ರಾ ಬೇಕಲ್ಲ, ರಂಧ್ರ ಬೇಕಲ್ಲ. ಹೇಗೆ ಬಂತು ಅಂತ ಹೇಳಿದ್ರೆ, ಈ ಅಂತರ್ಜಲ ಹರಿಯುತ್ತದೆ. ಅಂತರ್ಜಲ ಹರಿತಾ ಇರುವಾಗ ಅಲ್ಲಿ ಭೂಮಿ ಸಡಿಲ ಆಗಿರ್ತದೆ. ಆಯಿತಾ? ಆ ಸಡಿಲ ಆಗಿರುವಾಗ ಅದು ಆ ಮಣ್ಣು ಜೌಗಾಗಿರ್ತದೆ. ಅದನ್ನು ಎರೆಹುಳ ತಿಂದು ಜೌಗು ಮಾಡ್ತದೆ. ಅದನ್ನು ಗೆದ್ದಲು ತಿಂದು ಹುತ್ತ ಕಟ್ತದೆ. ವೈಬ್ರೇಷನ್ಗೆ, ಆ ಕಂಪನಕ್ಕೆ ಕಿವಿ ಕೇಳದ, ಕಣ್ಣು ಕಾಣುವ ಸರೀಸೃಪ ಸರ್ಪ ಆ ವೈಬ್ರೇಷನ್ಗೆ ಹರಿದು ಬರ್ತದೆ. ಈ ಹುತ್ತ ಕಟ್ಟಿದ ಹುತ್ತದಲ್ಲಿ ಅದು ಬಂದು ಕೂತ್ಕೊಳ್ತದೆ. ಹುತ್ತದಲ್ಲಿ ಅಂತ ಅಲ್ಲ, ಬೇರೆ ಕಡೆ ಅದು ಬಂದು ಕೂತ್ಕೊಳ್ತದೆ. ಅದು ಅದಕ್ಕೆ ಪೂರಕವಾದಂಥ ವಾತಾವರಣ ಇರ್ತದೆ ಹುತ್ತದಲ್ಲಿ. ಅಲ್ಲಿ ನಿಲ್ಲಬೇಕು ಅಂತಲ್ಲ, ಅದು ಅಲ್ಲಿಂದ ಹರಿದು ಹೋಗ್ಲಿಕ್ಕೂ ಸಾಕು, ಬೇರೆ ಕಡೆ ಹೋಗುವಂಥ ಅವಕಾಶ ಇದೆ, ಅದಕ್ಕೆ ಒಂದು ಆಶ್ರಯ. ಇದನ್ನು ಗೆದ್ದಲನ್ನು ಓಡಿಸಿ ಅದು ಕೂತ್ಕೊಳ್ತದೆ. ಇಲ್ಲಿ ವಿಷಯ ಅಂತ ಹೇಳಿದ್ರೆ, ಎಲ್ಲಿವರೆಗೆ ಗೆದ್ದಲು ರಂಧ್ರ ಮಾಡಿದೆ ಅಂತ ಅಂತರ್ಜಲದವರೆಗೆ ಅದು ಹೋಗಿರ್ತದೆ, ಅದರ ಮುಖೇನ ಮೇಲಕ್ಕೆ ಬರ್ತದೆ. ಆದ್ರಿಂದ ಈ ಮಣ್ಣನ್ನು ಹುತ್ತ ಇದ್ರೆ ಮಾತ್ರ ಹುತ್ತದ ಮಣ್ಣು ಅಂತ ಅಲ್ಲ, ತುಳುನಾಡನ್ನೇ ಪುಂಚದ ಮಣ್ಣು ಅಂತ ಹೇಳುವಂಥ ಹುತ್ತದ ಮಣ್ಣು. ಆದ್ರಿಂದ ಇಲ್ಲಿ ಸರ್ಪ ಹರಿದ ಮಣ್ಣುಂಟಲ್ಲ, ಸರ್ಪ ಹರಿದ ನಾಗನಡೆ, ಅದು ಚರ್ಮ ವ್ಯಾಧಿಗೆ ಮದ್ದು. ಹೌದು. ಎಲ್ಲಿವರೆಗೆ ಸರ್ಪ ಶ್ವಾಸ ಬಿಡ್ತದೋ ಅಲ್ಲಿವರೆಗೆ ಕುಷ್ಠ ಬರುವುದಿಲ್ಲ ಅಂತ ನಂಬಿಕೆ ನಮ್ಗೆ. ಆದ್ರಿಂದ ಅದನ್ನು ನಾವು ಪೂಜಿಸೋದು. ಆದ್ರಿಂದ ಅದು ನಮಗೆ ದೈವತ್ವಕ್ಕೆ ಏರಿದೆ, ದೇವತ್ವಕ್ಕೆ ಏರಿದೆ. ಆಯ್ತಾ? ಆದ್ರಿಂದ ನಾಗ ಮತ್ತು ಸರ್ಪ, ಈ ಸರ್ಪದಲ್ಲಿ ನಾಗನನ್ನು ಕಾಣುವಂಥದ್ದು, ಮನುಷ್ಯನಲ್ಲಿ ದೇವರನ್ನು ಕಾಣೋದು. 4 ಕೈ ಇಟ್ಟಿದ್ರೆ ಊರ್ಧ್ವ ತ್ರಿಪುಂಡ್ರ ಹಾಕಿ ಕಿರೀಟ ಕಟ್ಟಿದ್ರೆ ವಿಷ್ಣು, ಅವಾಗ ಸೂರಜ್ ಬೇರೆ, ಅವನಿಗೆ ವೇಷ ಹಾಕಿದ ರೀತಿಯಲ್ಲಿ. ಜಟೆ ಕಟ್ಟಿದರೆ ಶಿವ, ವ್ಯಕ್ತಿಯ ಮೇಲೆ ಕಾಣುವಂಥದ್ದು, ಆ ವ್ಯಕ್ತಿಯಲ್ಲಿ ದೇವನನ್ನು ಕಾಣುವಂಥದ್ದು, ಪ್ರಕೃತಿಯಲ್ಲಿ ದೇವನನ್ನು ಕಾಣುವಂಥದ್ದು. ಇದು ತುಳುನಾಡಿನ ವಿಶೇಷತೆ. ಇದು ನಾಗಾರಾಧನೆ ಮೂಲ. ಸರ್, ಇವಾಗ ದೈವಾರಾಧನೆ ಅಂತ ನಾವು ಏನು ಸ್ಟಾರ್ಟ್ ಮಾಡಿದ್ವಿ, ಇದಕ್ಕೆ ಕೆಲವೊಬ್ರು ಇನ್ನೊಂದು ಹೆಸರು ಕೊಟ್ಟಿದ್ದಾರೆ, ಭೂತಕೋಲ, ಭೂತಾರಾಧನೆ ಅಂತ. ಈಗ ಇಲ್ಲಿವರೆಗೂ ನನಗೂ ಅದೇ ತಲೆಯಲ್ಲಿತ್ತು, ಅದು ಒಂದು ವರ್ಡ್ ಇದಕ್ಕೆ ಅಂತ. ಬಟ್ ನೀವೇನೋ ನನಗೆ ಅವಾಗ ಒಂದು ಸ್ವಲ್ಪ ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಸರಿ ಪದನ ತಪ್ಪು ಪದನ ಅಂತ? ಭೂತಾರಾಧನೆ ಅನ್ನುವಂಥದ್ದು ಇಲ್ಲ ಅಂತಲ್ಲ, ಉಂಟು. ಆದರೆ ನಾವು ಯಾವುದನ್ನು ಈಗ ಭೂತಾರಾಧನೆ ಅಂತ, ಈಗ ಜ್ಞಾನಿಗಳು ಅಂತ ಹೇಳ್ಕೊಂಡವರು, ಜ್ಞಾನಿಗಳಂತ ಹೇಳಿಕೊಳ್ಳುವವರು, ಬರಹಗಾರರು ಅಂತ ಹೇಳುವರು, ಬರೆದಿದ್ದಾರೆ ನೋಡಿ, ಅದಲ್ಲ. ಭೂತಾರಾಧನೆ ಬೇರೆ. ಇದು ಟ್ರುತ್ ವರ್ಷಿಪ್ ಆಫ್ ತುಳುವಾಸ್, ದಟ್ ಈಸ್ ನಾಟ್ ಎ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್. ಇದು ದೈವಾರಾಧನೆ, ಇದು ಸತ್ಯಾರಾಧನೆ. ಭೂತಾರಾಧನೆ ಬೇರೆ, ಇಲ್ಲ ಅಂತ ಹೇಳುವುದಿಲ್ಲ. ನಮ್ಮಲ್ಲಿದೆ ಭೂತಗೊಟ್ಯ, ಭೂತಕೋಲ. ಅದು ಯಾಕೆ ಬಂತು ಅಂತ ಹೇಳಿದರೆ 2 ಕಾರಣದಿಂದ ಬಂತು. ಭೂತ ಇಲ್ವೋ? ಉಂಟು.
ಇವರು ಹೇಳುವಂಥ ಭೂತ ಭವಿಷ್ಯ ವರ್ತಮಾನ ಅದಲ್ಲ ಅಂತ ಹೇಳಿದರು. ಪೂತಮ್ ಅಂತ ಹೇಳಿದರೆ ಕೇರಳದಿಂದ ಬಂದ ಶಬ್ದವನ್ನು ಇವರು ಯಾವುದೂ ಆರೋಪಿಸಿದ್ರು ನಾನು ಅದನ್ನು ಒಪ್ಪುವುದಿಲ್ಲ. ಯಾಕೆ ಒಪ್ಪುವುದಿಲ್ಲ? ನನ್ನಲ್ಲಿ ನನ್ನ 10 ವರ್ಷ ಪ್ರಾಯದಿಂದ ನನಗೀಗ 49 ವರ್ಷ, ಇಲ್ಲಿವರೆಗೆ ನಾನು ದೈವದ ಕೊಡಿಯಲ್ಲಿ ಕೆಲಸ ಮಾಡಿದ್ದು ಕೇವಲ ನೇಮ ಕಟ್ಟಿದ್ದು ಮಾತ್ರ ಅಲ್ಲ, ಅದನ್ನು ಸಂಶೋಧನಾತ್ಮಕವಾಗಿಯೇ ಕೆಲಸ ಮಾಡಿರುವಂಥದ್ದು. ಅದನ್ನು ನಾನು ನನ್ನ ಒಳಮನಸ್ಸು ಹೊರಮನಸ್ಸಲ್ಲಿ ನಿಮಗೆ ಖುಷಿಯಾಗಲಿ ಅಂತೇಳಿ ಕೊಳ್ಬೇಕಾದ್ರೆ ನನ್ನ ಒಳಮನಸ್ಸು ಒಪ್ಪುವುದಿಲ್ಲ ಅಂತೇಳಿ. ಯಾಕೆಲ್ಲ ಅಂತೇಳಿ ಭೂತಾರಾಧನೆ ಅಂತ ಹೇಳಿದ್ರೆ ಬೇರೆ ಉಂಟು ಅಂತ. ಆಯಿತಾ? ಒಬ್ಬನನ್ನು ಈಗ ನಾಯಿ ಮತ್ತು ನರಿ ನೋಡಲಿಕ್ಕೆ ಒಂದೇ ರೀತಿ ಕಾಣ್ತದೆ, ಅದನ್ನು ಒಂದಂತ ಹೇಳಲಿಕ್ಕೆ ಆಗ್ತದೆ. ಇಲ್ಲ. ಬೆಕ್ಕು ಮತ್ತು ಹುಲಿ ಒಂದೇ ರೀತಿ ಕಾಣುತ್ತೆ, ಅದನ್ನು ಒಂದೇ ಅಂತ ಬೆಕ್ಕನ್ನು ಹುಲಿ ಅಂತ ಹೇಳಲಿಕ್ಕೆ ಆಗ್ತದಾ? ಇಲ್ಲ. ಹುಲಿ ಹುಲಿಯೇ, ಬೆಕ್ಕು ಬೆಕ್ಕೆ, ಕಾಣಲಿಕ್ಕೆ ಹಾಗೆ ಕಾಣುತ್ತದೆ. ಕಾಕ ಮತ್ತು ಪಿಕ, ಕಾಗೆ ಮತ್ತು ಕೋಗಿಲೆ ನೋಡಲಿಕ್ಕೆ ಒಂದೇ ಕಾಣುತ್ತದೆ, ಹೇಳಲಿಕ್ಕೆ ಆಗ್ತದಾ? ಒಂದೇ ಅಂತ ಅಲ್ವೇ ಅಲ್ಲ. ಹಾಗಾದರೆ ಭೂತಾರಾಧನೆ ಅಂದರೆ ಏನು? ಹೌದು, ಇದು ಬಹಳ ಪ್ರಾಮುಖ್ಯ. ಇದು ಬ್ರಾಹ್ಮಣರಿಗೂ ಅನ್ವಯ ಆಗ್ತದೆ, ಅವರಲ್ಲೂ ಈ ಪದ್ಧತಿ ಇದೆ, ಅವರ ಸ್ವರೂಪ ಬೇರೆ. ನಮ್ಮಲ್ಲಿ ಯಾವ ರೀತಿ ಅಂತ ಹೇಳಿದರೆ, ತುಳುನಾಡಿನ ಜನಪದರಲ್ಲಿ ಒಬ್ಬ ವ್ಯಕ್ತಿ ಆಶೆಗಳ ಒಂದು ಸೌಧದಲ್ಲಿ ಇರುವಂಥದ್ದಾತ. ಆಶೆ ಇಲ್ಲದವ ಇಲ್ಲವೇ ಇಲ್ಲ, ಆಶೆಯನ್ನು ತ್ಯಜಿಸಿದವ ಇಲ್ಲವೇ ಇಲ್ಲ. ಏನಾದರೂ ಒಂದು ಆಶೆ ಇರ್ತದೆ. ತುಂಬ ಒಳ್ಳೆಯವನಾದ್ರೆ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅನ್ನೋಂಥ ಆಸೆ ಇರ್ತದೆ ಅವನಿಗೆ, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ, ಅವನಿಗೆ ತೊಂದರೆ ಆಗದಿರಲಿ, ಇದು ಆಸೆ. ಅವನೇ ನನ್ನಿಂದ ಏನಾದರೂ ತೊಂದರೆ ಆಗಿದೆ ಬದುಕಲಿ, ಇಲ್ಲ ಇನ್ನೊಬ್ಬನಾದರೆ ನನಗೊಂದು ಮನೆ ಕಟ್ಟಬೇಕು, ನನಗೊಂದು ಕಾರ್ ತಗೊಳ್ಬೇಕು, ಏನಾದರೂ ನಾನೊಂದು ಅಲ್ಲಿ ವೇಷ ಮಾಡಬೇಕು, ಮದುವೆ ಮಾಡ್ಕೋಬೇಕು, ಅದು ಏನಾದರೂ ಒಂದು ಆಸೆ ಇರ್ತದೆ. ಹೋದಾಗ ನೀನೊಬ್ಬ ಕಲಾವಿದ, ಪಾಪ ಬಹಳ ಆಸೆಯಿಂದ ಬರ್ತಾ ಇದ್ದ, ಬೈಕಲ್ಲಿ ಬರ್ತಾ ಇದ್ದಾನೆ, ನಾನು ಇವತ್ತು ಈ ಪಾತ್ರವನ್ನು ನಿರ್ವಹಿಸಬೇಕು, ಈ ಒಂದು ಯಕ್ಷಗಾನದಲ್ಲಿ ನಾನು ಪ್ರಧಾನ ಪಾತ್ರಧಾರಿ, ನಾನು ಸ್ತ್ರೀ ಪಾತ್ರಧಾರಿ, ಅದರಲ್ಲೂ ಕೂಡ ನಾಯಕಿ ಪಾತ್ರವನ್ನು ಮಾಡಬೇಕು ಆಸೆಯಲ್ಲಿ ಬರ್ತಾನೆ. ತಪ್ಪ ಆಕ್ಸಿಡೆಂಟ್ ಆಯಿತು, ಸತ್ತೋದ. ಮರಣ ಯಾರ ಹಿಡಿತದಲ್ಲಿಲ್ಲ, ಸತ್ತೋದ. ನಮ್ಮಲ್ಲಿ ಒಂದು ನಂಬಿಕೆ ಏನು ಅಂತ ಹೇಳಿದೆ, ತುಳುವರಲ್ಲಿ ಆಸೆಯೊಂದಿಗೆ ಸತ್ತಾಗ ಆ ಆತ್ಮ ಅಂತ ಏನಿದೆ, ಇವನ ಶರೀರವನ್ನು ಬಿಟ್ಟದ್ದು ಅದು ಕಾಲೆ ಆಗ್ತದೆ. ಕಾಲೆ ಅಂತ ಹೇಳಿದ್ರೆ ಕಪ್ಪು ಅಂತ ಹೇಳಿ ಅರ್ಥ, ಕಾಲೆ ಅಂತ ಆಗ್ತದೆ. ಆ ಕಾಲೆ ಅದು ಪರಿಶುದ್ಧ ಆಗುವುದು ಯಾವಾಗ? ಅದನ್ನು ಸುಡ್ತೇವೆ, ಕಾಯವನ್ನು, ಕಾಲೆಯನ್ನು ಸುಡುದಲ್ಲ, ಕಾಯವನ್ನು ಸುಡ್ತೇವೆ. ಸುಟ್ಟು 3 ದಿವಸವ 5 ದಿವಸವೂ ನಾವು ಧೂಳಪ್ಪ ಅಂತ ಉಂಟು, ಬೂದಿ ಇದು ಮಾಡುವಂಥದ್ದೇ. ಅದರ ನಂತರ ಪ್ರತಿ ದಿವಸ, ಈಗ ಅದು ಕಡಿಮೆ ಆಗಿದೆ, ಆದ್ಯಾಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಹಾಗಲ್ಲ. ಧೂಳಪ್ಪದಿಂದ ಶ್ರಾದ್ದದವರೆಗೆ 11 ದಿವಸವೋ 13 ದಿವಸವೋ ಯಾವ ಲೆಕ್ಕಾಚಾರದಲ್ಲಿ ಶ್ರಾದ್ದ ಆಗ್ತದೆ, ಅಲ್ಲಿವರೆಗೆ ಆ ಕರ್ಮಾಂಗವನ್ನು ಪಡೆದ ಮಗನಾದರೆ ಮಗ, ಯಾರು ಅದನ್ನು ಕರ್ಮಾಂಗವನ್ನು, ತಮ್ಮನಾದರೆ ತಮ್ಮ, ಯಾರು ಸ್ವೀಕರಿಸ್ತಾರೆ ಒಬ್ಬನ ಮರಣದ ಇದನ್ನು, ಆತ ಬಿಳಿ ಬಟ್ಟೆ ತೊಟ್ಟು, ಬಿಳಿ ಬಟ್ಟೆಯನ್ನು ತಲೆಗೆ ಹಾಕಿ, ಬಾವಿಯಿಂದ ನೀರನ್ನು ತಂಬಿಗೆಯಲ್ಲಿ ಹೊತ್ತುಕೊಂಡು ಬಂದು, ನಡುಚಾವಡಿಯಲ್ಲಿ ದೀಪ ಇಟ್ಟು ಲೋಬನ ಇಟ್ಟು, ಅದಕ್ಕೆ 2 ಲೋಬನ, ದೇವೇರ್ ಲೋಬನ ಮತ್ತು ಸೇರ್ ಲೋಬನ ಅಂತದ್ದು, ಅದೇ ಲೋಬನನ್ನು ಹಾಕಿ ತಂಬಿಗೆಯಲ್ಲಿ ಮನೆಯಲ್ಲಿಟ್ಟು ಮುರಿಯ ಇಡುವುದು ಅಂತ ಹೆಸರು ನಮ್ಮಲ್ಲಿ ಹೇಳೋದು. ಹೆಂಗಸರು ತಲೆಗೆ ಬಟ್ಟೆಯನ್ನು ಹಾಕಿ ಅವರು ಅವರ ಸಂಬಂಧ ಸೂಚಕವಾಗಿ ಮುರಿಯಿಡೋದು. ನೀವು ಹೇಳ್ತಿರೋದು ಎಲ್ಲ ತುಳುನಾಡಲ್ಲಿ ಅಥವಾ ಒಂದು ಸಮುದಾಯದ ಬಗ್ಗೆ ಹೇಳ್ತಾ ಇದ್ರಿ ಸರ್? ಇಡೀ ತುಳುನಾಡಿನಲ್ಲಿ ಯಾರು ತುಳುನಾಡಿನ ಪರಂಪರೆಯನ್ನು ಮಾಡೋರು, ಇದು ನಾನು ಇವರನ್ನ ಹೇಳ್ತಾ ಇಲ್ಲ, ವೈದಿಕರನ್ನ ಹೇಳ್ತಾ ಇಲ್ಲ, ತುಳುನಾಡಿನ ಜನಪದರನ್ನು ಹೇಳುವಂಥದ್ದು. ಆಯಿತಾ? ಅದು ಹೇಗೆ ಅಂತ ಹೇಳಿದ್ರೆ, ಅವರ ಹಾಕಿ ಒಳಗೆ ಅಪ್ಪ ಆದರೆ ಉಳ್ಳೋ ಅಪ್ಪ, ಉಲೋ ಅಮ್ಮ, ಅಮ್ಮ ಆದರೆ ಅಣ್ಣ ಆದರೆ ಉಲ್ಲೋ ಅಣ್ಣ ಅಂತೇಳಿ, ಉಲ್ಲೋ ಅನ್ನುವಂಥ ಶಬ್ದವನ್ನು ಹೇಳಿಕೊಂಡು ಉಲೋ ಅಂತೇಳಿ. ಗಂಡಸರು ಅಲ್ಲಿ ಒಳಗೆ ನೀರಿಟ್ಟು ಅದಕ್ಕೆ ಅಪೋಸಿಟ್ ಡೈರೆಕ್ಷನಲ್ಲಿ, ವಿರುದ್ಧ ದಿಕ್ಕಿನಲ್ಲಿ ಮುರಿಸುತ್ತು ಬಂದು ಹೊರಗೆ ಬರ್ತಾರೆ. ಹೊರಗೆ ಬಂದು ಮಾಡ ಬದಿಯಲ್ಲಿ ನಿಲ್ತಾರೆ. ಅವರು ಕೂಡ ಹೀಗೆ ಕೈ ಕಟ್ಟಬೇಕು, 2 ಕೈಯನ್ನು ಕಟ್ಟಿ ಸಂಬಂಧ ಸೂಚಕವಾಗಿ ಅವರು ಮುರಿಯ ಹೊರಗಿಂದ ಇಡುವಂಥ ಗಂಡಸರು. ಹೀಗೆ ಒಬ್ಬ
ಕುಟುಂಬದವನೆಂದರೆ ಅವನಿಗೆ ಮುಖಾಮುಖಿಯಾಗಿ ಅವರ ಇನ್ನು ಸಂಬಂಧಿಕರು ಇದರಲ್ಲಿ ನಿಂತ್ಕೊಂಡು 3 ಸಾರಿ ಮುರಿಯ ಕರೆದು ಭೂಮಿಯನ್ನು ಹಣೆಗೆ ಮುಟ್ಕೊಂಡು ಸ್ಪರ್ಶಿಸಿ ಅಲ್ಲಿಗೆ ಮುಕ್ತಾಯ. ಪ್ರತಿ ದಿವಸ 11 ದಿವಸ ಈ ಮುರಿಯ ಹಾಕಿ ಬೆಳಗ್ಗಿನ ದಿವಸ 11ನೇ ದಿವಸ ಆದ್ಮೇಲೆ ಶ್ರಾದ್ದ ದಿವಸ ಎಲ್ಲ ಕರ್ಮ ಮಡಿವಾಳ ಸಮುದಾಯದ ಪೌರೋಹಿತರು ಬಂದು ತುಳುನಾಡಿನೆಲ್ಲ ಸಂಸ್ಕಾರ ಇದೆ. ನೀರಿನೆಲ್ಲ ಪತ್ತುನೆ, ಮಂಜೋಲರಿ ಪತ್ತುನೆ, ದುಪ್ಪೆಗೆ ಮಂಜೋಲರಿ ಪತ್ತನೆ, ಇಂಥದ್ದೆಲ್ಲ ಪದ್ಧತಿ, ಎಲ್ಲ ಪದ್ಧತಿ ಮುಗಿಸಿ ದುಃಖವನ್ನು ಬಿಟ್ಟು ಸಿಹಿ ತಿನ್ನುವಂಥದ್ದು ತಿಂದಾಗಿ ರಾತ್ರಿ ಒಳಗೆ ಕರೆಯುವಂಥ ಪದ್ಧತಿ ಇದೆ. ಇಷ್ಟೆಲ್ಲ ಪರಂಪರೆ ಏನು, ಇಷ್ಟೆಲ್ಲ ಮುರಿಯ ಇಟ್ಟು ಪರಿಶುದ್ಧ ಆಗ್ತದೆ. ಯಾವುದು ಈ ಕಾಲೆ ಪರಿಶುದ್ಧ ಆಗಿ ಅದು ಕುಲೆ ಆಗ್ತದೆ. ಕುಲೆ ಪ್ರೇತ, ಈ ಕುಲೆಯನ್ನು ಒಳಗೆ ಕರೆಯುವಂಥದ್ದು. ಆ ದಿವಸ ಒಂದು ಎಲೆ ಮಾತ್ರ, ಕುಲೆಗೆ ಒಂದು ಎಲೆ ಎಡೆ ಬಡಿಸುವಂಥದ್ದು. 16 ಎಲೆ ಎಲ್ಲ ಎಡೆ ಬಡಿಸುವಂಥ ಕ್ರಮ ಇದು. ಕುಲೆನು ಉಲೈಲೆಪ್ಪನೆ, ಪ್ರೇತವನ್ನು ಒಳಗೆ ಕರೆಯುವಂಥದ್ದು. ಆಯ್ತಾ, ರಾತ್ರಿ ಆಯಿತು. ಅದು ಮಾಂಸಾಹಾರದೊಂದಿಗೆ ಮಾಂಸಾಹಾರಿಗಳಾದರೆ ಮಾಡುವಂಥದ್ದು. ಅದರ ನಂತರ 12 ಸಂಕ್ರಾಂತಿ ಅಂದರೆ ಅವನ ಕುಲದೈವಗಳಿಗೆ ಸೇವೆ. ಹೆಚ್ಚಾಗಿ ಕುಲದೈವ ಪಂಜುರ್ಲಿ. 12 ಸಂಕ್ರಾಂತಿ, ಚೌತಿ ಹಬ್ಬ, ಮುಡಿಪು ಮತ್ತು ನಾಗತನು. ಆಯಿತಾ, 16 ಆಯಿತು. ಅಂತೂ 12 ಸಂಕ್ರಾಂತಿ ದಾಟಲೇಬೇಕು. ಕೆಲವರು ಸತ್ವ 16ರಲ್ಲಿ ಮಾಡುವಂಥ ಅದು ಇರಲಿ, ಆ ಊರಿನ ಪದ್ಧತಿ, ಅದನ್ನು ಆಕ್ಷೇಪ ಮಾಡಿ. 12 ಸಂಕ್ರಾಂತಿ ಈ 16 ದಿವಸದ ಸೂತಕ ಕಳೆದು 12 ಸಂಕ್ರಾಂತಿ ತಂಬಿಲ ಎಲ್ಲ ಹಾಗೆ ಆದಮೇಲೆ, ನಾಗತನು ಆದಮೇಲೆ ಈ ಕುಲೆ ಪರಿಶುದ್ಧ ಆಗಿ ಭೂತ ಆಗುವಂಥದ್ದು. ಇವನೇ ಭೂತ ಆಗ್ತಾನೆ. ಈ ಭೂತ, ಈ ಆತ್ಮ ಭೂತ ಆಗ್ತದೆ. ಈ ಭೂತವನ್ನು ಪ್ರಧಾನ ಸತ್ಯ ಆಗಿರುವ ಪಂಜುರ್ಲಿಯ ಪಾದಕ್ಕೆ ಹಾಕುವಂಥ ವ್ಯವಸ್ಥೆಯೇ ಭೂತೊಲೆಗೆ. ಪಂಜುರ್ಲಿಯ ಸಾನ್ನಿಧ್ಯಕ್ಕೆ ಅವುಗಳನ್ನ ಹಾಕುವುದರಿಂದ ಅದು ಭೂತಕೊಟ್ಯ. ಭೂತಕೊಟ್ಯ ಆಯಿತಾ, ಈ ಪದ್ಧತಿ. ಹಾಗಾದರೆ ಸೇರಿಸುವುದು ಹೇಗೆ? ಮೊದಲೆಲ್ಲ ದೈವಗಳನ್ನು ಸ್ಥಾನದಲ್ಲಿ, ಸ್ಥಾನಗಳಲ್ಲೆಲ್ಲ ಚಾವಡಿಯಲ್ಲಿ ದೈವಾರಾಧನೆ. ಅದು ಕುಟುಂಬದ ಮನೆ ಅಂತ, ತರವಾಡು ಮನೆ ಅಂತಲೇ ಉಂಟು. ಮನೆ ಒಳಗಡೆ. ಮನೆ ಒಳಗಡೆ ಅಂತೇನು? ಅಮೆಸೂತಕ ರಾಹಿತ್ಯವಾದ ಮನೆ ಒಳಗಡೆ. ಅಮೆಸೂತಕದವರು ಆ ಮನೆಯೊಳಗೆ ಪ್ರವೇಶಿಸ್ಲಿಕ್ಕಿಲ್ಲ. ಹೆತ್ತದ್ದು ಮತ್ತು ಸತ್ತದ್ದು ಯಾವುದು ಮತ್ತು ತಿಂಗಳಿನ ಮುಟ್ಟು, ಇದು ಅದರೊಳಗೆ ಅವರು ಪ್ರವೇಶ ಇಲ್ಲ. ಅದು ಇನ್ನೊಬ್ಬರು ಕೂಡ ಪ್ರವೇಶಿಸ್ಲಿಕ್ಕಿಲ್ಲ, ಆ ಕುಟುಂಬದವರಂತಲ್ಲ. ಅದಕ್ಕೆ ಕುಟುಂಬದ ಮನೆ. ಆದ್ರಿಂದ ಕುಟುಂಬದ ಮನೆಯಲ್ಲಿ ಮಾತ್ರ ದೈವಾರಾಧನೆ. ಮನೆಯಲ್ಲಿ ದೈವಾರಾಧನೆ ಮಾಡುವ ದೈವಾರಾಧನೆ ಅಲ್ಲ. ಈಗಲೂ ಸಹ ಹಾಗೆ, ಈಗಲೂ ಈಗ ಮನೆಯಲ್ಲಿ ಮಾಡುವಂಥದ್ದು ಇದೆ. ಅದು ತಪ್ಪು ಅಂತೇಳಿ, ಆಚಾರಕ್ಕೆ ತಪ್ಪು, ಬಟ್ ಎಷ್ಟೋ ಕಡೆ ವಿಚಾರಕ್ಕೂ ತಪ್ಪು. ಹಾಗೆ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಅಮೆಸೂತಕ ರಾಹಿತ್ಯವಾದಂಥ ವ್ಯವಸ್ಥೆ ಆ ಮನೆಯಲ್ಲಿ ಇದೆಯೋ ಆದರೆ ಅದು ಸರಿಯಾಗ್ತದೆ, ಆಚಾರ ಆಗ್ತದೆ. ಅಮೆಸೂತಕ ರಾಹಿತ್ಯವ, ಅಮೆಸೂತಕದ ಆಚರಣೆ ಮಾಡದೇವರು ಮಾಡಿದರೆ ತಪ್ಪಾಗ್ತದೆ. ಅದಕ್ಕೋಸ್ಕರ ಹಿಂದಿನವರು ಕುಟುಂಬದ ಮನೆಯಲ್ಲೇ ದೈವಾರಾಧನೆ ಹೊರತಾಗಿ ಮನೆಯಲ್ಲಿ ದೈವಾರಾಧನೆ ಮಾಡಲಿ. ಯಾಕಿಲ್ಲ? ಈಗ ಒಬ್ಬ ಮನೆಯಲ್ಲಿ ದೈವಾರಾಧನೆ ಮಾಡ್ತಾನೆ, ಅಲ್ಲಿ ಸೂತಕದವರಿಗೆ ಅವರ ಮನೆಯವರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡ್ತಾನೆ. ತಿಂಗಳಿಗೆ ಒಬ್ಬ 11ನೇ ದಿವಸದ ಶ್ರಾದ್ದ ಆದರೂ ಕೂಡ ಶ್ರಾದ್ದದ ಕಾಗದ ತರುವುದು ಯಾವಾಗ? 5 ದಿವಸ ಇರುವಾಗ, 3 ದಿವಸ ಆ ಸೂತಕ ತಂದು ಇವನ ಮನೆಯೊಳಗೆ ಪ್ರವೇಶಿಸ್ತಾನಲ್ಲ, ಆವಾಗ ಏನಾಗುದು? ಅಂಗಳದಲ್ಲಿ ಕೊಟ್ಟು ಹೋಗ್ತಾನ? ಇಲ್ಲ, ಆವಾಗ ಸೂತಕ ಬರ್ತದೆ. ಆದ್ರಿಂದ ಈ ಸೂತಕ ಪಾತಕ ಅನ್ನುವಂಥದ್ದು ಏನು ಅಂತ ಕೇಳಿದರೆ ಅದವರ ನಂಬಿಕೆಗೆ ಬಿಟ್ಟದ್ದು. ಈ ಒಂದು ಕಟ್ಟುಪಾಡು ಉಂಟಲ್ಲ, ಕಟ್ಟುಪಾಡನ್ನು ಮೀರಿದಾಗೆ ಆಗ್ತದೆ. ಆದ್ರಿಂದ ಕುಟುಂಬದ ಮನೆಯಲ್ಲೇ ದೈವಗಳ ಚಾವಡಿ, ಅದರಲ್ಲೂ ಕೂಡ ಪ್ರಧಾನ ದೈವಗಳಲ್ಲಿ ಸಾತ್ವಿಕ ಮತ್ತು ತಾಮಸ ಅಂತ ಉಂಟು. ಅಂದರೆ ಎಡೆ ಬಡಿಸುವಂಥ, ಮಾಂಸದ ಅಡುಗೆಯನ್ನು ಮಾಡಿ ಬಡಿಸುವಂಥ ದೈವಗಳು ವ್ಯಕ್ತಿ ಹೋಗಿ ಶಕ್ತಿ ಆಗಿರುವಂಥದ್ದು. ಪ್ರಾಕೃತಿಕ ಶಕ್ತಿಗಳಿಗೆ ಮಾಂಸದ ಅಡುಗೆ ಇಲ್ಲ. ಕೆಲವು ದೈವಗಳಿಗೆ ಕೋಳಿ ಕೊಯ್ಯುವಂಥದ್ದಿದೆ ಹೊರಗಿಂದ. ಅದು ಯಾವುದಕ್ಕೆ? ಆ ದೈವಕ್ಕಲ್ಲ, ಅದರ ಗಣಗಳಿಗೆ. ನೀವು ಈಗ ಏನು ಹೇಳಿದ್ರಿ, ಭೂತ ಅಂತ ಆಗಿರೋದು ಅಂಥವುಗಳಿಗೆ ಕೊಯ್ಯುವಂಥದ್ದು. ಯಾಕೆ? ಒಬ್ಬ ಶುದ್ಧ ಬ್ರಾಹ್ಮಣನಿದ್ದಾನೆ, ಸಾತ್ವಿಕ ವ್ಯಕ್ತಿ ಇದ್ದಾನೆ, ದೊಡ್ಡ ಜನ, ಅವನಿಗೆ ಕಾರಿಗೆ ಒಬ್ಬರು ಡ್ರೈವರ್ ಬೇಕು. ಆಯಿತಾ, ಡ್ರೈವರ್ ಮಾಂಸಾಹಾರಿಯಾಗಿರ್ತಾನೆ, ಯಾವತ್ತೂ ನೋಡಿದ್ರು ದೇವಸ್ಥಾನದಲ್ಲಿ ಊಟ. ಇವನಿಗೇನಾಗ್ತದೆ, 4-5 ದಿವಸ ಬರ್ತಾನೆ, ಒಂದು
ದೊಡ್ಡ ಜನ ಇವರೊಟ್ಟಿಗೆ ಹೋಗುವುದೇ ಭಾಗ್ಯ ಅಂತ ಬರ್ತಾನೆ. ಉದಾಹರಣೆ ನಾನು ಕೂಡ ವೆಜಿಟೇರಿಯನ್, ನನ್ನೊಂದಿಗೆ ಒಬ್ಬ ಡ್ರೈವರ್ ಬರ್ತಾನೆ, 4 ಸಾರಿ ಹೋಗುದೇ ನನಗೆ ಡ್ರೈವಿಂಗ್ ಅದು ಖುಷಿ ಅಂತೇಳಿ ಬರ್ತಾನೆ. 10 ಸಾರಿ ಕೇಳಿದ್ರೆ ಇವನಿಗೆ ಸುಸ್ತಾಗ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ 4 ಚಪ್ಪೆ ಆಗ್ತೀವಿ, ಮಾಂಸಾಹಾರಿ ಅಲ್ವಾ. ಕೊನೆಗೊಂದು ದಿವಸ ಹೇಳ್ತಾನೆ, ನನಗೆ ಪುರ್ಸೊತ್ತಿಲ್ಲ, ಯಾಕೆ ನನಗೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಇಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಇವನಿಗೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ, ಈ ನೆಪ ಯಾಕೆ, ಇವನಿಗೆ ನನ್ನೊಂದು ಈ ಸೊಪ್ಪು ತಿಂದು ಇವನಿಗೆ ಸಪ್ಪೆ ಆಗಿದೆ. ಆವಾಗ ನನ್ಗೆ ಗೊತ್ತಾಗಬೇಕು, ನೀ ಬಾ ಮಾರ ಅಂತೇಳಿ. ನಾನು ಸೊಪ್ಪು ತಿನ್ಲಿಕ್ಕೆ ಹೋಗುವಾಗ ನೀನು ಎಲುಬು ತಿನ್ನಂತೇಳಿ ಕಿಸೆಗೆ 100 ರೂಪಾಯಿ ಹಾಕಿ ಕಳಿಸು, ಹೊರಗೆ ಊಟ ಮಾಡಿಸ್ಬೇಕು ಅವನನ್ನು, ಆಯಿತಾ. ಅದೇ ರೀತಿ ಇದೊಂದು ವ್ಯವಸ್ಥೆ, ಹೊರಗಿನಿಂದ ಅವುಗಳಿಗೆ ಕೊಡುವಂಥ ವ್ಯವಸ್ಥೆ, ಕೊಯ್ಯುವಂಥ ವ್ಯವಸ್ಥೆ. ಆದ್ದರಿಂದ ಇದರಲ್ಲೂ ಈ ವ್ಯವಸ್ಥೆ ಇದೆ ಅಂತೇಳಿ. ಈ ರೀತಿ ದೈವಗಳ ಪಾದಕ್ಕೆ ಇವುಗಳನ್ನು ಸಮರ್ಪಿಸಿದ ಮೇಲೆ ಇವರು ಭೂತಗಳಾಗ್ತಾರೆ. ಇವರು ನಮ್ಮನ್ನು ದೈವಗಳ ಅಪ್ಪನಿಂದ ಇವರು ನಮ್ಮನ್ನು ಕಾಯುವಂಥದ್ದು ಅಂತೇಳಿ. ಮನೆಯ ಹಿಂದಿನ ಮನೆಯನ್ನು ನೀವು ಗಮನಿಸಬೇಕು, ಕೆಲವು ಅದರ ಎದುರಿನ ದಾರಂದ್ರ ತಗ್ಗು ಬಗ್ಗಿ ಒಳಗೆ ಹೋಗ್ಬೇಕು. ತಿರುಗಿ ನೋಡಿದರೆ ಅಲ್ಲೊಂದು ಇಡೆತಡ್ಯ ಅಂತ ಸ್ಪೇಸ್ ಇದೆ, ಅದಕ್ಕೆ ಇಡೆತಡ್ಯ ಅಂತ ಇದೆ. ಅದು ನಮ್ಮ ಶ್ರದ್ಧಾ ಕೇಂದ್ರ. ಮೊದಲು ನಮ್ಮ ತುಳುವರ ಮನೆಯಲ್ಲಿ ದೇವರ ಕೋಣೆ ಇರಲಿಲ್ಲ. ನಮಗೆ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಇದೊಂದು ಶ್ರದ್ಧಾ ಕೇಂದ್ರ. ಅದರಲ್ಲಿ ಒಳ್ಳೆ ಪದಾರ್ಥ ಮಾಡಿದರೆ ಅದರಲ್ಲಿ ಇಡುದು, ಅಜ್ಜ ಅಪ್ಪ ಇಟ್ಟಿದ್ದೇನೆ ಪ್ರಾರ್ಥನೆ, ಅವ್ರಿಗೆ ಇಡುವಂಥದ್ದು. ಒಳ್ಳೆ ಹೊಸ ಬಟ್ಟೆ ತಂದರೆ ಹಗ್ಗ ಉಂಟು, ಹಗ್ಗದಲ್ಲಿ ಹಾಕುವಂಥದ್ದು. ಅದು ನಮ್ಮ ಹಿರಿಯರು ಹುಟ್ಟು ಆಮೇಲೆ ನಾವು ಉಡುವುದಂತ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಹೆಂಡ ಕುಡುಕ ಕೂಡ ಬೆರಳನ್ನು ಮುಳುಗಿಸಿ ಹೀಗೆ ಮಾಡಿ ಆಮೇಲೆ ಕುಡಿಯುವಂಥ, ಅಷ್ಟು ಶ್ರದ್ಧೆ ಅಂತೇಳಿ. ಮಾಡುವುದು ತಪ್ಪ ಆದ್ರೆ ಅದರಲ್ಲೂ ಶ್ರದ್ಧೆಯಲ್ಲಿ ಮಾಡ್ತಾನೆ. ಈ ರೀತಿ ಆಯ್ತಾ. ಇದು ಅಲ್ಲಿ ಒಂದು ವೇಳೆ ದೊಡ್ಡ ಇರುವೆ ಬಂತಂತ ಹೇಳ್ಕೊಳ್ಳೋ, ಮಲ್ಲ ಬೆಂಡೆ ಬೀಜಿನ ಬತ್ತಂಡು ಅಜ್ಜರಿ ಇರಗೆ ತೇಡದ ಕಜ್ಜಿಪು ದೀಪೆ ಆಶ್ಚರ್ಯ ಅಂತೇಳಿದ್ರೆ ಅವು ಇಟ್ಟ ತಕ್ಷಣ ಹೋಯ್ತು ಅಂತೇಳಿ, ಸಂಕಲ್ಪ ಮಾಡಿದ ತಕ್ಷಣ ಹೋಯ್ತು ಅಂತೇಳಿ. ಇದೊಂದು ಆಶ್ಚರ್ಯ ಅಂತೇಳಿ. ಮನೆಯಲ್ಲಿ ಮಕ್ಕಳಿಗೆ ಜ್ವರ ಬಂತು, ಜೋಕ್ಲಿಗೊಂದು ಜ್ವರ ಗುಣ ಅವಡ ಅಜ್ಜರೆ ಇರಗೆ ಬಂಗುಡದ ಕಜ್ಜಿಪು ದೀಪೆ, ಬಂಗುಡೆ ಮೀನ ಪದಾರ್ಥ ಇರ್ತೇನೆ, ಖಾದ್ಯ ಇಡ್ತೇನೆ, ಹೋಯ್ತು ಅಂತೇಳಿ. ಅದೊಂದು ಸೈಕಾಲಜಿ ಟ್ರೀಟ್ಮೆಂಟು ಏನಾಗಿರೋ ಇರ್ಬೋದು, ಅಂಥದ್ದು ಹೋಯ್ತು. ಇದೊಂದು ಆಶ್ಚರ್ಯವೂ ಹೌದು, ಸತ್ಯವೂ ಹೌದು. ಈ ರೀತಿ ಶ್ರದ್ಧಾ ಕೇಂದ್ರ. ಅಲ್ಲೊಂದು ಇನ್ನೊಂದು ಅದ್ಭುತ ಇದೆ. ಎದುರಿನ ದಾರಂದ್ರದ ಹತ್ತಿರ ಒಂದು ಗೆರಟೆಯಲ್ಲಿ, ಅಂದರೆ ಇಡೀ ತೆಂಗಿನಕಾಯಿಯ ಕಾಲು ಭಾಗವನ್ನು ತೆಗೆದು ಅದರೊಳಗೆ ಇದು ತೆಗೆದು ಅದೊಂದು ಭಸ್ಮದ ಕರಡಿಗೆ ಅಂತ ಹೇಳ್ತಾರೆ. ಅದರಲ್ಲಿ ಭಸ್ಮ ಇಡ್ಲಿಕ್ಕೆ ಉಂಟು, ಭಸ್ಮ. ಅದು ಮಡಿವಾಳ ಸಮುದಾಯದರು ಮಾಡಿಕೊಡುವಂಥ ಭಸ್ಮ, ಅದಕ್ಕೆ ಉಜೆ ಭಸ್ಮ ಅಂತ ಹೆಸರು. ಅದು ಹೇಗೆ ಮಾಡ್ತಾರೆ, ಯಾವ ಥರ ಅದು ಮಾಡುವಂಥ ಪದ್ಧತಿಯನ್ನು ನಾನು ಹೇಳುವಾಗಿಲ್ಲ, ಅದು ಅವರಿದ್ದು ಪದ್ಧತಿ. ನಾಳೆ ನೀವು ಮಾಡಿದ್ರಿ ಅದಂತ ಹೇಳಿದ್ರೆ ಪೂರ್ವ ಪರಂಪರೆ, ಅದು ಗೊತ್ತಿದೆ, ಮಾಡಬಾರ್ದು ಅಂತಲ್ಲ. ಆದರೆ ಮಾಡಿದರೆ ಅದು ಪವಿತ್ರ ಅಂತೇಳಿ ನಮಗೆ ಪವಿತ್ರ, ಅದು ನಿಮಗೆ ಪವಿತ್ರ ಆಗ್ಬೇಕಂತಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪಾವಿತ್ರ್ಯವನ್ನು ಕಂಡುಕೊಳ್ತಾರೆ. ಅದು ತಪ್ಪು ಅಂತಲಲ್ಲ, ಇದು ಸರಿ ಅಂತಲಲ್ಲ, ಇದು ಇವರಿಗೆ ಸರಿ. ನಾವು ಮಾತಾಡ್ತಿರೋದು ಎಲ್ಲ ಪದ್ಧತಿ, ಮಾಡಬೇಕು ಮಾಡಬಾರ್ದು ಅವರಿಗೆ ಬಿಟ್ಟಿರುವಂಥದ್ದು. ಆ ಒಂದು ಪದ್ಧತಿ ಇದೆ. ನಾನು ಹೇಳಿಲ್ವ ಹೇಳಿದ್ದೇನೆ. ಅವರ ಸಮುದಾಯದವರು ಅವರು ಮರ್ತು ಹೋದಾಗ, ಒಂದು ಮಡಿವಾಳ ಸಮುದಾಯದವರ ಎಲ್ಲರೂ ಮರ್ತಿದ್ದಾರಂತೆ, ಕೆಲವರು ತುಂಬ ಮಂದಿ ಮರ್ತಿದ್ದಾರೆ, ಸ್ವಲ್ಪ ಗೊತ್ತಿದ್ದಾರೆ. ಅವರಿಗೆ ಗೊತ್ತಿದ್ದವರಿಗೆ ಹೌದು ಗತ್ತಲ್ಸರ್ ಹೇಳಿದ್ದವು ಅಂತ ಅವರ ಒಂದು ದೊಡ್ಡ ಸಮಾವೇಶದಲ್ಲಿ ನಾನು ಅದನ್ನು ಪ್ರಕಟಿಸಿದ್ದೆ, ಯಾವ ರೀತಿ ಮಾಡುವಂಥದ್ದು. ಆ ಭಸ್ಮವನ್ನು, ಅದಕ್ಕೆ ಉಜೆ ಭಸ್ಮ ಅಂತ ಹೆಸರು, ಉಜೆ ಭಸ್ಮ. ಅದನ್ನು ಈಗ ಮನೆಯಿಂದ ಹೊರಗೆ ಹೋಗುವಾಗ ಹಣೆಗೆ ಧರಿಸೋದು. ಹೇಳಿದು, ನಾನು ಮನೆಯಿಂದ ಹೊರಗೆ ಹೋಗ್ತಾ ಇದ್ದೇನೆ, ಮನುಷ್ಯನಾಗಿ ಹೋದವ ನಾನು ಮನುಷ್ಯನಾಗಿ ಒಳಗೆ ಬರಬೇಕು. ಕೊಲೆಗಟುಕನಾಗಿ, ಅನ್ಯಾಯಗಾರನಾಗಿ, ಅತ್ಯಾಚಾರಿಯಾಗಿ, ಕಳ್ಳನಾಗಿ, ಸುಳ್ಳನಾಗಿ ನಾನು ಬರಬಾರ್ದು. ಮನುಷ್ಯನಾಗಿ ಹೋದವ ಮನುಷ್ಯನಾಗಿ ನಾನು ಬರಬೇಕು. ಒಂದಲ್ಲ ಒಂದು ದಿವಸ ನಾನು ಭಸ್ಮ ಆಗಲಿಕ್ಕೆ ಇದ್ದೇನೆ. ಇದೆಲ್ಲ ಪದ್ಧತಿ. ಈ ರೀತಿ ಹೋಗಿ ಬರುವಂಥದ್ದು. ಆದ್ದರಿಂದ ಮನೆಯಲ್ಲಿ ನಮ್ಮ ಹಿರಿಯರ ಆರಾಧನೆಗೆ ಭೂತಾರಾಧನೆ, ಅದನ್ನು ನಮ್ಮ ಸತ್ಯಗಳಿಗೆ ಹೇಳಿದರೆ ಹೇಗಾಗ್ತದೆ? ಆದ್ದರಿಂದ ನಮ್ಮಲ್ಲಿ ಭೂತೊಳಗೆ ಅದು ಯಾವ ರೀತಿ 12 ತಿಂಗಳಾದ್ರಿಂದ ಕುಟುಂಬದ ಮನೆಯಲ್ಲಿ 16 ಎಲೆ ಬಲಿಸಲಿಕ್ಕೆ, 16 ಎಲೆ ಕೋಳಿಯೋ ಮೀನೋ
ಅದನ್ನೆಲ್ಲ ಬಡಿಸಿ ಆದಮೇಲೆ ಒಂದು ಕುಟುಂಬದಲ್ಲೆಬ್ಬ ತೀರ್ಕೊಂಡು 1 ವರ್ಷ ಆಗಿದೆ ಹಿರಿಯರು, ಅವರನ್ನು ಸೇರಿಸಲಿಕ್ಕೆ ಇಂಚಿತ್ತಿನ ರಾಮ ಬಣಪುನರೇನು 14ಗೆ ಸೇರ್ಸ್ಯಾರೆ. ಅವರ ಹೆಂಡತಿ ಮಕ್ಕಳು ಬರುವಂಥದ್ದು ಕುಟುಂಬದವರಲ್ಲೇ ಬಂದು ಅವರ ಏನು ಉಡುಗೆ ಏನಿದೆ, ಗಂಡಸಾದರೆ ಅವರ ಉಡುವ ವೇಷ್ಟಿಯೋ ಅಂಗಿಯೋ ಪ್ಯಾಂಟೋ ಅದೆಲ್ಲ ಇಡುವಂಥದ್ದು, ಅವನ ಆಭರಣಗಳನ್ನು ಇಡುವಂಥದ್ದು ಇಟ್ಟು ಒಂದು ಎಳೆದು 14ಕ್ಕೆ ಸೇರಲಿ, 16ಕ್ಕೆ ಸೇರಿ, ಪುನಃ ಎಳೆದು 16ಕ್ಕೆ ಸೇರಿ, ಪುನಃ ಎಳೆದು 3 ಸಾರಿ ಸೇರಿ ಆಯಿತು. ಎಷ್ಟು ಸರಳ ನಮ್ಮ ಒಂದು, ಆಯಿತಾ, ಅಷ್ಟಾಯಿತು. ಅದು ಪೂರ್ಣ ಅನುಗ್ರಹ. ಹೆಂಗಸಾದರೆ ಅವರನ್ನು ಕೂಡ ಹಾಗೆ ಅವರ ಬಟ್ಟೆಯನ್ನು ಇಟ್ಟು ಈ ರೀತಿ 16ಕ್ಕೆ ಸೇರಿಸದೆ ಹೋದರೆ ತುಂಬ ದೋಷ ಬಂದದ್ದು ತುಂಬ ಇದೆ, ತುಂಬ ನಮ್ಮಲ್ಲಿ ಪದ್ಧತಿಗಳಿದೆ. ಇದನ್ನು ಆ 16ಕ್ಕಂತೇಳಿ ದೈವದ ಪಾದಗಳಲ್ಲಿ ಸೇರಿರುವಂಥ 16, ಅದಕ್ಕೆ ಸಂಖ್ಯೆ 16, ಒಬ್ಬನಿಗೆ ಷೋಡಶ ಸಂಸ್ಕಾರ ಷೋಡಶೋಪಚಾರದ ಪೂಜೆ ಈ ಲೆಕ್ಕದಲ್ಲಿ ಅದರಕ್ಕೆ ಸೇರಿಸುವಂಥ, ಆಮೇಲೆ ಅವನೇ ದೈವ ಹಾಕುವಂಥ. ಇದಕ್ಕೆ ಭೂತೊಳಗೆ ಅಂತೇಳಿ. ಆದರೆ ದೈವ ಬೇರೆ, ಸತ್ಯ ಬೇರೆ. ಅವು ಪ್ರಾಕೃತಿಕ ಶಕ್ತಿಗಳು. ವ್ಯಕ್ತಿ ಹೋಗಿ ಶಕ್ತಿ ಆಗಿರುವ ಶಕ್ತಿಗಳು ಕೂಡ ದೈವವೇ. ಅದನ್ನು ಕೂಡ ಭೂತ ಅಂತ ಕರೀಲಿಕ್ಕಿಲ್ಲ ಅಂತೇಳಿ. ಈಗ ಬಬ್ಬುವನ್ನು ಕರಿಬೋದು, ಇಲ್ಲ, ಯಾಕಂತೇಳಿ ಅಪ್ರತಿಮ ಶಕ್ತಿ ಆತ. ಬಬ್ಬು, ಕಲ್ಲು ರೊಟ್ಟಿಕಲ್ ಕೂಡ ಅವರು ಕೂಡ ನಮಗೆ ಸತ್ಯಗಳೇ. ಅವರು ಕೂಡ ಅವರಿಗೆ ಕೂಡ ನಾವು ದೈವತ್ವವನ್ನು ಕಲ್ಪಿಸಿದ್ದೇವೆ, ಆಯಿತಾ. ಆ ರೀತಿ ಕ್ರಮ. ಇವಾಗ ದೈವಾರಾಧನೆ ಮಾಡೋದು ವರ್ಷದಲ್ಲಿ ಒಂದ್ಸರಿ ಮಾಡ್ತಾರೆ, ಪ್ರತಿಯೊಂದು ಮನೆಯ ಮುಖ್ಯ ಮನೆಯಲ್ಲಿ ಅಥವಾ ಕುಟುಂಬದ ಮುಖ್ಯ ಮನೆಯಲ್ಲಿ ಅಲ್ಲೇ ಮಾಡೋದು. ಇದೇ ರೀತಿ ಮಾಡ್ತಾರೆ ದೈವಾರಾಧನೆ? ಹೌದು. ಪ್ರತಿ ಸಂಕ್ರಾಂತಿ ತಂಬಿಲ ಅಲ್ಲ, ಪ್ರತಿ ಸಂಕ್ರಾಂತಿಗೆ ತಂಬಿಲ ಕೊಡುವಂಥದ್ದು, ಆಯಿತಾ. ಪ್ರತಿ ಸಂಕ್ರಾಂತಿಗೆ ಸಂಕ್ರಾಂತಿ ಪೂಜೆ ಯಾವ ರೀತಿ ಅಂತ ಹೇಳಿದ್ರೆ, ಇಡೀ ಮನೆ ಮಂಚವನ್ನು ಶುದ್ಧೀಕರಣಗೊಳಿಸಿ, ಏನೂ ಬಳಸಲಿಕ್ಕಿಲ್ಲ, ಕೂಚಿ ಅಂತಿದೆ, ಜಲಸಂಖ್ಯೆ ಪ್ರಕೃತಿ ತತ್ವ, ಹೂಜಿ, ಅದಕ್ಕೆ ಕೂಚಿ ಅಂತ ಹೇಳುವ ದೈವತ್ವ. ಅದರಲ್ಲಿ ಶುದ್ಧ ಬಾವಿ ನೀರನ್ನು ಅದಕ್ಕೆ ಹಾಕಿ ಇಟ್ಟು, ಇದ್ದರೆ ಕೇಪಳ, ಇದ್ದರೆ ಹಿಂಗಾರ. ಕೇಪಳ ಹಾಕಿದರೆ ಬಹಳ ಪವಿತ್ರ, ಕೇಪಳವು ಕಿಷ್ಕಾರಕವು, ಅದು ಹಾಕಿದರೆ ಬಹಳ ಪವಿತ್ರ. ಮತ್ತೆ ಒಂದು ಸಿಯಾಳ, ಒಂದು ದೈವಕ್ಕೆ ಒಂದು ಸಿಯಾಳ, ಅದನ್ನು ಕೊಡತ್ತಿ ಬಣ್ಣದ ಹೊಟ್ಟೆ ಮಾಡೋದಲ್ಲ, ರಂಧ್ರ ಮಾಡೋದಲ್ಲ, ದೈವಕ್ಕೆ ಟಕ್ಕ ಹಿಡಿದು ಹೀಗೆ ಬಡಿದು ಇಡುವಂಥದ್ದು. ಎಳ್ನೀರನ್ನು ಟಕ್ಕ ಹೊಡೆದು ಇಡುವಂಥದ್ದು. ಅದು ಹೊಟ್ಟೆ ಕೂಡ ಆಗಲಿಕ್ಕಿಲ್ಲ, ಅದನ್ನಿಟ್ಟು ಅಷ್ಟು ಮಾತ್ರ ನಿರ್ಮಲ ಮಾಡಿ. ಧೂಪ ಮತ್ತು ದೀಪ, ಆರತಿ ಅಲ್ಲ. ಈಗ ಆರತಿ ಕೂಡ ಸೇರ್ಕೊಂಡಿದೆ. ಧೂಪ ಮತ್ತು ದೀಪ. ಧೂಪ ಅದರಲ್ಲೊಂದು ತತ್ವ ಇದೆ. ದೀಪ ದೈವತ್ವವನ್ನು ಕಾಣೋದಕ್ಕೆ, ಧೂಪ ಯಾಕೆ, ಮರದ್ದೆಲ್ಲ ಸೊತ್ತುಗಳು ಗಟ್ಟಿ ಉಳಿಬೇಕಲ್ಲ, ಆ ರೀತಿ ಆಗಿರ್ಬೋದು ಧೂಪ ಕೊಡುವಂಥದ್ದು. ಪ್ರತಿಯೊಂದಕ್ಕೊಂದು ರೀಸನ್ ಇದೆ, ವೈಜ್ಞಾನಿಕ ಮಹತ್ವ ಇದೆ. ಧೂಪ ಮತ್ತು ದೀಪ ಮಾತ್ರ, ಆರತಿ ಎಲ್ಲ ಮಾಡಲಿಕ್ಕೆ ದೈವಾರಾಧನೆಯಲ್ಲಿ ಇಲ್ಲ. ಬೇಡುವ ಕೇಳಿದ್ರೆ ಇರಲಿ, ಹೇಳಲಿಕ್ಕೆ ಉಂಟು. ವಜ್ರದ ಅಂಗಿ ಹಾಕು, ನೀನು ಕಿರೀಟ ಹಾಕು, ಎಲ್ಲ ಹಾಕು, ಆದರೆ ಲಂಗೋಟಿ ಮಾತ್ರ ಬಟ್ಟೆ ಇದ್ದೇ ಕಟ್ಕೋ, ಆಯ್ತಾ. ಎಷ್ಟು ದೊಡ್ಡ ಅರಮನೆ ಕಟ್ಕೋ, ಎಷ್ಟು ದೊಡ್ಡ ವಸ್ತು ವಾಹನಗಳನ್ನು ಮಾಡ್ಕೋ, ಆದರೆ ತಿನ್ನಕ್ಕೆ ಮುತ್ತುರತ್ನ ವಜ್ರ ವೈಡೂರ್ಯವನ್ನು ತಿನ್ನಕ್ಕಾಗೋದಿಲ್ಲ, ಅನ್ನವನ್ನೇ ತಿನ್ನು, ಆಯಿತಾ. ಮೂಲ ಪರಂಪರೆಯನ್ನು ಉಳಿಸಿಕೊಂಡು ಎಷ್ಟು ಆಡಂಬರ ಮಾಡಿದ್ರು ಅದು ನಿನ್ನ ಶಕ್ತಿ. ಮೂಲ ಪರಂಪರೆ ಉಳಿಸುವುದು ನಿನ್ನ ಭಕ್ತಿ. ನಿನಗೆ ತುಂಬ ಆಸೆ ಇರ್ತದೆ, ನಿನ್ನ ತಾಯಿಗೆ ಕೊಡಬೇಕಾದಂಥ ಅನ್ನಾಹಾರಗಳನ್ನು ಕೊಡು, ಅದರ ಮೇಲೆ ಚಿನ್ನ, ಅದರ ಮೇಲೆ ಬಣ್ಣ, ಅದು ಅವನಿಗೆ ಶಕ್ತಿಗೆ ಬಿಟ್ಟು. ಆದರೆ ಚಿನ್ನ ಬಣ್ಣ ಕೊಟ್ಟು ಅನ್ನ ಕೊಡದಿದ್ರೆ ತಪ್ಪ. ಸರಿ ಸರ್, ಇವಾಗ ನೀವು ನೇಮ ಕಟ್ತೀರಾ, ಸೊ ಇದು ನೇಮ ಕಟ್ಟುವ ಪದ್ಧತಿ ಹೇಗೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ, ನೀವು ಕಟ್ಟುವಾಗ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಸರ್? ನೇಮ ಅನ್ನುವಂಥ ಶಬ್ದಕ್ಕೆ ಅದಕ್ಕಿಂತಲೂ ಮೊದಲಿಲ್ಲಿ ಕೋಲ ಅನ್ನುವಂಥ ಶಬ್ದ ಇತ್ತು. ಕೋಲ ಅಂತ ಹೇಳಿದರೆ ಒಬ್ಬ ಸಾಮಾನ್ಯ ರೀತಿಯಲ್ಲಿ ಇರ್ತಾನೆ, ಹೇಳ್ತಾನೆ, ನಡೀತಾನೆ, ಉಣ್ತಾನೆ, ಅದು ಸಾಮಾನ್ಯ. ಸ್ವಲ್ಪ ವಿಪರೀತ ಆದ ತಕ್ಷಣ ಇನ್ನೆಂತ ಕೋಲ ಕಟ್ಟುದು ಅಂತ ಹೇಳ್ತಾರೆ. ಅಲ್ಲ, ಕೋಲ ತುಲೆ, ಅವಳ ಕೋಲ ನೋಡು ಅಂತ ಹೇಳಿದರೆ ಅದೊಂದು ವಿಶೇಷಣ ಅಂತೇಳಿ ಅರ್ಥ. ವ್ಯಕ್ತಿಯಾಗಿರದೆ ಅದಕ್ಕಿಂತ ಸ್ವಲ್ಪ ಹೊರಗೆ ಬಂದಾಗ ಅದೊಂದು ಕೋಲ ಅಂತ ಆಗ್ತದೆ. ಇಲ್ಲಿ ಆರಾಧನೆ ಹಾಗೆ, ದೈವಗಳು ವ್ಯಕ್ತಿಯಾಗಿ ಕಾಣುತ್ತವೆ, ವ್ಯಕ್ತಿಗಿಂತ ಭಿನ್ನ, ಅದು ಕೋಲ.
ನೇಮ ಅಂದರೆ ಏನು? ಅದಕ್ಕೊಂದು ನಿಯಮದ ಚೌಕಟ್ಟಿದೆ. ಅದು ಸೂತಕ ಆಗ್ತದೆ. ಇವರು ಮುಟ್ಟಬಾರ್ದು, ಇವರು ಪ್ರವೇಶಿಸಬಾರ್ದು. ಅವ ಈ ನೇಮ ಕಟ್ಟುವವ ಚೌಕಟ್ಟಿನೊಳಗೆ ಇಂಥದ್ದನ್ನು ಮಾಡಿದರೆ ನೇಮ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ನಿಬಂಧನೆಗಳ ಒಳಪಟ್ಟಂಥ ಒಂದು ವ್ಯವಸ್ಥೆ ಏನಿದೆ ಅದು ನೇಮ. ಹಾಗಾದರೆ ನೇಮ ಮತ್ತು ಕೋಲಕ್ಕಿರುವ ವ್ಯತ್ಯಾಸ ಏನಂತ ಕೇಳಿದ್ರೆ, ಎಲ್ಲ ದೈವಗಳಿಗೂ ಕೋಲ, ನಿಯಮ ಏನು? ಈಗ ನಮ್ಮಲ್ಲಿ ಒಂದು 16 ಮನೆ ಇದೆ ನಮ್ಮಲ್ಲಿ. ಈ 16 ಮನೆಯವರಿಗೆ ಒಂದು ಮುದ್ರೆ ಇಡುವಂಥ ಪದ್ಧತಿ ಇದೆ, ಮುದ್ರಾಧಾರಣೆ. ನಮಗೆ ಅಮೆಸೂತಕ ಇಲ್ಲ. ಹಾಗಂದ್ರೆ ಏನಂತ ಸ್ವಲ್ಪ ಅಮೆಸೂತಕ ಅಂತ ಹೇಳಿದ್ರೆ, ಈಗ ದೇವರಿಗೆ ಪೂಜೆ ಮಾಡುವಂಥ ಅರ್ಚಕರಿಗೆ ಕುಟುಂಬದಲ್ಲಿ ಯಾರಾದರೂ ಸತ್ರೆ, ಕುಟುಂಬದಲ್ಲಿ ಯಾರಾದರೂ ಹೆತ್ರೆ, ಸತ್ರೆ ಸೂತಕ, ಹೆತ್ರೆ ಅಮೆ, ಅದು ಬಾಧಿಸ್ತದೆ. 12-13 ದಿನ ಏನು ಆಚರಿಸ್ತಾರೆ, ಆಚರಿಸಿ ಅವರು ದೇವರಿಗೆ ಪೂಜೆ ಮಾಡೋಂಗಿಲ್ಲ. ಅದೇ ಬ್ರಾಹ್ಮಣರಲ್ಲಿ ಸಂಸಾರದ ರುಜ್ಜನ್ನು ಕಡಿದು ಸನ್ಯಾಸತ್ವವನ್ನು ಪಡೆದವರಿಗೆ ಇಲ್ಲ. ಈ ಪೇಜಾವರ ಮಠಾಧೀಶರು ಮೊದಲು ಪೂರ್ವಾಶ್ರಮದಲ್ಲಿ ಅವರು ಒಂದು ಋತ್ವಿಜರಾಗಿಯೋ ಇದ್ದರು. ಅವರಿಗೆ ಪೂರ್ವಾಶ್ರಮದಲ್ಲಿ ಬಾಧಿಸ್ತೈತೆ, ನಂತರ ಇಲ್ಲ. ಯಾಕೆ? ಸಂಸಾರದ ರುಜ್ಜನ್ನು ಕಡಿದು ಅವರು ಸನ್ಯಾಸತ್ವವನ್ನು ಏರಿದರು. ಅವರಿಗೆ ಸಂಸಾರ ರಹಿತ ಸನ್ಯಾಸತ್ವ. ಅವರಿಗೆ ಅಮೇನೂ ಇಲ್ಲ, ಸೂತಕನೂ ಯಾವುದೂ ಇಲ್ಲ, ಬಾಧಿಸುವುದಿಲ್ಲ. ನಮಗೂ ಹಾಗೆ. ನಮಗೆ ಒಂದು ದೀಕ್ಷೆ ಕೊಡುವಂಥ ಪದ್ಧತಿ ಇದೆ. ಉದಾಹರಣೆಗೆ ನನಗೆ ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನ ನನಗೆ ದೀಕ್ಷೆ ಆಗಿರುವಂಥದ್ದು. ನಿಮಗೆ ಎಜುಕೇಶನ್, ಇದ್ರ ಬಗ್ಗೆ ಎಜುಕೇಶನ್ ಚಿಕ್ಕಂದಿನಲ್ಲಾಗಿದೆ. ದೀಕ್ಷೆ ಆಗಿರುವಂಥದ್ದು ನಂತರ, ನನ್ನ ಅಪ್ಪನ ನಂತರ ನಾನು ನೇಮ ಕಟ್ಟಬೇಕಲ್ಲ. ಈಗ ಉದಾಹರಣೆಗೆ ಕಣಂತೂರು ಅಂತ ಕ್ಷೇತ್ರ ಇದೆ, ಅಲ್ಲಿ ಕಟ್ಟುವವರನ್ನ ಕಾಣ್ತ, ಉದ್ಯಾವರದಲ್ಲಿ ಕಟ್ಟುವವರನ್ನ ಮಂಜ, ಚಿಪ್ಪಾರಲ್ಲಿ ಕಟ್ಟುವವರನ್ನ ಮಾರು ಅಂತ ಇದೆ. ಅದು ಅವರಿಗೆ ಹೆಸರು. ಈಗ ಕಾಂತ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಅವನಿಗೆ ಹೊಸತಾದಂಥ ನಾಮಕರಣ ಆಗುವಂಥದ್ದು ದೀಕ್ಷೆ ಕೊಟ್ಟ ಮೇಲೆ. ಎಲ್ಲೂ ಕೂಡ ಕಾಂತ ಅಂತ ಹೆಸರು ಇಡ್ಬೋದು, ಅವನಿಗೆ ಇಡುವಂಥ ಪದ್ಧತಿ 16 ಮನೆತನಕ್ಕೆ. ಇದು ಏನಾಗಿದೆ ಅಂತ ಹೇಳಿದರೆ, ಇಷ್ಟರವರೆಗೆ ಕಣಂತೂರು ಕ್ಷೇತ್ರದಲ್ಲಿ ಒಂದು ಉದಾಹರಣೆ ಕೊಡ್ತಾನೆ. ಅಲ್ಲಿ ಒಬ್ಬರು ಕಟ್ತಾಯಿದ್ರು. ಅವರ ನಂತರ ಇನ್ನೊಬ್ಬರನ್ನು ನಿಯುಕ್ತಿ ಮಾಡುವಾಗ ಪೂಕಟ್ಟು ಪ್ರಶ್ನೆ ಅಂತ ಉಂಟು. ಹೂವಿನ ಮೇಲೆ ಪ್ರಶ್ನೆಯನ್ನು ಕಾಣುವಂಥದ್ದು. 12 ರಾಶಿಯಲ್ಲೆಲ್ಲ ದೈವಕ್ಕೆ ಈ ವ್ಯಕ್ತಿ ಆಗ್ತದೋ ಆಗೋದಿಲ್ಲ. ಆಯ್ಕೆ ಆಯಿತು, ಇವ ಆಗ್ತದೆ ಅಂತ ಆಯಿತು. ಊರವರು ಒಪ್ಪಿದ ಮೇಲೆ ಆತನನ್ನು ದೈವತ್ವಕ್ಕೆ ತಗೊಳ್ಬೇಕಲ್ಲ. ಆವಾಗ ಇಡೀ ಊರು ಸೇರಬೇಕು, ಸೇರಿ ಗುತ್ತಿನವರು ಸೇರಬೇಕು. ಇವನ ಮನೆಯವರು ಅವನನ್ನು ಬಿಟ್ಟುಕೊಳ್ಬೇಕು, ದೈವಕ್ಕೆ ಸಮರ್ಪಣೆ ಮಾಡಬೇಕು. ಯಾವ ರೀತಿ ಸಮರ್ಪಣೆ ಅಂತ ಹೇಳಿದರೆ, ಒಂದು ದೈವಸ್ಥಾನದಲ್ಲಿ ಧ್ವಜಸ್ತಂಭ ಇದ್ದರೆ, ಹೆಚ್ಚಿನ ರಾಜನ ದೇವಗಳಲ್ಲಿ ಧ್ವಜಸ್ತಂಭ ಇರ್ತದೆ. ಧ್ವಜಸ್ತಂಭ ಇಲ್ಲದ ರಾಜನ ದೇವಗಳ ಕ್ಷೇತ್ರಗಳಿದೆ. ಧ್ವಜಸ್ತಂಭ ಇದ್ದರೆ ಆ ಧ್ವಜಸ್ತಂಭದ ಬುಡದಲ್ಲಿ, ಇಲ್ಲದಿದ್ದರೆ ಆ ಊರಿನ ದೇವಸ್ಥಾನದ ಧ್ವಜಸ್ತಂಭದ ಬುಡದಲ್ಲಿ ಆತನನ್ನು ಮಡಿವಸ್ತ್ರ ತೊಳಿಸಿ ಕೂತ್ಕೊಳ್ಳಿಸಿ, ಆ ದೇವರಾದರೆ ದೇವರು, ದೈವ ಆದರೆ ಅದಕ್ಕೆ ನವಕ ಅಭಿಷೇಕ, ಇವನಿಗೆ ಕಲಶಾಭಿಷೇಕ ಮಾಡಬೇಕು. ಅದಕ್ಕಿಂತ ಮೊದಲು ಇವ ಕನಿಷ್ಠ 5 ಕ್ಷೇತ್ರಗಳಲ್ಲಿ ಸಂದರ್ಶನ ಮಾಡಿ ಸ್ನಾನ ಮಾಡಿ ಬರಬೇಕು ಅಂತ ಲೆಕ್ಕಾಚಾರ ಮಾಡದಿರೋರು ಇರ್ತಾರೆ. ಇದು ಇರೋ ಪದ್ಧತಿ ನಮಗೆ. ಅದು ಮಾಡಿ ಬಂದ ಮೇಲೆ ಅಂತೂ ಆ ಊರಿನ ಕ್ಷೇತ್ರದಲ್ಲಿ ಆತ ಕಲಶ ಸ್ನಾನ ಎಲ್ಲ ಮಾಡಿ ತಯಾರಾಗಿರಬೇಕು. ಬಂದ ಮೇಲೆ ಇವನಿಗೆ ಕಲಶ ಆದಮೇಲೆ ಮೈಲೆ ಮಾತದ ಮಡುತುತ್ತು ಅಂತೇಳಿ ಆ ಒದ್ದೆ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಉಡೋದು. ಹುಟ್ಟಾದ್ಮೇಲೆ ಇವನ ಕಾಲಿಗೆ ಕಾಲುಂಗುರ, ತಲೆಗೆ ಜುಟ್ಟು, ಕೈಗೆ ಬಳೆ ಸರಪಳಿ, ಬಳೆ ಮತ್ತು ಸರಪಳಿ ಇದನ್ನು ಹಾಕಿ, ಇದ್ರೆ ಕೆಲವು ಕಡೆ ಕಿವಿ ಕುಂಟಲ್ಲಿ ಇದನ್ನು ಕಿವಿ ಚುಚ್ಚಲೇಬೇಕು ಕಡ್ಡಾಯವಾಗಿ ಅಂಥದ್ದು. ಇಂಥವನಿಗೆ ಇದು ಹಾಕಿದ ಮೇಲೆ ದೀಕ್ಷಾವಿಧಿ ಬೋಧನೆ ಏನು? ಎತ್ತು ಹಾಯಲಿಕ್ಕಿಲ್ಲ, ಏರು ತಾಡ್ರೆ ಬಲ್ಲಿ, ಗೊಬ್ಬರದ ಬಟ್ಟಿ ಹೊರಲಿಕ್ಕಿಲ್ಲ, ಗೊಬ್ಬರ ತುಂಬೆರೆ ಬಲ್ಲಿ, ಸೂತಕದವರು ಸೋಕ್ಲಿಕ್ಕೆ, ಸೂತಕವರನ್ನು ಸ್ಪರ್ಶಿಸ್ಲಿಕ್ಕಿಲ್ಲ, ನಾಯಿ ಕಚ್ಚಲಿಕ್ಕಿಲ್ಲ, ಇವ ಚಪ್ಪಲಿಯಲ್ಲಿ ಇನ್ನೊಬ್ಬರಿಗೆ ಹೊಡಿಲಿಕ್ಕಿಲ್ಲ, ಇವ ಚಪ್ಪಲಿಯಲ್ಲಿ ಪೆಟ್ಟು ತಿನ್ನಲಿಕ್ಕಿಲ್ಲ. ಯಾರು ನೇಮ ಕಟ್ಟಬೇಕು ಅಂತ ಇದ್ದವರು ಆ ದೀಕ್ಷೆ ಆಗುವಾಗ ಹೊಡಿಲಿಕ್ಕಿಲ್ಲ. ಹಿಂದಿನ ದಿವಸದ ಅನ್ನ ಉಣ್ಲಿಕ್ಕಿಲ್ಲ.
ತಂಗಳನ್ನು ಉಣ್ಲಿಕ್ಕಿಲ್ಲ. ಮತ್ತು ಇಷ್ಟೆಲ್ಲ ಆಯ್ತಲ್ಲ, ಒಂದು ವೇಳೆ ಮರಣ ಆಗ್ತದೆ, ಯಾರೂ ಇಲ್ಲ, ನಿರ್ದೇಶನ ಉಂಟು. ಅಲ್ಲಿ ನಿರ್ದೇಶನ ಮಾಡುವುದಂತ ಇದ್ರೂ ಕೂಡ ತೆಂಗಿನ ಮರದ ಬುಡದಲ್ಲಿ ನಿಂತವರಿಗೆ ನಿರ್ದೇಶನವನ್ನು ಮಾಡಬೇಕು. ಹೀಗೆ ಅವರನ್ನ ಯಾರು ಮುಟ್ಲಿಕ್ಕಿಲ್ಲ. ನಿರ್ದೇಶನ ಮಾಡುವ ಹಕ್ಕಿದ್ದೀವಿ ನನಗೆ. ಕಟ್ಟ ಕಡೆಗೆ ತಂದೆ ತಾಯಿಯ ಮರಣಕ್ಕೆ ಇವನಿಗೆ ಅವಕಾಶ ಬೇಕಂತಿದ್ರೆ ಆವತ್ತಲ್ಲಿ ಪ್ರಾರ್ಥಿಸಬೇಕು, ತಂದೆ ತಾಯಿಯ ಒಂದು ಮರಣಕ್ಕೆ ಒಂದು ಅವಕಾಶ ಕೊಡಿ. ಬೇರೆ ಯಾವ ಸಾವಾದ್ರೂ ಹೋಗಬಾರ್ದು, ತಂದೆ ತಾಯಿ ಇದ್ರೆ ಬೇಡ್ಕೋಬೇಕು. ಬೇಡ್ಕೊಂಡು ಅದೊಂದು ವಿನಾಯಿತಿ, ಎಕ್ಸೆಪ್ಷನ್ ತಗೊಂಡು ಮಾಡಬೇಕು. ಒಂದು ವೇಳೆ ವಿನಾಯಿತಿ ಬೇರೆ ಯಾವುದಾದ್ರೂ ಬೇಕಿದ್ರೆ ಆವತ್ತಲ್ಲಿ ಪ್ರಾರ್ಥನೆ ಮಾಡಬೇಕು. ಬಟ್ಟೆ ಹಾಕ್ಲಿಕ್ಕಿಲ್ಲ. ನಾನು ಈ ವಿನಾಯಿತಿಗಳನ್ನೆಲ್ಲ ಪ್ರಾರ್ಥಿಸಿದ್ದೇನೆ. ಅದು ಎಷ್ಟು ಸರಿ ತಪ್ಪು ಮತ್ತೆ ಬಿಟ್ಟದ್ದು. ನಾನು ಅಂಚೆ ಪೇದೆ, ಮನೆಗೆ ನಾನು ಹೋಗಬೇಕು. ನನ್ನ ಆ ಮನೆಯಲ್ಲಿ ಸೂತಕದಲ್ಲಿ ಇದ್ದಾರೆ ಕೇಳಿ ಕಾಗದ ಕೊಡಲಿಕ್ಕೆ ಆಗೋದಿಲ್ಲ. ಆಗ್ತದೆ? ಇಲ್ಲ. ಅಂತೂ ದೈವಾರಾಧನೆಗೆ ನಾನು ಬರುವಾಗ ನಾನು ಕಲಶ ಸ್ನಾನ ಮಾಡಿ ಅದೆಲ್ಲ ಮಾಡೋದು. ಎಷ್ಟು ಜಾಗ್ರತೆ ಉಂಟು ತಿನ್ನುವುದರಲ್ಲಿ, ಬೇರೆ ಕೆಲಸಗಳು ಬಹಳ ಜಾಗ್ರತೆ ಮಾಡ್ತೇನೆ. ಎಲ್ಲೂ ಕೂಡ ನಾನು ತಿನ್ನೋದಿಲ್ಲ, ಹೋದರೆ ನೀರು ಕುಡಿಯೋದಿಲ್ಲ. ಎಷ್ಟು ಸಾಧ್ಯ ನಾನು ಎಷ್ಟು ಕೊಂಡೋಗಿದ್ದೇನೆ ಅಷ್ಟು ಮಾಡ್ತೇನೆ. ಅನಿವಾರ್ಯವಾಗಿ ಇರ್ತದೆ, ಕೆಲವು ಕಡೆ ವಿದೇಶಕ್ಕೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಮೊದಲೆಲ್ಲ ನಮಗೆ ಸಾಗರೋಲ್ಲಂಘನ ಮಾಡಲಿಕ್ಕಿಲ್ಲ, ಸ್ವಾಮಿಗಳಾಗಿ ಮುಂಬೈಗೆ ಹೋಗ್ಲಿಕ್ಕಿಲ್ಲ, ಇದು ಪದ್ಧತಿ ನಿಷೇಧ ಇತ್ತು. ಮುಂಬೈಗೆ ಹೋಗ್ಲಿಕ್ಕಿಲ್ಲ, ಸಾಗರೋಲ್ಲಂಘನ ಮಾಡಲಿಕ್ಕಿಲ್ಲ. ಇತ್ತೀಚೆಗೆ ಅದೆಲ್ಲ ಆಗ್ತದೆ. ನಾನೆಲ್ಲೋ ಕೇಳಿದ್ದೆ ವಿಮಾನದಲ್ಲೂ ಹೋಗಬಾರ್ದು, ಯಾಕಂದ್ರೆ ನೀವು ಭೂಮಿಯಿಂದ ಕಾಂಟ್ಯಾಕ್ಟ್ ಇರಲ್ಲ ಅಂತ ಎಲ್ಲೋ ಕೇಳಿದ್ದೆ. ನಿಜಾನ ಅದು? ಆ ಪದ್ಧತಿಯಲ್ಲಿತ್ತು. ಅದು ವಿಮಾನದಲ್ಲಿ ಹೋಗಬಾರ್ದು ಅಂತ ಅರ್ಥ ಅಲ್ಲ. ಈಗ ಅದರ ಕಾರಣವನ್ನು ನಾನೆಲ್ಲ ನನ್ನ ಮಿತಿಯಲ್ಲಿ ನಾನು ಯೋಚಿಸಿ, ಯಾಕಂತ ಹೇಳಿದ್ರೆ ಮೊದಲೆಲ್ಲ ಈಗಿನ ಹಾಗೆ ವಿಮಾನಗಳಿಲ್ಲ. ಹೌದು. ರೈಲುಗಳು ಇದ್ರೆ ಒಂದು ಹಡಗು, ಮುಂಬೈಗೆ ಹೋಗಿ ಬರಲಿಕ್ಕೆ ತುಂಬ ದಿವಸ ಬೇಕು ರೈಲು ಬರೋದಕ್ಕೆ ಮೊದಲು. ಹೋದವ ವ್ಯಕ್ತಿಯಾಗಿ ಬರ್ತಾನಂತೆ ನಂಬಲಿಕ್ಕೆ ಆಗುದಿಲ್ಲ. ಅವಾಗ ಇಲ್ಲಿ ವ್ಯವಸ್ಥೆ ಏನು ಅಲ್ವಾ? ವಿದೇಶಕ್ಕೆ ಹೋದವ ಅಲ್ಲಿನ ಆಕರ್ಷಣೆಗೆ ಬೆಲೆ ಬಿದ್ದರೆ ಮತ್ತೆ ಇಲ್ಲಿ ವ್ಯವಸ್ಥೆ ಏನು? ಬದಲಿಸುವಂಥದ್ದು ಕೆಲಸವ ಇಲ್ಲ. ಆದ್ರಿಂದ ಇಂಥ ನಿಷೇಧಕ್ಕೆ ಒಪ್ತೀಯ, ನಿನಗೆ ಮುದ್ರೆ, ನಿಂದು ನೇಮ, ಆಯ್ತಾ? ಈಗ ಆಗಲ್ಲ. ಬೆಳಗ್ಗೆ ಹೋಗಿ ಅಮೆರಿಕ ಹೋಗಿ ಸಂಜೆ ಹಿಂದೆ ಬರ್ಬೋದು, 24 ಗಂಟೆಯಲ್ಲಿ ಹೋಗಿ ಬರ್ಬೋದು. ಈ ವ್ಯವಸ್ಥೆ ಇದೆ. ಮೇಲೆ ಹಾರಲಿಕ್ಕಿಲ್ಲ, ಕೆಳಗೆ ಹಾರಲಿಕ್ಕಿಲ್ಲ ಅಂತ ಹೇಳಿದ್ರೆ ಭೂಸ್ಪರ್ಶ ಆಗದಿರುವಂತೆ 2 ಕಾಲು ಎತ್ತಿ ಹಾರುವಂಥ ವ್ಯವಸ್ಥೆ ಇದೆ ಅಲ್ವಾ? ಅಲ್ವಾ? ಆ ರೀತಿ. ಆದ್ದರಿಂದ ವಿಮಾನದಲ್ಲಿ ಯಾವುದೇ ವಾಹನ ಅಂತ ಹೇಳಿದ್ರೆ ಯಾವುದೆಲ್ಲ ಅವಘಡ ಸೂಚಕಗಳಿದ್ದಾವೆ, ಒಬ್ಬನಿಗೆ ತೊಂದರೆ ಆಗುವ ಸೂಚಕಗಳಿದ್ದಾವೆ, ಅದನ್ನೆಲ್ಲ ಬಳಕೆ ಮಾಡದ ಹಾಗೆ ಜಾಗ್ರತೆ ಮಾಡಿದ್ದಾರೆ. ತೆಂಗಿನ ಮರ ಹತ್ತದೆ, ಅದಕ್ಕೆ ಬಿದ್ರೇವ ಕೆಲವು ಎಲ್ಲ ಆದರೆ ಅದೆಲ್ಲ ಸರಿ. ಅದಕ್ಕೆ ಈ ಕಾರಣಕ್ಕೋಸ್ಕರ ನಿಬಂಧನೆಗಳು ಹೊರತಾಗಿ ಅದನ್ನೆಲ್ಲ ಮೀರಿ ನಿಲ್ಲಬಲ್ಲವನಿಗೆ ಇದು ಅನ್ವಯ ಆಗುವುದಿಲ್ಲ. ಇದು ದೈವಾರಾಧನೆಯಲ್ಲಿ ಒಬ್ಬ ವ್ಯಕ್ತಿ ಸಮರ್ಪಿತ ಆದಮೇಲೆ ಅದಕ್ಕೂ ಒಂದು 16 ಕಟ್ಲೆಗಳ ಚೌಕಟ್ಟಿದೆ. ಅದರಲ್ಲೇ ನೇಮ ನಡಾವಳಿ ನಡೆಯುವಂಥದ್ದು. ಕೆಲವು ಕಡೆ 16 ಕಟ್ಲೆಗಳು ಆದ್ಯಾಹಾರವಾಗ್ತದೆ, ಕೆಲವು ಕಡೆ ವಿಸ್ತಾರವಾಗ್ತದೆ, ವ್ಯತ್ಯಾಸಗಳಿರ್ತದೆ. ಆದರೆ ಇದು ಯಾವ ರೀತಿ ಅಂತ ಹೇಳಿದರೆ ಅದಕ್ಕೆ ಒಂದು 3 ಪ್ರಕ್ರಿಯೆ ಇದೆ. ದೈವಾರಾಧನೆ ಅದು ಯಾವ ರೀತಿ ಕಾರಣಿಕ ನಡೀತದೆ ಅಂತ ಹೇಳಿದರೆ, ಅಲ್ಲಿ ನಡೀತದೆ ಅಂತ ಹೇಳಿದರೆ, ಈಗ ಉದಾಹರಣೆಗೆ ಒಂದು ಫ್ಯಾನ್ ಉಂಟು, ಅದಕ್ಕೆ ರೆಕ್ಕೆಗಳಿದ್ದಾವೆ, ಕಂಡೆನ್ಸರ್, ಕೆಪಾಸಿಟರ್, ಡಯೋಡ್ಗಳಿದ್ದಾವೆ ಅಲ್ವಾ? ಹೌದು. ಅದಕ್ಕೆ ವಯರ್ ಇರ್ತದೆ. ಅದನ್ನು ಯಾವುದಕ್ಕೆ ಕನೆಕ್ಟ್ ಮಾಡ್ತೇವೆ? 3 ಫೇಸ್, ನ್ಯೂಟ್ರಲ್, ಅರ್ತ್. ಎಲ್ಲವೂ ಸರಿಯಾಗಿದ್ದರೆ ಮಾತ್ರ ಫ್ಯಾನ್ ತಿರುಗೋದು, ಗಾಳಿ ಬರೋದು, ಸರಿಯಾ? ಅಲ್ಲಿ ರೆಕ್ಕೆಯನ್ನು ಉಲ್ಟ ಹಾಕಿದರೆ, ಮಧ್ಯ ವಯರ್ ಕಟ್ಟಾದರೆ, ವಯರ್ನ ಕೆಪಾಸಿಟಿ ಕಡಿಮೆ ಆದರೆ ಆಗೋದಿಲ್ಲ. ಅದೇ ರೀತಿ ಈ ದೈವ ಇದೊಂದು ತಂತ್ರ ಆರಾಧನೆ, ಟೆಕ್ನಿಕ್, ಪ್ರಾಕೃತಿಕ ಟೆಕ್ನಿಕ್. ಒಂದು ಅಡಿಕೋಲು ಅಂತ ಇದೆ ಮರದ್ದು, ಅದಕ್ಕೆ ಒಂದು ರಂಧ್ರ ಮಾಡಿ ಹಗ್ಗ ಕಟ್ಟಿ ಹೀಗೆ ತಿರುಗಿಸಿ ಶಬ್ದ ಬರ್ತದ? ಇಲ್ಲ, ಹಗ್ಗ ಕಟ್ಟಿ ತಿರುಗಿಸಂತೆ ಬಹುದೊಡ್ಡ ಶಬ್ದ ಬರ್ತದೆ. ಇಲ್ಲಿಂದ ಬಂತದ್ದು.
ಕಾಡಿನಲ್ಲಿ ಕಾಡಿಗಿಚ್ಚು ಬರ್ತದೆ. ಹೇಗೆ ಬರ್ತದೆ? ಯಾರು ಬೆಂಕಿ ಕೊಟ್ಟದ್ದು? ಯಾರು? ಬೆಂಕಿ ಎಲ್ಲಿಂದ ಹುಟ್ಕೊಂಡಿತು? ಕಲ್ಲಿತ್ತು, ಮುಳ್ಳಿತ್ತು, ಒಣಗಿದ ತರಗೆಳೆಗಳಿತ್ತು, ಗಿಡಗಂಟೆಗಳಿತ್ತು. ಹುಲಿಯೊಂದು ಹುಲ್ಲೆಯನ್ನು ಅಟ್ಟಾಡಿಸಿಕೊಂಡು ಹೋಗುವಾಗ ಬದುಕಬೇಕು ಅಂತ ತಾನು, ತಿನ್ನಬೇಕಂತ ಇವನು ಅಟ್ಟಾಡಿಸಿಕೊಂಡು ಹೋಗುವಾಗ ಅದರ ಗೊರಸುಗಳಿಗೆ ತಾಗಿದಂಥ ಕಲ್ಲು ಘರ್ಷಣೆ ಆದಾಗ ಕಲ್ಲಿನ ಮಧ್ಯದಿಂದ ಹುಟ್ಟಿಕೊಂಡಂಥ ಕಿಡಿ ಎಲ್ಲವನ್ನೂ ಸುಟ್ಟು ಹಾಕ್ತದೆ. ಕಲ್ಲುಗಳ ಮಧ್ಯೆ ಕಿಡಿ ಇತ್ತು ಅಂತ ಯಾರಿಗೆ ಗೊತ್ತಿತ್ತು? ಕಡಲಿನ ಮಧ್ಯೆ, ನೀರಿನ ಮಧ್ಯೆ ಬಡಲಾಗ್ನಿ ಇದೆ ಅಂತ ಯಾರಿಗೆ ಗೊತ್ತಿತ್ತು? ಜ್ವಾಲಾಮುಖಿ, ಭೂಮಿಯ ಮಧ್ಯೆ ಜ್ವಾಲಾಮುಖಿ ಉಂಟದು ಯಾರಿಗೆ ಗೊತ್ತುಂಟು? ಹೊರಗೆ ಬರುವಾಗ ಮಾತ್ರ ಗೊತ್ತಾಗೋದಲ್ಲ, ಅದನ್ನು ಘರ್ಷಿಸಿದ್ರೆ ಮಾತ್ರ ಗೊತ್ತಾಗೋದು. ಅರಣಿಮತನ ಅಂತ ಮಾಡ್ತಾರೆ. ಹೇಗೆ ತಾನು ತಿಕ್ಕಿದ್ರೆ ಮಾತ್ರ ಅಲ್ಲ ಅಗ್ನಿ ಬರುವಂಥದ್ದು. ಅದೇ ರೀತಿ ಇದರೊಳಗೆ ಪ್ರಕೃತಿಯೊಳಗಿರುವಂಥ ಶಕ್ತಿಯನ್ನು ವ್ಯಕ್ತಿಯೊಳಗೆ ತರುವಂಥ ತಂತ್ರ, ಟೆಕ್ನಿಕ್. ಅದಕ್ಕೆ ಎಣ್ಣೆ ಬೂಳ್ಯದಿಂದ ಪಿರಿಬೂಳ್ಯದವರೆಗೆ ಇರುವಂಥ ವಸ್ತ್ರ ವಿನ್ಯಾಸ, ಬಣ್ಣ ವಿನ್ಯಾಸ, ಈ ಮಣ್ಣಿನ ನೆಲ ಅದನ್ನು ಇನ್ನೊಂದು ಕಡೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಆಯಿತಾ? ಅದಕ್ಕೆ ಅಂಥದ್ದೇ ಲೋಹ ಆಗಬೇಕು, ಇನ್ನೊಂದು ಲೋಹ ಆಗೋದಿಲ್ಲ ಅಂತೆ ಪವರ್ ಜನರೇಟ್ ಆಗಲಿಕ್ಕೆ. ಆಯಿತಾ? ವೈರ್ನಾಗಿಂದ ಪ್ಲಾಸ್ಟಿಕ್ಕಿಗೆ ಪವರ್ ಬರ್ತದ? ಇಲ್ಲ, ಲೋಹಕ್ಕೆ ಮಾತ್ರ ಬರೋದಿಲ್ಲ. ಆದ್ದರಿಂದ ಈ ದೈವಾರಾಧನೆಯಲ್ಲಿ ನೀವು ಗಮನಿಸಿರ್ಬೋದು, ದೈವ ಕೂತ್ಕೊಳ್ಳುವಂಥ ಪೀಠ ಇದೆ, ಅದಕ್ಕೆ 3 ಕಾಲು, ಮೂರೇ ಕಾಲು, ಒಂದನ್ನೊಂದು ಅತಿಕ್ರಮಿಸದ ಹಾಗೆ ಅದು ಹೋಗಬೇಕು ಅಂತ ಲೆಕ್ಕ. ದೈವಾರಾಧನೆಯಲ್ಲಿ ಹೇಗಂತ ಹೇಳಿದರೆ 3 ಕಾಲು. ಎದುರಿನದ್ದು ಸರಳ ಭಾಷೆಯಲ್ಲಿ ಹೇಳಿದರೆ ಸಾನ್ನಿಧ್ಯದ ಶಕ್ತಿ, 2ನೇದು ಕುಟುಂಬದ ಭಕ್ತಿ, 3ನೇದು ಕಟ್ಟಿ ಇಸಮಕ್ಕೊಳೆನ ನಿಯಮನಿಷ್ಠೆ ಅಂತ ಹೇಳಿದರೆ ಈ ಕಟ್ಟುವಂಥ ಪಾತ್ರೆಯ ನಿಯಮ ಮತ್ತು ನಿಷ್ಠೆ. ಇದು 3 ಸರಿಯಾದರೆ ಅಲ್ಲಿ ಶಕ್ತಿ ಬಂದೇ ಬರ್ತದೆ, ನುಡಿದದ್ದು ನಡೆಯುತ್ತದೆ. ಸಾನ್ನಿಧ್ಯದ ಶಕ್ತಿ ಅಂತ ಹೇಳಿದರೆ ಏನು? ಈಗೇನಾಗಿದೆ, ಇಂಟರ್ಲಾಕು, ಕಾಂಕ್ರೀಟೀಕರಣ, ಹಾಸುಗಲ್ಲ, ಅದಲ್ಲ ಸಾನ್ನಿಧ್ಯ ಶಕ್ತಿ. ಪ್ರಕೃತಿಯಾಗಿರಬೇಕು, ಮಣ್ಣೆ ಆಗಬೇಕು, ಅದರಲ್ಲಿದ್ದಂಥ ಶಕ್ತಿ ಅಲ್ಲಿ ಬಂದಾಗ ನಮಗೆ ಬರುವಂಥ ಭಕ್ತಿ ಇನ್ನೊಂದು ಕಡೆ ಬರಲಿಕ್ಕೆ, ಕಾಂಕ್ರೀಟಲ್ಲಿ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಅಲ್ಲಿ ಮಣ್ಣೆ. ಅದಕ್ಕೆ ಹೇಳೋದು ಮಣ್ಣೇ ಗಂಧ ಪ್ರಸಾದ, ಇಲ್ಲಿನ ನದಿಯ ನೀರೇ ತೀರ್ಥ. ಈ ರೀತಿ ಪದ್ಧತಿ ನೀವು ಗಮನಿಸಿರುವ ದೈವಗಳಲ್ಲಿ ಬೇರೆ ಹೊರಗಿನ ತೀರ್ಥವನ್ನೆಲ್ಲ ಪ್ರೋಕ್ಷಣೆ ಮಾಡೋದು ಅವರ ಸಂಕಲ್ಪಕ್ಕೆ, ಅದಲ್ಲ ನಮಗೆ ತೀರ್ಥ. ದೈವದಗಳು ತೀರ್ಥವನ್ನು ಚೊಂಬಲ್ಲಿಟ್ಟು ಇವತ್ತಿದ್ದು ನಾಳೆ ತನಕ ಹಾಕುವಂಥ ಕೆಲವೊಂದು ಹುಚ್ಚಾಟ ಇದೆ, ಅದು ಒಳ್ಳೆ ಆಟ ಅಲ್ಲ. ತೀರ್ಥ ಒಂದು ಸಂಧ್ಯಾಕಾಲದ ಇನ್ನೊಂದು ಸಂಧ್ಯಾಕಾಲಕ್ಕೆ ಅದು ಮಲಿನ ಆಗ್ತದೆ ಶಾಸ್ತ್ರದಲ್ಲಿ. ಇದನ್ನು ಪಾಪ ಮುಗ್ಧರು ಇಟ್ಕೊಳ್ತಾರೆ. ಹಾಗಲ್ಲ, ಅಲ್ಲಿ ತೀರ್ಥ ಯಾವುದಂದ್ರೆ ಕೂಚಿಯ ನೀರೇ, ಬಾವಿಯಿಂದ ತೆಗೆದ ಕೂಚಿಯ ನೀರೇ ತೀರ್ಥ. ಅದಕ್ಕೆ ಕೆಬ್ಬಳಾಗಿ ಪವಿತ್ರ ಆಯಿತು, ಅದೇ ತೀರ್ಥ. ಆಯಿತಾ? ಈ ರೀತಿ ಸಾನ್ನಿಧ್ಯದ ಶಕ್ತಿ ಪ್ರಾಕೃತಿಕವಾಗಿರಬೇಕು. ಅದು ಇದರಿಂದ ಬಂಧಿತ ಆಗಿರಬಾರ್ದು. ಯಾವುದು? ಅದನ್ನು ವಿರುದ್ಧ ಶಕ್ತಿ ಕೊಡುವಂಥದ್ದು ಬಂಧಿತ ಆಗಿರಬಾರ್ದು. ಇಂಟರ್ಲಾಕ್ ಆಗಿರುವಂಥ, ಕಾಂಕ್ರೀಟೀಕರಣ ಆಗಿರ್ಬೋದು, ಯಾವುದು ಇರೋದಿಲ್ಲ. ಪ್ರಾಕೃತಿ ಅದು ಸಾನ್ನಿಧ್ಯ ಶಕ್ತಿ. ಇನ್ನೊಂದು ಕುಟುಂಬದ ಭಕ್ತಿ. ಒಂದು ರಾಜನ ರಾಜ್ಯದ ನೆಮ್ಮದಿ, ರಾಜ್ಯದ ಎಲ್ಲರೂ ಕೂಡ ಕುಟುಂಬ ಅಂತ ಆಯ್ತು ದೈವ. ನೀವು ನಿಮ್ಮ ಮನೆಯಲ್ಲಿ ದೈವಕ್ಕೆ ಕೋಲ ಕೊಡೋದು ನಿಮ್ಮ ಕುಟುಂಬ, ಅಲ್ಲಿ ಅವರು ಯಾವ ರೀತಿ ಭಕ್ತಿ? ನನ್ನ ಹತ್ರ ಹಣ ಇದೆ, ನಾನೊಬ್ಬ ದೊಡ್ಡ ಉದ್ಯಮಿ, ನಾನು ದೊಡ್ಡ ಚೆಂದ ಆಗಬೇಕಾಯ್ತಾ, ಹಾಗೆ ಆಗಬೇಕು, ಹೀಗೆ ಆಗಬೇಕು, ಎಲ್ಲ ವ್ಯವಸ್ಥೆ ಮಾಡೋದು, ಆಡಂಬರ ಮಾಡುವಂಥದ್ದು, ಕಾಲ ಮೇಲೆ ಕಾಲ ಹಾಕಿ ಕೂತ್ಕೊಳ್ಳುವಂಥದ್ದು. ದೈವ ಬಂದಾಗ ಅಹಂಕಾರ, ಆವಾಗ ಶಕ್ತಿ ಇರೋದಿಲ್ಲ. ಕುಟುಂಬದಲ್ಲಿ ಭಕ್ತಿ ಅಲ್ಲ, ಅವನ ಹಣದ ಮದ ಅದು ಪ್ರದರ್ಶನ ಆಗ್ತದೆ. ಕುಟುಂಬದ ಭಕ್ತಿ. ಕಟ್ಟುವವನ ನಿಯಮನಿಷ್ಠೆ 3ನೇದು. ಯಾವುದು? ಇವ ಕೂಡ ಹಾಗೆ, ಏನು ಪ್ರಾಚೀನದಲ್ಲಿ ಏನಿತ್ತು ಅದನ್ನು ನಡೆಸ್ಕೊಳ್ಳುವಂಥದ್ದು. ಹೊಸತನ್ನು ಸೇರಿಸಿದ್ರೂ ಕೂಡ ನಾನು ಆವಾಗ ಹೇಳಿದ್ದು ಮೂಲವನ್ನು ಬಿಡದೆ ಮಾಡಿರುವಂಥ ವ್ಯವಸ್ಥೆ. ಬಟ್ಟೆ ಕೆಂಪು ಬಟ್ಟೆ ಆಗಿರಬೇಕು, ಅದಕ್ಕೆ ಏನೇನೋ ಮಾಡಿದರೆ ಒಳಗಿನ ವರ್ಣ ಹಾಗೆ ಇರಬೇಕು, ಬಣ್ಣ ಹಾಗೆ ಇರಬೇಕು. ಏನು ಮಾಡಿದರೂ ಕೂಡ ಏನು ಮೂಲ ಏನಿದೆ ಅದಿರಬೇಕು. ಅದು ಮಾಡಿ ಹಾಳೆ ಆಗಿರ್ಬೋದು, ಗಗ್ಗರ ಆಗಿರ್ಬೋದು, ಬಣ್ಣಗಳಾಗಿರ್ಬೋದು,
ಧಾರಿಸುವಂಥ ಎಲ್ಲ ಸ್ವತ್ತು ಎಲ್ಲವನ್ನೂ ಮಾಡಿ ಆತ ನಿಂತಾಗ ಕೇವಲ ವೇಷ ಮಾತ್ರ ಅದು ನಿಯಮ. ಎಷ್ಟೊತ್ತಿಗೆ ಬರಬೇಕು, ಇವನನ್ನು ಅವರು ಕಾಯುವ ಹಾಗೆ ಆಗಬಾರ್ದು, ಅಲ್ಲಿನ ಹೊತ್ತಿಗೆ ಅನುಸಾರವಾಗಿ ಇವ ನಡಿಬೇಕು, ಇದು ನಿಷ್ಠೆ. ಗೋಧೂಳಿ ಮುಹೂರ್ತಕ್ಕೆ ಪಡಿಯಕ್ಕಿ ಕೊಡಲಿಕ್ಕೆ ಇವ ರಾತ್ರಿ ಬಂದರೆ ಆಗೋದಿಲ್ಲ, ಆ ಹೊತ್ತಿಗೆ ಅವ ಇರಬೇಕು, ಆ ಮುಹೂರ್ತಕ್ಕೆ ಅವ ಇರಬೇಕು. ಆಯಿತಾ, ಇದರ ಮುಹೂರ್ತಕ್ಕೆ ಸರಿಯಾಗಿ ಅವ ಇರಬೇಕು, ಅದರ ಇವನ ಮುಹೂರ್ತಕ್ಕೆ ಅವರಿರುವುದಲ್ಲ. ಇದು ನಿಷ್ಠೆ ಅಂತ ಆಗೋದಿಲ್ಲ. ಆಯಾಯ ವ್ಯಕ್ತಿ ಅವನವನ ಕರ್ತವ್ಯವನ್ನು ಅವನವನ ಸೇವೆಯನ್ನು ಅದೇ ಹೊತ್ತಿಗೆ ಮಾಡುವಂಥದ್ದೇ ನಿಷ್ಠೆ. ಅವನಿಗೆ ಆಹಾರದ ನಿಬಂಧನೆಗಳು ನಮಗಿರುವಂಥದ್ದು ಹಂದಿ ಮತ್ತು ದನ, ಗೋವು ಮತ್ತು ಹಂದಿ ತಿನ್ನಬಾರ್ದು. ಇದೆರಡರ ಮಾಂಸವನ್ನು ಬಿಟ್ಟು ಈಗ ತಿನ್ನುವಂಥದ್ದೆಲ್ಲ ಮಾಂಸಾಹಾರ ಏನಿದೆ ಅದನ್ನು ತಿನ್ನಬಾರ್ದು ಅಂತ ನಿಯಮ ಇಲ್ಲ. ಆದರೆ ಕೆಲವು ಕ್ಷೇತ್ರಗಳಲ್ಲಿ ಉಂಟು, ತಿನ್ನದೇ ಇದ್ದರೆ ಒಳ್ಳೆಯದು, ಸಾತ್ವಿಕನಾಗಿ ಇದ್ದರೆ ಒಳ್ಳೆಯದು ಅಂತ ಎಲ್ಲ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯಲ್ಲಿ ಇದು ಈತ ನಿಯಮ ಅಂತ ಹೇಳಿದ್ರೆ ಈ ಕಟ್ಟುಪಾಡುಗಳು, ಮತ್ತು ನಿಷ್ಠೆ ಅಂತ ಹೇಳಿದರೆ ನಾನು ಆವಾಗಿಲ್ಲ ಅವನವನ ಕರ್ತವ್ಯನ. ಹೀಗೆ ಇದ್ದಂಥ ವ್ಯಕ್ತಿ ಶೂನ್ಯತ್ವದಲ್ಲಿರಬೇಕು, ನಿರಹಂಕಾರಿಯಾಗಿರಬೇಕು, ಅವನ ನಿಯಮ ನಿಷ್ಠೆ. ಇದು ಮೂರು ಸೇರಿದರೆ ಫಲಿತ. ಅಲ್ಲಿ ಕಟ್ಟುವನಲ್ಲಿ ನಿಷ್ಠೆ ಉಂಟು, ಕುಟುಂಬದಲ್ಲಿ ಭಕ್ತಿ ಉಂಟು, ಇಂಟರ್ಲಾಕ್ ಹಾಕಿದೆ, ಅಲ್ಲಿ ಏನು ಮಾಡಿದರೂ ನಡೆಯುವುದಿಲ್ಲ. ಇಷ್ಟು ಖರ್ಚು ಮಾಡಿದ್ದೀನಿ, ಏನು ನಡೆಯುವುದಿಲ್ಲ, ಸುಮ್ಮನೆ ಕೋಲ ಕೊಟ್ಟದ್ದು. ಮಣ್ಣಿದೆ, ಸಾನ್ನಿಧ್ಯದಲ್ಲಿ ಶಕ್ತಿ ಇದೆ, ಕುಟುಂಬದಲ್ಲಿ ಭಕ್ತಿ ಇದೆ, ಕಟ್ಟುವನಲ್ಲಿ ನಿಷ್ಠೆ ಇಲ್ಲ, ಆವಾಗಲೂ ಆಗಲ್ಲ. ಕಟ್ಟುವನಲ್ಲಿ ನಿಷ್ಠೆ ಇದೆ, ಸಾನ್ನಿಧ್ಯದಲ್ಲಿ ಶಕ್ತಿ ಇದೆ, ಕುಟುಂಬದಲ್ಲಿ ಅಹಂಕಾರ ಇದೆ, ಆವಾಗಲೂ ಆಗಲ್ಲ. ಇದು ಎಲ್ಲವೂ ಸರಿಯಾಗಿದ್ದರೆ ಎಲ್ಲವೂ ಸರಿ ಆಗುತ್ತದೆ, ಇದನ್ನು ನಡೀತದೆ. ಹಾಗಾದರೆ ನಿಮ್ಮ ಮೂಲ ಪ್ರಶ್ನೆಗೆ ಬರ್ತೇನೆ, ಇವನ ಮೇಲೆ ಶಕ್ತಿ ಹೇಗೆ ಬರ್ತದೆ, ಇದು ಪ್ರಶ್ನೆ. ನಾನು ಆವಾಗ ಹೇಳಿದೆ ನೋಡಿ, ಅಡಿಕೋಲನ್ನು ತಿರುಗಿಸಿ ಅದು ಎಲ್ಲಿಂದ ಶಬ್ದ ಬಂತು, ಇದು ಓಡಿಸುವಾಗ ಎಲ್ಲಿಂದ ಬೆಂಕಿ ಬಂತು. ಅದೇ ರೀತಿ ಇಲ್ಲಿ ಬರುವಂಥ ದೈವ ಬೇರೆ ಎಲ್ಲಿರುವುದಲ್ಲ. ಯಾರೆಲ್ಲ ಕುಟುಂಬ ಅಂತ ಹೇಳ್ತೇವೋ ಅವರ ಹೃದಯದಲ್ಲಿರುವಂಥ ಶಕ್ತಿ ಇವನ ಮೇಲೆ ಅವರು ಕಳಿಸುವಂಥದ್ದು ಪ್ರಾರ್ಥನೆ ಮುಖೇನ. ಅವರ ಎಲ್ಲರ ದೃಷ್ಟಿ ಅವನ ಮೇಲೆ ಕೇಂದ್ರೀಕೃತ ಆಗ್ತದೆ, ಎಲ್ಲರ ಭಾವನೆಗಳು ಅವನ ಮೇಲೆ ಕೇಂದ್ರೀಕೃತ ಆಗ್ತದೆ, ಅಲ್ಲಿ ಶಕ್ತಿ ಕ್ರೋಢೀಕರಣ ಆಗ್ತದೆ. ಯಾವ ರೀತಿ ಸೂರ್ಯನ ಬೆಳಕು ಪ್ರಖರವಾಗಿ ಬೀಳುತ್ತದೆ, ಅದಕ್ಕೆ ಸೂರ್ಯನಿಗೆ ಕಾಗದ ಹಿಡಿದು ಸುಡ್ತದ? ಇಲ್ಲ. ಅದೇ ಭೂತ ಕನ್ನಡಿ ನೀಡಿದರೆ ಹೌದು, ಅದು ಸುಡುತ್ತದೆ. ಅದನ್ನು ನೇರ ಅದಕ್ಕೆ ಕೇಂದ್ರೀಕೃತ ಮಾಡಿದಾಗ ಅಲ್ಲಿ ಶಕ್ತಿ ಉದ್ಭವಿಸ್ತದೆ. ಈ ತತ್ವ ಇವನಲ್ಲಿ ಆ ಶಕ್ತಿಗಳು ಮೇಳೈಸೋದು ಎಲ್ಲ ಸರಿಯಾಗಿ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಜಾರಂದಾಯ ಉಂಟು, ಅವರ ಮನೆಯಲ್ಲಿ ಪಂಜುರ್ಲಿ ಉಂಟು, ಇನ್ನೊಂದು ಜುಮಾದಿ ಉಂಟು, ಎಲ್ಲಿ ನೋಡಿದರೂ ಅದೇ ತಲೆಪಟ, ಅದೇ ಬಣ್ಣ, ಅದೇ ಬಟ್ಟೆ, ಅದೇ ಗಗ್ಗರ. ಇಲ್ಲಿ ಜಾರಂದಾಯ, ಅಲ್ಲಿ ಪಂಜುರ್ಲಿ, ಇಲ್ಲಿ ಜುಮಾದಿ, ಶಕ್ತಿ ಒಂದೇ. ನೀವಲ್ಲಿ ಪ್ರಾರ್ಥಿಸಿದ ರೀತಿ ವ್ಯತ್ಯಾಸ ಇದೆ. ಅಲ್ಲಿ ನೀವು ಆ ಶಕ್ತಿಯನ್ನು ಜಾರಂದಾಯ ಅಂತ ಕಂಡುಕೊಂಡಿದ್ದೀರಿ, ಅವನಲ್ಲಿ ನಿಮ್ಮ ಹೃದಯದಿಂದ ಜಾರಂದಾಯ ಶಬ್ದದಲ್ಲಿ ಹೋಯಿತು, ಇಲ್ಲಿ ಪಂಜುರ್ಲಿ ಶಬ್ದದಲ್ಲಿ ಹೋಯ್ತು, ಅಲ್ಲಿ ಇನ್ನೊಂದು ಶಬ್ದದಲ್ಲಿ ಹೋಯ್ತು. ಶಕ್ತಿ ಒಂದೇ. ಅಲ್ಲಿ ನೀವು ಕೊಟ್ಟಿರುವಂಥದ್ದು ಯಾವ ರೀತಿ ಬರ್ತದೆ ಎಲ್ಲರೂ ಹೇಳಲಿಕ್ಕುಂಟು. ಅದು ಮುಕ್ಕಾಲು ಮುಜಿಗಳಿಗೆ ಮಾತ್ರ ಬರುವುದಲ್ಲ, ಎಲ್ಲ ಕಡೆ ಬರ್ತದ. ಹೇಗೆ ಬರ್ತದೆ, ಬಂದರೆ ಹೇಗೆ ಬರ್ತದೆ, ಬಹಳ ಸರಳ ಇದೆ ಅಂತೇಳಿ. ಈಗ ಭೂಮಿ ಸುಡು ಅಂತ ಇರ್ತದೆ, ಅಂದರೆ ಜೂನ್ ತಿಂಗಳು ಬೇಷ್ಯ ಬರ್ತದೆ, ಬೇಷ್ಯ ಸಂಕ್ರಾಂತಿ. ಬೇಸಿಗೆ ಬೇರೆ, ನಮ್ಮ ಬೇಷ್ಯ ತಿಂಗಳು ಬೇರೆ. ಬೇಸಿಗೆ ಕಾಲ ದಾಟಿದ ನಂತರ ಮಳೆ ಬರುವ ಪ್ರಥಮ ಹಂತ, ಏಪ್ರಿಲಿಂದ ಮೇಗೆ ಪಗ್ಗು, ಮೇಯಿಂದ ಜೂನಿನ ನಡುವೆ ಸಂಕ್ರಾಂತಿ ಬೇಷ್ಯ, 10ನೇ ಬರುವಂಥ ಅವಧಿ. ಆವಾಗ ಭೂಮಿ ಸುಡು ಅಂತ ಇರ್ತದೆ, ಬೇಸಿಗೆ ಸುಡು ಬಿಸಿಲು. ಆವಾಗ ಜನರೆಲ್ಲ ಪ್ರಾರ್ಥಿಸಿದ, ಬೇಷ್ಯದ ಬೆಂಕಿಗೆ ಪನಿ ಬರ್ಸಾದೆ ಮಂದೇನ ತನಿಪಾಲ ಬರಲುನ ಊರುಗು ಪರಪುನ ನಿರ್ಮಲ ನೀರದತ್ತೆ ಅಂತೇಳಿ ಪ್ರಕೃತಿಯನ್ನು ಪೂಜಿಸುವಂಥದ್ದು. ಮೊದಲಿನ ಮಳೆ, ಪ್ರಥಮ ಮಳೆ ಯಾವಾಗ ಬರ್ತದೆ ಹೇಳಿ, ಹೇಗೆ ಬರ್ತದೆ? ಒಮ್ಮೆ ರಪ್ಪ ಬಂತು ಹೋಯ್ತು, ಹೌದಾ? ಒಂದು ಗಳಿಗೆ ಬಂತು ಹೋಯ್ತು. ಕಂಟಿನ್ಯೂಸು ಪ್ರಥಮ ಮಳೆ ಬಂದದ್ದುಂಟಾ?
ಇಲ್ಲ. ಇಲ್ಲ. ಬಂದು ಒಮ್ಮೆಲೆ ಬಂದು ಹೋಯಿತು. ಸುಡುಸುಂಟ ಭೂಮಿ ಇದು ಕಾಯ್ತಾ ಇತ್ತು. ಭೂಮಿ ಯಾವಾಗ ಬರ್ತದೆ ಅದನ್ನು ರಪಕ್ಕ ಹೀರಿಕೊಳ್ತು. ರಪಕ್ಕ ಹೀರಿಕೊಳ್ತು. ಧರ್ಮರಾಜನೇ ಪ್ರಶ್ನಿಸ್ತಾನಂತೆ, ಪರಿಮಳಗಳಲ್ಲಿ ಶ್ರೇಷ್ಠ ಪರಿಮಳ ಯಾವುದು? ಈ ಪರಿಮಳ ಶ್ರೇಷ್ಠ. ಮೊದಲನೇ ಮಳೆದು ಆ ಪರಿಮಳ ಬಂದದ್ದೊಂದು ಗಳಿಗೆ ಮಾತ್ರ. ಆದರೆ ಪರಿಮಳ ಹೇಗೆ ಅನಂತ ಆಗಿತ್ತು. ಪರಿಮಳ ಅನಂತ ಆಗಿತ್ತು. ವ್ಯಕ್ತಿಯಲ್ಲಿ ಶಕ್ತಿ ಬಂದದ್ದೊಮ್ಮೆಲೆ. ಆದರೆ ಅಲ್ಲಿ ಶಕ್ತಿ ನಿಂತ ಮೇಲೆ ಕೇಪಳದಿಂದ ಹಿಡಿದು ಇಲ್ಲಿ ಅಲ್ಲಿ ಅದು ನಿಂತು ಅದರ ಪರಿಮಳ ಅದು ಶಕ್ತಿ ಅನಂತ ಆಗಿರುತ್ತದೆ. ನಂಬುವವನಿಗೆ ಮಾತ್ರ, ನಂಬದವನಿಗೆ ಅಲ್ಲ. ನಾನು ಹೇಳಿರುವಂಥದ್ದು ಗೊತ್ತಾಯಿತು. ನಂಬುವವರಿಗೆ ಮಾತ್ರ. ಇದು ಟೆಕ್ನಿಕ್, ಇದು ತಂತ್ರ. ಈ ರೀತಿ ಇವನ ಮೇಲೆ ಬಂದಿರುವಂಥ ಶಕ್ತಿ ನೀವೊಂದು ಕೇಳಿದರೆ ಅವ್ನು ನೆನಪಿರ್ತದ ಅಂತೇಳಿ. ಇರಲೇಬೇಕು, ಇಲ್ಲ ಅಂತ ಹೇಳಿದರೆ ಸುಳ್ಳು. ಕೆಲವರು ಇಲ್ಲ ಅಂತ ಹೇಳ್ತಾರೆ, ಪ್ರಜ್ಞೆ ಇರುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲದಿರುವಂಥ ಸಿಚುವೇಶನ್ ಬರ್ತದೆ, ಬರೋದಿಲ್ಲ ಅಂತ ಇಲ್ಲ. ಇಲ್ಲ ಅಂತ ಹೇಳಿದರೆ ಸುಳ್ಳು ಅಂತ ಹೇಳಿದರೆ ಹಾಗೆಲ್ಲ. ಇಡೀ ನೇಮದಲ್ಲಿ ಅವನಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಸುಳ್ಳು. ಗೊತ್ತಿರ್ತದೆ. ಆದರೆ ಹೇಗೆ ಗೊತ್ತಿರ್ತದೆ? ಈಗ ಒಬ್ಬನಿಗೆ ಆರೋಗ್ಯವಂತನಾಗಿರುವ ವ್ಯಕ್ತಿಗೆ ಜ್ವರ ಬರ್ತದಲ್ಲ, ಹೌದು, ವೈಬ್ರೇಷನ್ ಆಗ್ತದಲ್ಲ, ಅವನಿಗೆ ನೆನಪಿರುವುದಿಲ್ಲ, ಇರುತ್ತೆ, ಕೋಮಾ ಸ್ಥಿತಿಯಲ್ಲಿ ಇರುವುದಿಲ್ಲ. ಕೋಮಾ ಸ್ಥಿತಿಯಲ್ಲಿದ್ದಾಗ ಹೇಗಾಗ್ತದೆ ಬಂದಾಗೆ ಆಗ್ತದೆ, ನೋಡಿದೇ ಆಗ್ತದೆ, ಇರ್ತದೆ, ನೆನಪಿರ್ತದೆ, ಎಲ್ಲವೂ ಗೊತ್ತಿರ್ತದೆ. ಅದಕ್ಕೆ ದೈವಗಳ ನುಡಿಕಟ್ಟಲ್ಲಿರುವಂಥದ್ದು. ದೈವ ಹೇಳುವಂಥದ್ದು, ಸೇರಿರುವಂಥ ರಾಜ್ಯ ಮಾಗಣೆ ನೀವಿದ್ದೀರಿ, ದೈವಾಧೀನದಲ್ಲಿ ನಾನಿದ್ದೇನೆ, ದೈವಾಗಿ ನಾನಿದ್ದೇನೆ ಅಂತ ನುಡಿಗಟ್ಟು ಕೊಡಲಿಕ್ಕಿಲ್ಲ. ಈ ವ್ಯಕ್ತಿ ಏನಿದ್ದಾನೆ, ದೈವಕ್ಕೆ ಸಮರ್ಪಿತನಾದಂಥ ವ್ಯಕ್ತಿ, ಆತ ದೈವದ ಆಧೀನತೆಯಲ್ಲಿ ಮಾತಾಡಬೇಕು. ದೈವದ ಆಧೀನದಲ್ಲಿ ಯಾವುದು ಅಲ್ಲಿನ ತತ್ವಗಳು, ಅಲ್ಲಿನ ಕಟ್ಟುಪಾಡುಗಳು, ಅಲ್ಲಿನ ಪೂರ್ವ ಪರಂಪರೆಗಳು, ಇಲ್ಲಿನ ಆಚಾರಗಳು ಎಲ್ಲವನ್ನ ಸೇರಿಸುವ ದೈವತ್ವಕ್ಕೆ ಬಂದಿರುವಂಥ. ಅಸಂತುಷ್ಟೋ ದ್ವಿಜೇ ನಷ್ಟ, ಅಸಂತೃಪ್ತಿಯಾದವನಿಗೆ ದ್ವಿಜತ್ವ ನಷ್ಟ ಆಗ್ತದೆ. ಇದು ದ್ವಿಜತ್ವ, ದೇವರ ಸೇವೆ. ದ್ವಿಜತ್ವ ನಷ್ಟ ಆಗಬಾರ್ದು ಅವನಿಗೆ. ನಾನು ಅನ್ನುವಂಥದ್ದು, ನನ್ನದು ಅನ್ನುವಂಥದ್ದು ಅವನಿಗೆ ಇರಬಾರ್ದು. ಇಂಥದ್ದೆಲ್ಲ ಎಲ್ಲವನ್ನೂ ಬಯಸಲಿಕ್ಕಾಗೋದು. ಕೆಲವೊಂದು ಸ್ವಾರ್ಥಗಳಿರ್ತವೆ, ಎಲ್ಲವೂ ಅಂತಲ್ಲ, ಆದರೆ ಎಷ್ಟು ಸಾಧ್ಯತೆ ಇದೆ ಅಷ್ಟು ನಿಯಂತ್ರಣ ಬೇಕು. ಇದು ಇದರ ತತ್ವ ಅಂತೇಳಿ. ಹೀಗೆ ದೈವವಿನಿಗೆ ಬಂದದ್ದು ನುಡಿದದ್ದು ಸತ್ಯ ಆಗ್ತದೆ, ಶಕ್ತಿ ಕ್ರೋಢೀಕರಣ ಆಗ್ತದೆ. ಅಷ್ಟು ಭಾರವನ್ನು ಹೊರುವಂಥ ಶಕ್ತಿ ಆತನಿಗೆ ಬರ್ತದೆ. ಈಗ ನಾನಿರುವಂಥದ್ದು 60 kg. ನಮ್ಮ ಪೆರಾರ ಕ್ಷೇತ್ರದ ಅಣಿ ಉಂಟು, ಒಂದು ಗರಿಷ್ಠ ಅಂತ ಹೇಳಿದರೆ 120 kg ಇದೆ. ಅದಕ್ಕಿಂತ ಜಾಸ್ತಿ ಅಲ್ಲದೆ ಕಡಿಮೆ ಅಲ್ಲ ಅಂತೇಳಿ ಹೇಗೆ ಹೊರಲಿಕ್ಕೆ ಸಾಧ್ಯ? ಆ ಉರಿ, ಆ ಅಗ್ನಿ, ಆ ಕಿಲೋಗಟ್ಟಲೆ ಗಗ್ಗರ, ಗೆಜ್ಜೆ ಕಟ್ಟಿದವನು ಅವನಿಗೆ ಕಿರಿಕಿರಿ ಆಗ್ತದೆ. ಎದೆಯಲ್ಲಿರುವಂಥ ಸತ್ತುಗಳು, ಕಟ್ಟಿಗಿರುವಂಥ ಅಣಿಯ ಭಾರ, ಇದೆಲ್ಲ ಹೊತ್ಕೊಂಡು ಹೇಗೆ ಕೆಲಸ ಮಾಡ್ತಾನೆ ದೈವಶಕ್ತಿ. ಆ ಶಕ್ತಿ ಅನ್ನುವಂಥದ್ದು, ಆ ಮನೋಭೂಮಿಕೆ ಅನ್ನುವಂಥದ್ದು ಮೊದಲು ಆತನ ಮನೋಭೂಮಿಕೆ ಸೃಷ್ಟಿಯಾಗಬೇಕು. ಅದಕ್ಕೆ ವಾತಾವರಣ ಸರಿಯಾಗಿರಬೇಕು. ಈ ವ್ಯವಸ್ಥೆ ಎಲ್ಲ ಸೇರಿದ್ರೆ ಮಾತ್ರ ನೇಮ, ಕೋಲ, ಸೇವೆ, ಉತ್ಸವ. ಅನ್ಯತಾ ಅಲ್ಲಿ ಒಂದು ಕಡೆ ಚಲನಚಿತ್ರದಲ್ಲಿ ತೋರಿಸ್ತಾರೆ, ರಂಗಭೂಮಿಯಲ್ಲಿ ತೋರಿಸ್ತಾರೆ, ಅದು ಅಲ್ಲ. ಎಂಟರ್ಟೈನ್ಮೆಂಟ್ ಅಷ್ಟೇ. ಎಂಟರ್ಟೈನ್ಮೆಂಟ್ ಅವ್ರು ಮಾಡಲು ಏನು ಮಾಡಿಯೇವು ಹೇಳಿದರೆ ಆಗೋದಿಲ್ಲ. ಒಬ್ಬ ಏನು ರೈಟ್ ಬ್ರದರ್ಸ್ ಅನ್ನುವರು ವಿಮಾನವನ್ನು ಕಂಡು ಹುಡುಕಿದವ ಬೇರೆ, ವಿಮಾನವನ್ನು ಮಾಡುವವ ಬೇರೆ. ನೀವು ಹೇಳಿ ಚೆನ್ನಾಗಿತ್ತು. ಹಾಗೆ ಮಾಡಲಿಕ್ಕೆ ಅನುಕರಣೆ ಯಾವ ರೀತಿ ಕೂಡ ಮಾಡಬಹುದು. ನವರಸಗಳನ್ನು ಪ್ರದರ್ಶಿಸ್ಬೋದು. ನವರಸ ಉದ್ದೀಪನ ಆಗುವಂಥದ್ದು ಬೇರೆ ಅಂತೇಳಿ ಗೊತ್ತಾಯಿತು. ಸರ್, ನಂದು ಕೊನೆಯ 3 ವಿಷಯಗಳು ಅಥವಾ ಪ್ರಶ್ನೆಗಳು ಇದೆ ನನಗೆ. ಸೊ ಈ ಒಂದು ದೈವಾರಾಧನೆ ಮತ್ತು ಯಕ್ಷಗಾನ, ಇದಕ್ಕೆ ಸಂಬಂಧ ಇದೆಯಾ ಸರ್? ದೈವಾರಾಧನೆ ಮತ್ತು ಯಕ್ಷಗಾನಕ್ಕೆ ಸಂಬಂಧ ಇಲ್ಲ. ದೈವಾರಾಧನೆ ಮತ್ತು ಯಕ್ಷಗಾನದಲ್ಲಿ ಅನುಕರಣೆ ಇದೆ. ಸಂಬಂಧ ಬೇರೆ, ಅನುಕರಣೆ ಬೇರೆ. ವೇಷಭೂಷಣಗಳು ದೈವಾರಾಧನೆಯಿಂದ ಅದಕ್ಕೆ ಕೊಡುಕೊಳ್ಳುವಿಕೆ ಇರಬಹುದು, ಸಿಮಿಲಾರಿಟಿ.
ಅದನ್ನು ಕಂಡು ಇಲ್ಲಿ ಮೊದಲೇ ದೈವಾರಾಧನೆ, ದೈವಾರಾಧನೆ ವೇಷಭೂಷಣಗಳನ್ನು ನೋಡಿ ಕಾಲಿಗೆ ಗಗ್ಗರದಲ್ಲಿ ಗೆಜ್ಜೆ ಬಂದಿರ್ಬೋದು, ಇಲ್ಲಿ ತೋಳ್ಕಟ್ಟು ನೋಡಿ ತೋಳ್ಕಟ್ಟು ಬಂದಿರ್ಬೋದು, ತಲೆಪಟ್ಟ ನೋಡಿ ಕಿರೀಟ ಬಂದಿರ್ಬೋದು, ಅಣಿಯನ್ನು ನೋಡಿ ಪ್ರಭಾವಳಿಗಳೆಲ್ಲ ಬಂದಿರ್ಬೋದು. ಬಹುದು ಅದನ್ನೇ ಸರಿ ಅಂತೇಳಿ ಇನ್ನೊಬ್ಬ ಅದರಿಂದ ಇದಕ್ಕೂ ಬಂದಿರ್ಬೋದು. ಅದು ಪ್ರಶ್ನೆ ಬೇರೆ. ಯಕ್ಷಗಾನದನ್ನು ಕಂಡು ಈಗ ಬಣ್ಣಗಾರಿಕೆ ಬಂದಿದೆ, ಅದು ಯಕ್ಷಗಾನದಿಂದ ಬಂದಿರುವಂಥದ್ದು ಇದೆ. ಅದರಲ್ಲಿ ಚಂದ ಮಾಡಲಿಕ್ಕೆ ಹೋದದ್ದನ್ನು ಇದನ್ನು ಚಂದ ಮಾಡಲಿಕ್ಕೆ ಮೊದಲೆಲ್ಲ ನಮ್ಮಲ್ಲಿ ಕಲ್ಲುರುಟಿ ದೈವಕ್ಕೆ ಕಪ್ಪು ಮಸಿಯನ್ನು ಹಾಕಿ, ನಮ್ಮಲ್ಲಿ ಒಂದು ಪೇಂಟ್ ಹಾಕಲಿಕ್ಕೆ ಮೊದಲೆಲ್ಲ ಬ್ರಷ್ ಇತ್ತು. ಯಾವುದಾದ್ರು ಬ್ರಷ್, ಅದಕ್ಕೆ ಒಂದು ಮುಂಡೆವು ಅಂತ ಗಿಡ ಇದೆ ತೋಡಬದಿಯಲ್ಲಿ, ಅದರ ತುದಿಯನ್ನು ಜಜ್ಜಿ ಅದರಲ್ಲಿ ಬ್ರಷ್, ಅದು ಗಿಡದಿಂದ ಬ್ರಷ್, ಅದನ್ನು ಜಜ್ಜಿ ಮಾಡೋದು, ಅದರಲ್ಲಿ ಸುಣ್ಣವನ್ನು ಹೀಗಿಡುವಂಥದ್ದು ಮುಖಕ್ಕೆ, ಅಷ್ಟೇ ಇತ್ತು. ಇವಾಗಲೂ ಪಣೋಲಿಬೈಲಿ ಕ್ಷೇತ್ರದಲ್ಲಿ ಆಗಿರುವಂಥದ್ದು. ಆದರೆ ಈಗ ಚಂದ ಚಂದ ಮೇಕಪ್ ಆಗುತ್ತದೆ. ನಾನು ಮಾಡುವ ತಪ್ಪು ಅಂತ ಹೇಳಿದ್ದಲ್ಲ, ಮೊದಲು ಮೂಲದಲ್ಲಿ ಹಾಗಿತ್ತು, ಈಗ ಹೀಗೆ ಹೀಗೆ ಆಗಿದೆ. ಗೊತ್ತಾಯ್ತು. ಅದು ಸರಿ, ಇದು ತಪ್ಪು ಅಂತ ಹೇಳೋದಿಲ್ಲ. ನೀವು ಹೇಳಿದಾಗೆ ಸಿಮಿಲಾರಿಟಿ ಇದೆ, ಅದು ಒಳ್ಳೇದು, ಇದು ಒಳ್ಳೇದಲ್ಲ ಅಂತ ಹೇಳೋದಿಲ್ಲ ನಾನು. ಅದು ಬಹಳ ಒಳ್ಳೆಯದು, ಅದುವೇ ಒಳ್ಳೆಯದು. ನೀನು ಹೀಗಿದ್ರೆ ಒಳ್ಳೆಯದು, ಹೀಗೆ ಮಾಡಿದ್ರು ತಪ್ಪು ಅಂತ ಹೇಳೋದಿಲ್ಲ, ಸರಿಯಲ್ಲ ಅಂತ ಹೇಳ್ತೇನೆ ಬೇಕಾದ್ರೆ. ಎರಡನೇ ಪ್ರಶ್ನೆ ಸರ್, ಈಗ ದೈವಾರಾಧನೆ ಮಾಡುವಾಗ ಯಾರಾದರೂ ಮೋಸ ಮಾಡೋರು ಇದ್ದಾರಾ ಸರ್? ದೈವಾರಾಧನೆ ಹೆಸರಲ್ಲಿ ನೀವು ನೋಡಿದ್ದ ಹಾಗೆ ನಿಮ್ಮ ನೀವು ಅಂದರೆ ದೈವ ಕಟ್ಟಿದವರೇ ಮೋಸ ಮಾಡುವಂಥದ್ದು ಅವ್ರು ಇರ್ಬೋದು, ಅಥವಾ ಆ ಹೆಸರಲ್ಲಿ ಮೋಸ ಮಾಡೋರೆಲ್ಲರೂ ಇದ್ದಾರಾ ಸರ್? ತುಂಬ ಜನ ಏನಾದರೂ? ತುಂಬ ಇದೆ. ಅದೇ ನನ್ನ ನೋವು. ದೈವಾರಾಧನೆ ದೇವತಾರಾಧನೆಯಲ್ಲಿ ಜನಸಾಮಾನ್ಯರಿಗೆ ಅವರ ಮುಗ್ಧತೆಯನ್ನು ವಂಚಿಸುವುದರ ವಿರೋಧಿ ನಾನು. ಯಾವ ಥರ ಮೋಸ ಮಾಡ್ತಾರೆ ಸರ್? ತುಂಬ ನಡೀತದೆ. ಈಗ ಹೇಳುವಂಥದ್ದು ದೇವರ ಹೆಸರಲ್ಲಿ ಮಾಡುವಂಥ ತಪ್ಪುಗಳು, ದೈವಗಳ ಹೆಸರಲ್ಲಿ ಆಗುವಂಥ ತಪ್ಪುಗಳು, ಮುಗ್ಧರ ಭಾವನೆಗಳ ಮೇಲೆ ಆಗುವಂಥ ಚೆಲ್ಲಾಟಗಳು, ಕೆಲವೊಂದು ಅನಿರ್ವಚನೀಯ ಅಂತ ಹೇಳಲಿಕ್ಕೆ ಆಗದೇ ಇರುವಂಥದ್ದಿದೆ. ನಾವು ಹೇಳಲಿಕ್ಕೂ ಕೊಡೋದು, ಹೇಳಿದರೆ ಒಬ್ಬ ಮಾಡಿದ ತಪ್ಪು ಒಂದು ಇಡೀ ಒಂದು ಆರಾಧನಾ ಪರಂಪರೆಗೆ ನಾಳೆ ತೊಡಕಾಗ್ಬೋದು, ಒಬ್ಬ ಮಾಡಿರುವಂಥ ತಪ್ಪು. ಉದಾಹರಣೆಗೆ ನಮ್ಮ ದೈವಾರಾಧನೆ ತುಳುನಾಡಿನಲ್ಲೇ ಹೊರತಾಗಿ ಇಲ್ಲಿಂದ ಬೇರೆ ಕಡೆ ಹೋಯಿತು, ಮಾಡಿದರು. ಯಾವ ರೀತಿ ಮಾಡಿದರು, ಏನಾಯಿತು? ಬಿಸ್ನೆಸ್ಸಿಗೆ ಆಗಿ ಮಾಡುವಂಥ ಪರಿಸ್ಥಿತಿ ಆಯಿತು. ಅಲ್ಲಿ ಹೋಗಿ ಕಟ್ಟಿದ್ಯಾರು? ಇವನೇ ಹೋದದ್ದಲ್ವಾ? ಇವ ಮಾಡಿ ತಪ್ಪಲ್ವಾ? ಯೋಚಿಸ್ಬೇಕಿವ. ಇಲ್ಲಿ ನನ್ನ ಹಿರಿಯರು ನನಗೆ ಯಾವುದಕ್ಕೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ, ಆ ವಂಶದಲ್ಲಿ ನಾನು ಹುಟ್ಟಿದ್ದೇನೆ, ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಎಲ್ಲಿ ಮಾಡಬೇಕು, ಇವನಿಗೆ ಸ್ವಸ್ವರೂಪ ಜ್ಞಾನ ಬೇಕು. ನನಗೂ ಅಷ್ಟೇ. ನಾನು ಅದನ್ನು ಬಿಟ್ಟು ಅದನ್ನು ಮೀರಿ ಮಾಡಿದರೆ ಅದಕ್ಕೆ ಧಕ್ಕಾಯಿತು, ಅದು ಮೋಸ ಆಯಿತು, ಕೇವಲ ಹಣಕ್ಕೋಸ್ಕರ ಮಾಡಿದ ಹಾಗೆ ಆಯಿತು. ಒಂದು. ಇನ್ನೊಂದು, ದೈವಗಳು ಯಾವತ್ತೂ ಕಾಯುವ ದೈವಗಳು, ನೋಯಿಸುವ ದೈವಗಳಲ್ಲ. ದೈವಗಳು ಕಾಪುನ ದೈವಗಳು, ನೋಪುನ ದೈವಗಳು, ಕಾಪಾಡೋ ದೇವರು, ನೋವು ಕೊಡೋ. ಅನ್ಯಾಯ ಮಾಡುವಂಥ ದೈವ ಒಬ್ಬನನ್ನು ಕೊಂದಿದೆ, ದೈವ ಒಬ್ಬನನ್ನು ತಿಂದಿದೆ ಅನ್ನುವಂಥದ್ದು ಶುದ್ಧ ಸುಳ್ಳು. ಹಾಗಾದರೆ ದೈವಕ್ಕೆ ತಪ್ಪು ಮಾಡಿದ್ರೆ ಸತ್ತಿಲ್ವೋ? ಸತ್ತಿದ್ದಾನೆ, ಅವನ ಕರ್ಮದಿಂದ ಅವ ಸತ್ತದ್ದು. ಅರ್ಥ ಆಯ್ತಾ ನಿಮಗೆ? ಬೆಂಕಿ ಯಾರನ್ನು ಸುಡುವುದಿಲ್ಲ, ಬೆಂಕಿಗೆ ಇವ ಬಿದ್ದು ಅವನನ್ನು ನಾವು ಸುಟ್ಕೊಳ್ಳೋದು. ಕತ್ತಿಯಲ್ಲಿರ್ತದೆ, ಕತ್ತಿಯಾಗಿ ಯಾರನ್ನಾದರೂ ಹೋಗಿ ಕಡೀತದ? ಇಲ್ಲಲ್ಲ, ಇಲ್ಲ. ಇವ ಕಡಿಸಿಕೊಂಡದ್ದು, ಇವನ ಕರ್ಮ ಅವನನ್ನು ಸಾಯಿಸುವಂಥದ್ದು, ಇವನ ಕರ್ಮ ಅವನಿಗೆ ಶಿಕ್ಷೆಯನ್ನು ಕೊಡುವಂಥದ್ದು. ದೈವ ಶಿಕ್ಷೆ ಕೊಡ್ತು, ದೈವ ಯಾವತ್ತೂ ಕಾಯುವಂಥದ್ದೇ. ಅಲ್ಲಿ ಗುಣ ಪ್ರವರ್ಧಿಸುವಂಥ, ಅವ ಮಾಡಿರುವಂಥ ಗುಣಗಳವನಿಗೆ ಬಾಧಿಸುವಂಥದ್ದು. ಉದಾಹರಣೆಗೆ, ಒಂದು ಪಾತ್ರೆಯಲ್ಲಿ ತುಪ್ಪ ಇದೆ, ಒಂದು ಪಾತ್ರೆಯಲ್ಲಿ ಉಪ್ಪಿನಕಾಯಿ, ಸರಳ ಉದಾಹರಣೆ, ಉಪ್ಪಿನಕಾಯಿ ಇದೆ, ಒಂದು ಚಮಚ ಇದೆ. ಚಮಚದಲ್ಲಿ ತುಪ್ಪದ ಬೆರಣಿಯಿಂದ ತುಪ್ಪ ಹಾಕಿ ತಿಂದರೆ ಏನಾಗ್ತದೆ? ಸಂಪಾಗ್ತದ?
ಅದೇ ಚಮಚದಿಂದ ಅದೇ ಚಮಚ ತುಪ್ಪಕ್ಕೆ ಅದೇ ಚಮಚದಿಂದ ಉಪ್ಪಿನಕಾಯಿ ಹಾಕಿದರೆ ಉಷ್ಣ ಆಗ್ತದ? ಅಲ್ಲಿ ಚಮಚ ಮುಖ್ಯ ಅಲ್ಲ, ಯಾವುದು ಹಾಕಿದ್ದಾರೆ ಅನ್ನೋಂಥದ್ದು ಮುಖ್ಯ. ಆಯ್ತಾ? ಇದು ಈ ಮೌಢ್ಯದಿಂದ ಹೊರಗೆ ಬರಬೇಕು ನಾವು. ಆಯ್ತಾ? ಇದು ಮೌಢ್ಯ. ಇಂಥದ್ದು ತುಂಬ ನಡೀತದೆ ಕೆಲವು ಕಡೆ. ಉದಾಹರಣೆಗೆ ಒಂದು ಕೊರಗತನ್ನಿಯ ದೈವ, ಕೊರಗತನ್ನಿಯ ದೈವ ಅಂತ ಹೇಳಿದರೆ ಬಹಳ ಶಕ್ತಿಶಾಲಿ ದೈವ. ಅಂಥ ದೈವಕ್ಕೆ ಇಂಥ ಕಡೆಯ ಆರಾಧನೆ ಮಾಡಬೇಕಂತುಂಟು, ಹೀಗೆ ಮಾಡಬೇಕಂತುಂಟು, ಮೂಲ ನಿಯಮಾವಳಿ ಉಂಟು. ಅದನ್ನು ಮೀರಿ ನಡೆದರೆ ಅದು ತಪ್ಪು. ಇದನ್ನು ಇವರು ಮಾಡಿದ್ದು ಸರಿ ಅಂತ ನಾನು ಹೇಳೋದಿಲ್ಲ ಅಂತೇಳಿ ಮಾಡ್ತಾರೆ. ನಾನು ಅದನ್ನು ವಿರೋಧಿಸಿ ಸರಿಯಾಗಿ ಹೇಳಿದರೆ ತಪ್ಪು, ಅದು ತಪ್ಪು ಅಂತ ಹೇಳೋದಿಲ್ಲ, ಸರಿಯಲ್ಲ ಅಂತ ಹೇಳ್ತೇನೆ. ನೀನು ಮಾಡೋದು ಸರಿಯಲ್ಲ ಅಂತ ಹೇಳ್ಬೋದು, ನೀನು ಮಾಡೋ ತಪ್ಪು ಅಂತ ಹೇಳೋದಿಲ್ಲ ನಾನು. ಗೊತ್ತಾಯಿತು. ಆಯಿತಾ? ಯಾಕಂತ ಹೇಳಿದರೆ ಅದು ಪ್ರತಿ ಪ್ರಶ್ನೆಗಳಿದ್ರೆ ನಮ್ಮಲ್ಲಿ ಉತ್ತರ ಇಲ್ಲ ಅಂತೇಳಿ. ಆದ್ದರಿಂದ ಹೇಳುವಂಥದ್ದು ನಿಯಮಾವಳಿಗಳು, ಕಟ್ಟುಬಿಡಿನ ಚಿತ್ತೊಳೆಂಕುಲತ್ತು ಏನು ಕಟ್ಟುಪಾಡಿದೆ ಅದನ್ನು ಆದಷ್ಟು ಪಾಲಿಸಬೇಕು. ತುಂಬ ನಾನು ದೇವತಾರಾಧನೆಯಲ್ಲಿ ಕೂಡ ತುಂಬ ಸಮಸ್ಯೆಗಳಾಗ್ತಾ ಇದೆ. ಇನ್ನೊಬ್ಬರು ಪ್ರಶ್ನೆ ಮಾಡೋದಕ್ಕೆ ನಾವು ಅವಕಾಶ ಕೊಟ್ಟ ಹಾಗೆ ಆಗ್ತದೆ. ತುಂಬ ತಪ್ಪುಗಳಾಗ್ತಾ ಇದೆ. ಎಷ್ಟು ಮಂತ್ರಗಳ ತಾತ್ಪರ್ಯಗಳನ್ನು ಜನಸಾಮಾನ್ಯರಿಗೆ ಅರ್ಥ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಹಿರೇಮಗಳೂರು ಕಣ್ಣನ ಮಾಮನಾಗೆ ಮಾಡ್ತಾರೆ. ಅವರು ನಿಜವಾದ ಬ್ರಾಹ್ಮಣ. ಹಿರೇಮಗಳೂರು ಕಣ್ಣನ ಮಾಮ ಸರಳವಾಗಿ ಕನ್ನಡದಲ್ಲಿ ಅರ್ಥವಾಗುವ ರೀತಿಯಲ್ಲಿ ಎಷ್ಟು ಮಂದಿ ಪ್ರಯತ್ನಿಸ್ತೇವೆ? ಕನಿಷ್ಠ ಪ್ರಯತ್ನ ಮಾಡಬೇಕಲ್ಲ ಜನಸಾಮಾನ್ಯ ಅರ್ಥ. ಈಗ ದೈವಾರಾಧನೆ ಹೇಳಿಕೊಂಡು ಅದನ್ನು ಹೇಳಿದರೆ ಜನರಿಗೆ ಅರ್ಥ ಆಗುವಾಗಿ ಹೇಳಬೇಕು. ನಾನು ನಿಮ್ಮೊಂದು ಕೂತ್ರೆ ಸಾಲೋದಿಲ್ಲ. ನನಗೆ ಎಷ್ಟು ಗೊತ್ತಿದೆ ಅನ್ನೋದಕ್ಕಿಂತಲೂ ಗೊತ್ತಿದ್ದನ್ನು ಯಾವ ರೀತಿ ನಿಮಗೆ ತಲುಪಿಸ್ತೇನೆ, ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು. ಅದು ಎಷ್ಟು ಇದೆ, ಜನರಿಗೆ ಎಷ್ಟು ಅರ್ಥ ಆಗ್ತದೆ, ಆಚಾರಗಳ ಬಗ್ಗೆ ಎಷ್ಟು ಅರ್ಥ ಆಗ್ತದೆ. ಸರಳ ಉದಾಹರಣೆ ಹೇಳ್ತೇನೆ ನಾನು ನಿಮ್ಮ ಮಾಧ್ಯಮದ ಮುಖೇನ. ಅದರಲ್ಲಿ ನಾಳೆ ನನಗೆ ತೊಂದರೆ ಆದರೂ ಬೇಸರ ಇಲ್ಲ ನನಗೆ. ಕ್ಷೇತ್ರಗಳಲ್ಲಿ ಅನ್ನದಾನ ನಡೆಯುತ್ತದೆ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇನು ಬಟ್ಟೆಗಾಗಿ. ಅನ್ನ ಸಂತರ್ಪಣೆ ಅದು ಶ್ರೇಷ್ಠ. ಆದರೆ ಈಗ ಒಂದೊಂದು ಕ್ಷೇತ್ರಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ನಾವು ನೋಡ್ತೇವೆ. ನನಗೆ ಧರ್ಮಸ್ಥಳ ಮೆಚ್ಚುಗೆ ಆಗೋದು ಅದಕ್ಕೆ. ಎಲ್ರಿಗೂ ಕೂತ್ಕೊಂಡೇ ಊಟ. ಹೌದು. ಈಗ ಆರಾಧನೆಗಳಲ್ಲಿ ಬಫೆ ಸಿಸ್ಟಮ್ ವಕ್ಕರಿಸಿದೆ. ತಪ್ಪದು, ಅಕ್ಷಮ್ಯ ಅಪರಾಧ. ಆಯಿತಾ? ಉದಯಾಸ್ತಮಾನ ಕಾಲದಿ ನಿದ್ರಿಪನ, ಹೊಸ್ತಿಲೊಣಕೆಗಳ ಮೇಲೆ ಕುಳ್ಳಿರ್ಪನ, ನಿಂದು ನೀರು ಗುಡಿವನ. ಲಕ್ಷ್ಮಿ ಹೊರಗೆ ಹೋಗ್ತಾಳೆ, ಶನಿ ವಕ್ಕರಿಸ್ತದೆ. ನಿಂತು ನೀರು ಕುಡಿಬಾರ್ದು, ನಿಂತು ಉಣಬಾರ್ದು. ಈಗ ಯಾಕೆ ನಾವು ಒಂದು ಪೂಜೆ ಮಾಡುವವರು, ಒಂದು ನೇಮ ಕಟ್ಟುವವರು, ನಮ್ಮನ್ನು ಸೇರಿಸಿ ನೇಮ ಕಟ್ಟುವವರು, ನೀವು ಬಫೆ ಸಿಸ್ಟಮ್ ಮಾಡಬೇಡಿ, ಇಲ್ಲೇ ನೀವು ಊಟ ಕೂತ್ಕೊಳ್ಳಿ, ಊಟ ಹಾಕಿಸಿ ಯಾಕೆ ಹೇಳುವುದಿಲ್ಲ? ಹೇಳಬೇಕು. ಇಲ್ಲದ್ರೆ ಬೇಡ, ಮಾಡುವುದೇ ಬೇಡ. ಅನ್ನಕ್ಕೆ ಅಪಮಾನ ಮಾಡೋದು ಯಾಕೆ? ಒಂದು ಕಡೆ ಶನಿಗತೆ, ಇನ್ನೊಂದು ಕಡೆ ಅಲ್ಲೇ ಪೂಜೆಯಾಗಿ ಪ್ರಸಾದ ಆಗುವಾಗ ನಿಂತ್ಕೊಂಡು ತಿನ್ನೋದು, ನಿಂತ್ಕೊಂಡು ಶನಿ ಹಿಡಿಸೋದು. ಇದನ್ನು ಯಾರು ತಿದ್ದಬೇಕು? ಯಾರು ಬೋಧಿಸಬೇಕು? ಹಂತವಾಗಿ ಇದನ್ನು ಪರಿವರ್ತನೆ ತರಬೇಕು, ನಾವು ಬದಲಾವಣೆ ಮಾಡಬೇಕು. ಪಾಶ್ಚಾತ್ಯ ಬಫೆ ಪದ್ಧತಿ ವಾತ ರೋಗಕ್ಕೆ ಮೂಲ ಕಾರಣ. ನಿಂತುಂಡ್ರೆ ನಮಗೆ ವಾತರೋಗ ಬರ್ತದೆ, ಗಂಟುಗಳಲ್ಲಿ ವಾಯು ನಿಲ್ತದೆ, ವಾತರೋಗ ಬರ್ತದೆ. ವೈಜ್ಞಾನಿಕವಾಗಿ ಪ್ರಣೀತ, ಅದು ಯೋಗಶಾಸ್ತ್ರ ಪ್ರಣೀತ, ಹೊಸ್ತಲ್ಲಿ ಕಟ್ಟಿಕೊಟ್ಟದ್ದಲ್ಲದು. ಅಪಾನ ವಾಯು ಹೋಗುವ ಜಾಗದಲ್ಲಿ ಹೋಗದೆ ಗಂಟುಗಳಲ್ಲಿ ನಿಲ್ತದೆ. ಈ ಕಾರಣಕ್ಕೋಸ್ಕರ ಇದನ್ನು ನಾವು ಯಾಕೆ ಸರಿ ಮಾಡಲಿಕ್ಕೆ ಆಗುವುದಿಲ್ಲ, ನಮಗೆ ಮಾಡಬೇಕು ಅಂತೇಳಿ. ಇದನ್ನು ಮಾಡದೇ ಇದ್ದವರನ್ನು ಕೇವಲ ಹೋಗಿ ನಾನು ನೇಮ ಕಟ್ತೇನೆ, ನಾನು ಬಡ್ತೇನೆ, ನಾನು ತಿಂತೇನೆ, ಅದಲ್ಲ. ಕೆಲವು ಕಡೆ ನೀವು ಹೇಳ್ತೀರಿ ನಿಮ್ಮಲ್ಲಿ ಹಾಗೆ ಆಗ್ತದೆ. ಇಲ್ಲ, ನಾನು ಹೇಳಿರ್ತೇನೆ, ನಡೆಯದಿದ್ದದಕ್ಕೆ ನಾನು ಹೊಣೆ ಅಲ್ಲ. ನಾನು ಅವರೆಲ್ಲ ಹೇಳಿರ್ತೇನೆ, ನಾನೊಂದು ನೇಮ ಕಟ್ಟೆಗೆ ಹೋಗ್ತೇನೆ. ಅಲ್ಲಿ ಬಫೆ ಮಾಡಿರ್ತಾರೆ, ಕತ್ತಲ್ ಸರ್ ಇಲ್ಲಿ ಹೇಳಿದ್ದೀರಿ ನಿಮ್ಮಲ್ಲಿ ಆಗ್ತದೆ,
ಅಲ್ಲ, ನಾನು ಹೇಳಿರ್ತೇನೆ. ತಪ್ಪು ಅಂತ ಹೇಳಲ್ಲ ನೀವು. ಮತ್ತೆ ಅಲ್ಲ, ನಾನು ಹೇಳ್ತೇನೆ, ನೀವು ಬಫೆ ಪದ್ಧತಿಯಲ್ಲಿ ಊಟ ಕೊಡಬಾರ್ದು, ಕುಳಿತುಕೊಂಡೇ ಊಟ ಹಾಕಬೇಕು, ನಿಂತು ಊಟ ಮಾಡುವಂಥ ತಪ್ಪು, ಅದನ್ನದಾನ ಅಂತ ಆಗೋದಿಲ್ಲ ಅಂತ ಹೇಳ್ತೇನೆ. ನಮಗೆ ಜಾಗ ಇಲ್ಲ, ವ್ಯವಸ್ಥೆ ಇಲ್ಲ, ಮಾಡ್ತೇನೆ ಅಂತ ಹೇಳಿದರೆ ಅವರನ್ನು ನಾವು ವಿರೋಧಿಸಲಿಕ್ಕೆ ನಂಗೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಬಳೆ ತೊಟ್ಟವರಲ್ವ, ಆಗೋದಿಲ್ಲ. ಯಾವಾತ ಒಬ್ಬ ಹೇಳದೇ ಇರ್ತಾನೆ, ಹೇಳದಿದ್ರೆ ಆ ದೋಷ ನನಗೆ. ಕನಿಷ್ಠ ಹೇಳಬೇಕು ಅಂತೇಳಿ ತತ್ವ. ನನ್ನ ಕೊನೆಯ ಪ್ರಶ್ನೆ, ನೇಮ ಕಟ್ಟೋರಿಗೆ, ಕೂಲ ಮಾಡೋರಿಗೆ, ಇವ್ರಿಗೆ ದೊಡ್ಡ ಸಮಸ್ಯೆಗಳು ಯಾವುದು? ಆರ್ಥಿಕವಾಗಿ ಏನಾದ್ರು ಸಮಸ್ಯೆ ಇದೆಯಾ, ಅಥವಾ ಬೇರೆ ಕಲ್ಚರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ? ನನಗೆ ಈ ನಿಮ್ಮಲ್ಲಿ ಅಂದರೆ ಮಾಧ್ಯಮದವರಲ್ಲಿ, ಲೇಖಕರಲ್ಲಿ, ಎಲ್ಲರಲ್ಲೆಲ್ಲ ಕೆಲವರಲ್ಲಿ ನನಗೆ ತುಂಬ ಸಿಟ್ಟಿದೆ, ಬೇಸರ ಇದೆ. ಯಾಕೆ ಸರ್? ಯಾಕಂತ ಕೇಳಿದರೆ, ಇಲ್ಲಿ ಅಧ್ಯಯನಕ್ಕೋಸ್ಕರ ಬರ್ತಾರೆ. ಬರುವಾಗ ಏನೋ ಬಹಳ ವಿನಮ್ರವಾಗಿ, ನೀವೇ ತಿಳಿದವರು, ನೀವೇ ಗೊತ್ತಿದ್ದವರು ಎಲ್ಲ ಹೇಳ್ಕೊಂಡವರಲ್ಲಿ ಬರ್ತಾರೆ. ಪಾಪ ಮುಗ್ಧರವರು ಪಾಪ ನಂಬ್ತಾರೆ, ಇವರು ಬಂತಾರೆ ಏನಾದರೂ ಪ್ರಯೋಜನ ಆಗ್ತದೆ ಅಂತೇಳಿ ಬರ್ತಾರೆ. ಪಾಪ ಇವರಲ್ಲಿರುವಂಥ ಎಲ್ಲ ಪಾಠಗಳನ್ನು ಅವ್ರು ಹೇಳ್ತಾರೆ. ಇವರ ಮಸ್ತಕದ್ದನ್ನು ಇವರ ಪುಸ್ತಕಕ್ಕೆ ಇಳಿಸಿ ಇವರು ಡಾಕ್ಟ್ರೇಟು ಇನ್ನೂ ಏನೋ ಬೇರೆ ಬೇರೆ ವಿಶ್ವವಿದ್ಯಾನಿಲಯದನ್ನೆಲ್ಲ ಕೊಡ್ತಾರಲ್ಲ, ಅದಕ್ಕೆ ಕಲೀಲಿಕ್ಕೆ ಹಣ ಎಲ್ಲ ಬರ್ತದೆ, ಅದನ್ನೆಲ್ಲ ತಗೊಂಡು ಮಾಡ್ತಾರೆ ಇವರು. ಆದರೆ ಒಬ್ಬ ದೈವ ನರ್ತಕ, ನಿರಕ್ಷರ ಕುಕ್ಷಿ ಆದರೂ ಮಸ್ತಕ ಜ್ಞಾನವಿಲ್ಲ, ನಿಮಗೊಂದು ಪೆನ್ಷನ್ ಸಿಕ್ಕಿದಾ, ನಿಮಗೆ ಸರ್ಕಾರದ ಏನಾದರೂ ಸಿಕ್ಕಿದಾ, ಮಾಶಾಸನ ಬರ್ತದ? ಒಬ್ಬನೇ ಒಬ್ಬ ವ್ಯಕ್ತಿ ಕೇಳೋದಿಲ್ಲ ಅಂತೇಳಿ. ಯಾರಾದರೂ ಒಬ್ಬರು ನಾನು ಇಂಥವನಿಗೆ ಇಂಥ ಮಾಶಾಸನ ಮಾಡಿಕೊಟ್ಟಿದ್ದೇನೆ ಹೇಳಿ ನೋಡ, ಮಾಡೋದಿಲ್ಲ. ಹೇಳ್ತಾರೆ, ನಮ್ಮಲ್ಲಿ ಒಂದು ನಮ್ಮ ಟ್ರಸ್ಟ್ ಮಾಡಿದ್ದೇವೆ, ನಮ್ಮ ಚಿತ್ರದ ನಂತರ ನಾವು ಇಂಥವರಿಗೆ ಕಲಾವಿದರಿಗೆ ಹೀಗೆ ಕೊಡ್ತೇವೆ, ಹಾಗೆ ಮಾಡ್ತೇವೆ, ಅದ್ರ ನಂತರ ಸರ್ಕಾರ ಅದು ಕೊಡ್ತು, ಎಲ್ಲ ಪೊಳ್ಳು, ಏನೂ ಕೊಟ್ಟಿಲ್ಲ. ಅದು ಸ್ವಲ್ಪ ಆದರೂ ಸಿಗಬೇಕಂತಿದ್ರೆ ನನ್ನ ಹೋರಾಟ. ಬಹಳ ಕಷ್ಟಪಟ್ಟಿದ್ದೇನೆ, ಬಹಳ ಕಷ್ಟಪಟ್ಟಿದ್ದೇನೆ. ಆಯಿತಾ, ಇವರೆಲ್ಲ ಇದರಿಂದ ಪ್ರಯೋಜನ ಪಡ್ಕೊಂಡು ಹೋದವರು. ಚಲನಚಿತ್ರದವರು ಕೂಡ ಹೇಳಿದ್ರು ಕೂಡ ಏನು ಮಾಡಿಲ್ಲ ಅವರು. ಕೆಲವರಿಗೆ ಒಂದು ಹಣ ಕೊಟ್ಟು ಮಾಡಿದ್ದಾರೆ ಹೊರತಾಗಿ ದೈವಾರಾಧಕರಿಗೆ ಅಂತೇಳಿ ಕೊಟ್ಟದ್ದೆಲ್ಲ ಏನೂ ಇಲ್ಲ. ನನ್ನದಕ್ಕೆ ಅದರಲ್ಲಿ ಒಬ್ಬರನ್ನು ನಾನು ಮೆಚ್ಚುತ್ತೇನೆ. ಗಿಟಗೆರೆ ರಾಮಕ್ಕ ಮುಗೇರ್ತಿಯವರ ಅವರಿಂದ ಸಿರಿಪಾರ್ಧನನ್ನು ಸಂಗ್ರಹಿಸಿದಂತಹ ಎ.ವಿ. ನಾವಡ ಅವರು ಬರ್ತಿದ್ದಾರೆ, ಗಿಟಗೆರೆ ರಾಮಕ್ಕ ಮುಗೇರ್ತಿ ಕಟ್ಟಿದ ಸಿರಿಪಾರ್ಧನಗಳು, ಆದ್ದರಿಂದ ಅವರಿಗೆ ರಾಜ್ಯೋತ್ಸವ ಸಿಕ್ತು. ಕರೆಕ್ಟ್ ಕ್ರೆಡಿಟ್ ಕೊಟ್ಟರು. ಕರೆಕ್ಟ್ ಹಾಕಿ ಕೊಡಬೇಕು, ಕನಿಷ್ಠ ಅಷ್ಟಾದರೂ ಕೊಡಬೇಕಲ್ಲ. ಇದೇನಿಲ್ಲ, ಏನು ಇನ್ನು ಬರೆಯುವುದು ಕೆಳಗೆ, ಇದು ಇಂಥ ಪರವರು, ಇಂಥ ನಲಿಕೆಯವರು, ಮಾಹಿತಿ ಏನೂ ಇಲ್ಲ ಅವರಿಗೆ. ಅವರ ಲೊಕೇಶನ್ ಅವರಿಗೆ ಅವರ ಗುಡಿಸಲು ಸಿಕ್ಕಿದ್ರೆ ಬಹಳ ಖುಷಿಯಾಗೋದು. ಯಾಕಂತ ಹೇಳಿದ್ರೆ ಇವರು ಎ ಸಿಯಲ್ಲಿ ಇರ್ತಾರಲ್ಲ, ಹೌದು, ಅವನ ಅಲ್ಲ ಹೇಳ, ನಾನು ತಪ್ಪು ಅಂತ ಹೇಳೋದಲ್ಲ. ಒಂದು ಕನಿಷ್ಠ ಅವರ ಮೇಲೆ ಏನು ಮಾಡ್ತಾರೆ, ನಾವು ಕೊಟ್ಟಿದೆ 500, 1,000 ಅಲ್ಲ, 10,000 ಅಲ್ಲ, ಲಕ್ಷ ಕೊಡಿ, ಅದರ ಮೇಲೆಲ್ಲ ನಾವು ಹೇಳುವಂಥ ಅದಲ್ಲ ಅವ್ರಿಗೆ ಬೇಕಾಗಿರುವಂಥ. ಅವರ ಬದುಕಿಗೆ ಭದ್ರತೆ ಏನು ಮಾಡ್ತೀರಿ? ಅವರ ಜ್ಞಾನಕ್ಕೆ ಬೆಲೆ ಏನು ಕೊಡ್ತೀರಿ? ಅದು ಬೆಲೆ ಕಟ್ಟೋದು, ಹಣ ಕೊಡೋದಾ? 500, 1,000, 10,000 ಅದಲ್ಲ ಕ್ರೆಡಿಟ್. ಏನು ಕೊಡ್ತೀರಿ ಅವರಿಗೆ? ಏನು ಉಳೀತದೆ? ಫೋಟೋ ಕೃಪೆ ಅಂತ ಹಾಕಿದಾಗ ಇದು ಕೂಡ ಕೃಪೆ. ಫೋಟೋ ಆದರೆ ಕ್ಯಾಮರಾ ತೆಗೀತದೆ, ಇದು ಕೊಡುತ್ತದೆ. 100 ತೆಗೆದಿಟ್ಟಿರ್ಬೋದು, ಅದನ್ನು ತೆಗೆದು ಇನ್ನೊಬ್ಬನಿಗೆ ಕೊಡ್ಬೋದು. ಇವನಿಗೇನುಂಟು ಅಲ್ಲ ಹೇಳುವಂಥ ಒಂದು ಪ್ರಶಸ್ತಿ, ನಾವು ಇಂಥವರಿಗಿಂತ ತೆಗೆಸಿಕೊಟ್ಟಿದ್ದೇವೆ, ಗೌರವ ಮಾಡಿಸಿದ್ದೇವೆ, ಅದು ಹೇಳೋದು. ಈ ರೀತಿ ಮಾಡಿದ್ರಿಂದ ನನಗೆ ನೋವು. ಒಂದು, ಇಲ್ಲಿ ಬರ್ಕೊಳ್ಳುವಾಗ ಚೆನ್ನಾಗಿ ಬರ್ಕೊಂಡು ಹೋಗ್ತಾರೆ, ಅಲ್ಲಿ ಹೋಗ ಭೂತಾರಾಧನೆ. ಇದನ್ನು ನಾನೀಗ ವಿಶ್ಲೇಷಿಸಿ ಹೇಳಿದ್ದೇನೆ. ಅದನ್ನು ಕೇಳುವ ತಾಳ್ಮೆಯಿಲ್ಲ ಅವರಿಗೆ ಅರ್ಜೆಂಟ್ ಉಂಟು. ಅವರಿಗೆ ಒಟ್ಟು ಅವರದ್ದು ಕಂಟೆಂಟ್ ಮುಗಿಬೇಕು, ಮಾಡ್ತಾರೆ. ಆದರೆ ಮಾಡುವುದೆಂತ? ಅದೇ ತಪ್ಪು ಮಾಡುವಂಥದ್ದು. ಜನರ ತಲೆಯಲ್ಲಿ ಭೂತಾರಾಧನೆ. ಪಾಪ ಇತ್ತೀಚೆಗೆ ಕೆಲವಾರು ವರ್ಷಗಳ ಬಂದಿದ್ದರಿಂದ ನಮ್ಮ ನೇಮ ಕಟ್ಟುವವರ ದೈವ ಎಲ್ಲ ಅದೇ.
ಭೂತ ಇಲ್ಲ 5 ಭೂತ ಕಟ್ಟಲಿಕ್ಕೆ ಉಂಟು, ಇದು 6 ಭೂತ ಕಟ್ಟಲಿ. ಯಾವ ಹಗ್ಗದಲ್ಲಿ ಕಟ್ತಾರೆ ಅಂತ ಗೊತ್ತಿಲ್ಲ ನನಗೆ. ಯಾವ ಹಗ್ಗದಲ್ಲಿ ಭೂತಗಳನ್ನು ಕಟ್ತಾರೆ ಅಂತ ಗೊತ್ತಾಗೋದಿಲ್ಲ. ನಾನು ಹೇಳುವಂಥದ್ದು ಇದೆಲ್ಲ ಇನ್ನೊಬ್ಬ ಈ ತುಳಿತ ಅಂತ ಹೇಳಿದಾರಲ್ಲ, ದಮನಶೀಲ ಗುಣ ಅಂತ ಹೇಳೋದು, ಇದನ್ನು ದಮನಶೀಲ ಗುಣ ಅಂತ ಹೇಳೋದು. ಇನ್ನೊಬ್ಬರನ್ನು ಮೆಟ್ಟುವಂಥದ್ದು ಇದು ಕೂಡ, ಅವರನ್ನು ಮೆಟ್ಟಿ ನಮ್ಮ ಸ್ವಾರ್ಥತೆಯನ್ನು ಮೆರೆಯೋದು. ಆದ್ದರಿಂದ ನನಗೆ ನೋವು ಯಾಕಂತ ಹೇಳಿದರೆ, ಈ ರೀತಿ ಮಾಡೋದು ನಮಗೆ ನೋವಾಗ್ತದೆ. ಅವರಿಗೇನಾದರೂ ಉಪಕಾರ ಮಾಡ್ತಾರಾ? ಅವರ ಸಂಸಾರಕ್ಕೆ ಏನಾದರೂ ಕೊಡುಗೆ ಕೊಡ್ತಾರಾ? ಅದಾಗಬೇಕು. ನನಗೆ ಬೇಡ. ನನಗೆ ದೇವರ ದಯದಲ್ಲಿ ನಮಗೆ ಉಣ್ಣಕ್ಕೆ ತತ್ವರನ್ನು ಸರಸ್ವತಿ ಮಾಡಲಿಲ್ಲ, ನನ್ನ ದೈವಗಳು ನನ್ನ ಪಂಜುರ್ಲಿ ಮಾಡಲಿಲ್ಲ. ಪಾಪ ಎಷ್ಟೋ ಮಂದಿ ಕಲಾವಿದರಿದ್ದಾರೆ. ನಾನು ಲಾಕ್ಡೌನ್ ಸಂದರ್ಭದಲ್ಲಿ ಅವರಿಗೆ ಪಟ್ಟಿ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೇನೆ. ಇದುವರೆಗೆ ಅವರಿಗೆ ಮಾಶಾಸನ ಬಂದಿದೆ. ಇಷ್ಟು ಮಂದಿ ಲೇಖಕರಿದ್ದಾರೆ, ಇಷ್ಟು ಮಂದಿಗಳಿದ್ದಾರೆ. ಇಲ್ಲಿನ ತುಳುನಾಡಿನವರು ಮೊನ್ನೆ ಒಬ್ಬರು ಪಾಪ ಫೋನ್ ಮಾಡ್ತಾರೆ, ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೇನೆ ಸಂದರ್ಶನಕ್ಕೆ, ಮಾಶಾಸನಕ್ಕೆ ಕತ್ತಲ್ಸರ್ ನೀವು ಅರ್ಜಿ ಹಾಕಿಸಿದ್ದೀರಿ, ಇಲ್ಲಿಗೆ ಬಂದಿದ್ದೀನಿ, ಅಲ್ಲಿಗೆ ಹೋಗ್ಬೇಕಂತೆ. ಹೋದರು, ಹೋಗಿ ಇಲ್ಲಿ ಕಾಯಬೇಕಂತೆ. ಅವ್ರಿಗೆ ಏನು ಗೊತ್ತಿದ್ದೀರಿ? ಬ್ಯಾಂಗ್ಳೂರಿಗೆ ಕರಾವಳಿಯಲ್ಲಿ ಇಲ್ಲಿ ಬಂದು ತುಳುನಾಡಿನಲ್ಲಿ ಬಂದು ಸಂದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ತುಳು ಅಕಾಡೆಮಿ ಇಲ್ವಾ? ಇಲ್ಲಿ ಕೊಂಕಣಿ ಅಕಾಡೆಮಿ ಇಲ್ವಾ? ಇಲ್ಲಿ ಬ್ಯಾರಿ ಅಕಾಡೆಮಿ ಇಲ್ವಾ? ಅರೆಭಾಷೆ ಅಕಾಡೆಮಿ ಇಲ್ವಾ? ಇಲ್ಲಿ ಮಾಡಲಿ. ಯಾಕೆ ಇವರನ್ನು ಪಾಪ ಕಲಾವಿದರನ್ನು ಅಲ್ಲಿಗೆ ಕರೆಸೋದು? ಇಲ್ಲಿಂದ ಕಲಾವಿದರು ಅಲ್ಲಿ ಹೋಗೋದ್ರಿಂದ ಅಲ್ಲಿಂದ ಒಬ್ಬ ಅಧಿಕಾರಿ ಬಂದರೆ ಮಾಡಲಿಕ್ಕೆ ಆಗೋದು. ಇಲ್ಲಿ ಅಧಿಕಾರಿ ಇಲ್ವಾ? ಅವ್ರನ್ನ ಯಾಕೆ ಇಲ್ಲಿ ಸಂದರ್ಶನ ಮಾಡಿಸಬಾರ್ದು? ಇದೆಲ್ಲ ತುಂಬ ನೋವುಗಳು ಕಾಡ್ತದೆ ನಮಗೆ, ಭಾಳ ಬೇಸರ. ಆದ್ದರಿಂದ ನಾನು ನಂಬುವುದಿಲ್ಲ. ಈಗ ಇತ್ತೀಚೆಗೆ ಎಲ್ಲರನ್ನು ನಂಬುವುದನ್ನು ಬಿಟ್ಟಿದ್ದೇನೆ. ಸರ್, ನಾನು ಅವಾಗ ಒಂದು ಪ್ರಶ್ನೆ ಕೇಳೋದು ಮರ್ತುಬಿಟ್ಟೆ ನಿಮಗೆ. ದೈವಾರಾಧನೆ ರಾತ್ರಿ ಹೊತ್ತೇ ಯಾಕೆ ಆಗುತ್ತೆ ಸರ್? ದೈವಾರಾಧನೆ 100ರಲ್ಲಿ 90% ರಾತ್ರಿ, 10% ಹಗಲಲ್ಲೂ ಆಗುತ್ತೆ. ಕೆಲವೊಂದು ರಾಜನ ದೈವಗಳು ಹಗಲಲ್ಲೂ ನೇಮ ಆಗ್ತದೆ. ಉದ್ಯಾವರ, ಮಾಡ, ಚಿಪ್ಪಾರು ರಾಜನ ದೈವಗಳೇ ಆಗ್ತದೆ. ಆದರೆ ವ್ಯಕ್ತಿ ಹೋಗಿ ಶಕ್ತಿ ಆಗಿರುವಂಥ ದೈವಗಳು ರಾತ್ರಿಯೇ ಆಗಬೇಕು. ಅಂದರೆ ಏನು ದೈವತ್ವಕ್ಕೆ ಭೂತತ್ವದಿಂದ ದೈವತ್ವಕ್ಕೆ ಏರುವಂಥ ರಾತ್ರಿನೇ ಆಗಬೇಕು. ಅವರಿಗೆ ಸೂರ್ಯನ ಬೆಳಕಾದರೆ ಅವರಿಗೆ ಆಹಾರ ಸಲ್ಲಿಸಿದರೆ ಸಲ್ಲುವುದಿಲ್ಲ ಪದ್ಧತಿ. ಗೊತ್ತಾಯಿತು. ಅದಕ್ಕೆ ರಾತ್ರಿ ಆಗಬೇಕು. ಇನ್ನುಳಿದಕ್ಕೆ ಹಗಲಲ್ಲೂ ಮಾಡಿದರೂ ಆಗ್ತದೆ, ಮೇಷಂದಾಯನವೂ ಆಗ್ತದೆ, ರಕ್ತೇಶ್ವರಿ ಆದರೆ ರಾತ್ರಿ ಹೆಚ್ಚಾಗಿ ಆಗ್ತದೆ ಜನರಿಗೆ. ಮೊದಲೆಲ್ಲ ವಿಶ್ರಾಂತಿ ಕಾಲ, ಬೆಳಗ್ಗೆ ಸೂರ್ಯೋದಯ ಆದ ನಂತರ ಸಾಯಂ ಸಂಧ್ಯಾ ಕಾಲದವರೆಗೆ ಕೃಷಿಕನಿಗೆ ಮೊದಲೆಲ್ಲ ಕೃಷಿ ಮತ್ತು ಪಶುಸಂಗೋಪನೆ, ದುಡಿತಾ ರಾತ್ರಿ ಹೊತ್ತವನಿಗೆ ದೈವಗಳ ಸೇವೆಗೆ ಅವಕಾಶ. ಆ ರೀತಿಯೂ ಆಗಿರ್ಬೋದು. ಮತ್ತು ಹಗಲಲ್ಲಿ ಸುಡು ಬಿಸಿಲು, ರಾತ್ರಿ ಸಂಪು ಇರ್ತದೆ. ಆ ರೀತಿಯೂ ಆಗ್ಬೋದು. ಮೊದಲೆಲ್ಲ ಜೀವಟಿಗೆ ಬೆಳಗ್ಗೆ. 3ನೇದ್ದು ಆ ದೈವಗಳ ವರ್ಣ, ಅದು ವಿಶೇಷವಾಗಿ ಅಬ್ಬರವಾಗಿ ಕಾಣಬೇಕು. ಆ ಭಾವನೆ ಅದು ಕಾಣಬೇಕಂತಿದ್ರೆ, ದೈವತ್ವದ ಭಾವನೆ ಕಾಣಬೇಕಂತಿದ್ರೆ ರಾತ್ರಿ ಅದಕ್ಕೆ ಹೇಳೋದು ಭಯಭಕ್ತಿ ಅಂತ ಹೇಳುವಂಥದ್ದು. ಕೇವಲ ಭಕ್ತಿ ಅಲ್ಲ, ಭಯಭಕ್ತಿ ಸೃಷ್ಟಿ ಆಗ್ಬೇಕಂತಿದ್ರೆ ರಾತ್ರಿ ಮಾಡಿದರೆ ಉತ್ತಮ. ಆ ರೀತಿ ಮಾಡಿರ್ಬೋದು. ದಯಾನಂದ್ ಸರ್, ನನಗೆ ಇಷ್ಟೆಲ್ಲ ಮಾಹಿತಿಗಳು ಗೊತ್ತಿರಲಿಲ್ಲ. ನನಗೆ ಪರಿಚಯ ಇದ್ದವರು ಎಷ್ಟೊಂದು ಸಂದರ್ಶನಗಳು ಕೊಟ್ಟಿದ್ದಾರೆ. ಇದ್ರ ಮೇಲೇ ಅಲ್ಲಿ ಅವರು ಭೂತಕೋಲ ಅಂತ ಹೇಳಿದ್ರು, ಹಾಗೆ ನಾನು ಭೂತಕೋಲ ಅಂತಲೇ ಅನ್ಕೊಂಬಂದಿದ್ದು. ಅದ್ರ ಹಿಂದಿನ ಕತೆ ಹೇಳಿದ್ರಿ ನೀವು, ಅದು ಯಾಕೆ ಸರಿನೋ ತಪ್ಪು ಅಂತ ಅದನ್ನೆಲ್ಲ ಹೇಳ್ಕೊಟ್ರಿ. ಇದೆಲ್ಲ ಮಾಹಿತಿ ನಮ್ಮ ವ್ಯೂವರ್ಸ್ಗಂತೂ ಸಿಕ್ಕಿದಾಗ ನಂದು ಏನು ರಿಕ್ವೆಸ್ಟ್ ಅಂತಂದರೆ, ಕರೆಕ್ಟ್ ಇನ್ಫಾರ್ಮೇಷನ್ನ ಎಲ್ರಿಗೂ ಪಾಸ್ ಮಾಡಿ. ನೀವು ಹೇಳಿದಾಗೆ ಯಾರಿಗೆ ಕ್ರೆಡಿಟ್ ದಕ್ಕಬೇಕು, ಯಾರಿಗೆ ಏನು ದಕ್ಕಬೇಕು ಅವ್ರಿಗೆ ಅದು ದಕ್ಕಲಿ ಅಂತ ಬೇಡ್ತಾ, ಮತ್ತೊಮ್ಮೆ ನೀವು ನಮ್ಮ ಈ ದ ಮಿಡ್ ನೈಟ್ ಲ್ಯಾಬ್ ಕನ್ನಡ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮತ್ತೊಂದ್ಸರಿ ಹೇಳ್ತೀನಿ, ನಮ್ಮ ದ ಮಿಡ್ ನೈಟ್ ಲ್ಯಾಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಮಾಡಿಲ್ಲ ಅಂತಂದರೆ ಈ ಪಾಡ್ಕಾಸ್ಟ್ ಕ್ಲಿಪ್ಸ್ನ ನಾವು ನಮ್ಮ TML ಕನ್ನಡ ಕ್ಲಿಪ್ಸ್ ಚಾನಲ್ ಕೂಡ ಅಪ್ಲೋಡ್ ಮಾಡ್ತೀವಿ. ಹಾಗೆ ನಮ್ಮ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.